ಆಗ್ತವೆ, ಮಾನಸಿಕ ಒತ್ತಡ ಕಡಿಮೆ ಆಗ್ತದೆ. ಬದುಕನ್ನು ನಾವು ಯಾವ ರೀತಿ ರೂಪಿಸ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡೋದಕ್ಕೆ ಅವಕಾಶಗಳು ಸಿಗ್ತದೆ ಅನ್ನೋ ಮಾತನ್ನು ಹೇಳಿ ತುಂಬ ಸಂತೋಷದ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೇನೆ. ನಿಮ್ಮ ಜೊತೆಲಿ ಇರೋಕ್ಕಾಗಲ್ಲ, ದಯವಿಟ್ಟು ಕ್ಷಮಿಸಬೇಕು. ನಾನು ತಾವರೆಕೆರೆಗೆ ಹೋಗಿ ಮತ್ತೆ ಬಂದು ನನ್ನ ಕ್ಷೇತ್ರದ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿಗಳು 4 ಗಂಟೆಗೆ ಬರ್ತಾ ಇದ್ದಾರೆ. ಆದ್ದರಿಂದ ನಾನು ಒಪ್ಕೊಳ್ಳೋನಲ್ಲ. ನನಗೆ ತುಂಬ ಪ್ರಿಯವಾದಂಥ ಸ್ನೇಹಿತರುಗಳಿದ್ದರಿಂದ ನಿಮಗೆ ಕಾಯಿಸಿದ್ದೀನಿ. ಅದಕ್ಕೆ ನಾನು ಮತ್ತೊಮ್ಮೆ ನಿಮ್ಮ ಕ್ಷಮೆ ಕೋರ್ತೀನಿ. ಇದರ ಯಶಸ್ಸಿನ ಜೊತೆಯಲ್ಲಿ ವಿಜಯ ಕರ್ನಾಟಕ, ಮಾಧವಭಾಗ, ಮಗದೊಬ್ಬರು ಯಾರು ಕೈ ಕಾಣದ ಕೈಗಳು ಎಷ್ಟು ಮಟ್ಟಿಗೆ ಕೆಲಸ ಮಾಡ್ತಾ ಇರೋದ್ರಿಂದ ಈ ಸಮಾಜಮುಖಿಯಾಗಿ ಸಮಾಜದಲ್ಲಿ ಇರ್ತಕ್ಕಂಥ ಕೆಲವಾರು ಇಂಥ ನ್ಯೂನತೆಗಳನ್ನು ಸರ್ಕಾರ ಮಾಡದೇ ಇರ್ತಕ್ಕಂಥ ಪವಿತ್ರವಾದ ಕೆಲಸವನ್ನು ಈ ಸಂಸ್ಥೆ ಮಾಡ್ತಾ ಇದೆ ಅನ್ನುವ ಮನೋಭಾವನೆ, ಇನ್ಫಾರ್ಮೇಷನ್ ನನಗೂ ಕೂಡ ಇದೆ ಅನ್ನೋದನ್ನ ಹೇಳಿ ವೇದಿಕೆಯಲ್ಲಿರ್ತಕ್ಕಂಥವ್ರು ನಿಮಗೆಲ್ಲರೂ ಕೂಡ ಭಗವಂತ ಒಳ್ಳೇದು ಮಾಡಲಿ, ಅವನ ಆಶೀರ್ವಾದ ಸದಾ ಇರಲಿ. ಯಾವುದೇ ಮನುಷ್ಯನಿಗೆ ನಾವು ಎಷ್ಟು ದಿನ ಇರಬೇಕು, ಏನಿರಬೇಕು ಅನ್ನೋದು ಅವನ ದೈವ ಪ್ರೇರಣೆ ಆಗಿರ್ತದೆ. ಇರ್ತಕ್ಕಂಥ ಸಂದೇಶವೊಂದರಲ್ಲಿ ನಾವುಗಳು ಏನನ್ನ ಮಾಡೋದಕ್ಕೆ ಅವಕಾಶ ಇದೆ, ಮಾಡ್ತಕ್ಕಂಥ ಪ್ರಯತ್ನ ಮಾಡೋಣ. ಧೈರ್ಯ ಎಲ್ಲಕ್ಕೂ ಕೂಡ ಒಂದು ದಾರಿ ತೋರಿಸ್ತದೆ. ಏನೂ ಆಗೋಗ್ತು ಅಂತ ಅಂದ್ಬಿಟ್ಟು ನಾವು ತಲೆ ಮೇಲೆ ಕೈ ಇಟ್ಕೊಂಡು ಕುಂತ್ಕೊಂಡ್ರೆ ಅದು ಕಷ್ಟ ಆಯ್ತದೆ. ಹಾಗಾಗಿ ತಮಗೆಲ್ಲರಿಗೂ ಕೂಡ ಧೈರ್ಯ ನೀಡ್ತಕ್ಕಂಥದಕ್ಕೆ ಇವತ್ತು ಈ ಒಂದು ಸಂಸ್ಥೆ ಉತ್ತಮವಾದ ಸಂದೇಶವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ. ಸಂಸ್ಥೆಯವರಿಗೆ ನಿಮಗೆಲ್ಲರೂ ಕೂಡ ನಾನು ಮತ್ತೊಮ್ಮೆ ಶುಭಾಶಯಗಳ ಜೊತೆಯಲ್ಲಿ ತುಂಬ ಸಂತೋಷದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೇನೆ ಅನ್ನುವ ಭಾವನೆಯನ್ನು ವ್ಯಕ್ತಪಡಿಸಿ ನಿಮ್ಮೆಲ್ಲರಿಗೂ ಹೊಂದಿಸಿ ನಾನು ನಮಸ್ಕಾರ. ಇಷ್ಟು ಒಂದು ಬಿಸಿ ಸ್ಕೆಡ್ಯೂಲ್ ಕೂಡ ಈ ಕಾರ್ಯಕ್ರಮಕ್ಕೆ ಸಮನ್ವಯ ಮಾಡ್ಕೊಂಡ್ಬಂದು ಉದ್ಘಾಟನೆ ಮಾಡಿ ಕಾರ್ಯಕ್ರಮ ಉದ್ದೇಶಿಸಿ ಮಾತಾಡುವಂತಹ ವಿ ಸೋಮಣ್ಣ ಸರ್ ಅವರಿಗೆ ಮತ್ತೊಮ್ಮೆ ಜೋರಾದ ಚಪ್ಪಾಳೆ ಮೂಲಕ ನಾವೆಲ್ಲರೂ ಧನ್ಯವಾದಗಳನ್ನ ಸಲ್ಲಿಸೋಣ. ಧನ್ಯವಾದಗಳು ಸರ್. ಹಾಗೆ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದ MLA ಆಗಿರ್ತಕ್ಕಂಥ ಶ್ರೀ ಸುರೇಶ್ ಕುಮಾರ್ ಸರ್ ಹಾಗೂ ನಮ್ಮೆಲ್ಲರ ನೆಚ್ಚಿನ ಪ್ರಣಯ ರಾಜ ಅಂತಾನೆ ಖ್ಯಾತಿಗಳಂತ ನಮ್ಮ ಶ್ರೀನಾಥ್ ಸರ್ ಅವರು ನಿಮ್ಮೆಲ್ಲರನ್ನು ಉದ್ದೇಶಿಸಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಬರಕಾಗದೇ ಇರೋ ಕಾರಣ ಒಂದು ವಿಡಿಯೋ ಸಂದೇಶವನ್ನು ಕಳಿಸಿದ್ದಾರೆ. ಸೊ ದಯವಿಟ್ಟು ಎಲ್ಲರೂ ಅದನ್ನು ನೋಡ್ಕೊಂಡು ಭಾರತದಾದ್ಯಂತ 270 ಕೇಂದ್ರಗಳನ್ನು ಹೊಂದಿರೋ ಈ ಮಾಧವಬಾಗ್ ಆರೋಗ್ಯ ಕೇಂದ್ರ ಆಯುರ್ವೇದಿಕ್ ಕೇಂದ್ರ ಇದು ಡಯಾಬಿಟೀಸ್, ಹೃದ್ರೋಗ ಅದರಿಂದ ಬಳಲುತ್ತಿರುವ ಮನುಷ್ಯರಿಗೆ ಆ ರೋಗವನ್ನ ರಿವರ್ಸ್ ಮಾಡೋದು ಅಂತ. ಇವಾಗ ಬರುತ್ತೆ, ಅದು ಹೋಗ್ಬೇಕಲ್ವಾ, ಹೋಗೋದು ಎಲ್ಲಿಂದ ಬರಬೇಕು? ದೇಹದಿಂದ ಹೋಗ್ಬೇಕು. ಹಾಗೆ ರಿವರ್ಸ್ ಮಾಡಬೇಕು ಅಂತ ಈ ರಿವರ್ಸ್ ಮಾಡೋದ್ರಲ್ಲಿ ಮಾಧವಬಾಗ್ ಬಹಳ ಹೆಸರುವಾಸಿಯಾಗಿದೆ. ಭಾರತದಾದ್ಯಂತ ಹೆಸರು ಮಾಡಿದ್ದವರು ಈಗ ನಮ್ಮ ಬೆಂಗಳೂರಿನಲ್ಲಿ ಬಸವೇಶ್ವರ ನಗರದಲ್ಲಿ ಈ ಮಾಧವಬಾಗ್ ಶುರು ಮಾಡ್ತಾ ಇದ್ದಾರೆ. ಇದರಿಂದ ಜನಕ್ಕೆ ಅನುಕೂಲವಾಗಲಿ, ಅವರ ಚಿಂತೆ ಕಳೀಲಿ, ಸಂತೋಷ ಉಂಟಾಗಲಿ, ಪ್ರತಿಯೊಬ್ಬರು ಆನಂದವಾಗಿ ಸಂತೋಷವಾಗಿರಬೇಕು. ಕಾಯಿಲೆ ಇದೆ ಅಂತ ಯೋಚನೆ ಮಾಡ್ತಾ ಕೂತ್ಕೋಬಾರ್ದು, ನಗನಗ್ತಾ ಬಾಳ್ಬೇಕು. ಆ ಥರ ಮಾಡೋದಕ್ಕೆ ಮಾಧವಬಾಗ್ ಬಂದಿದೆ ಬೆಂಗಳೂರಿಗೆ.
ನಮಸ್ಕಾರ. ಇವತ್ತು ನನಗೆ ಬಹಳ ಸಂತೋಷ ಆಗ್ತಾ ಇದೆ. ಲಿವಿಂಗ್ ವಿತೌಟ್ ಡಯಾಬಿಟಿಸ್, ಡಯಾಬಿಟಿಸ್ ಕಾಯಿಲೆನ ಅದನ್ನ ಹಿಂದಕ್ಕೆ ಹಾಕಿ ಬದುಕೋ ಒಂದು ಮಾರ್ಗನ ನಮ್ಮ ಮುಂದೆ ಇವತ್ತು ಪ್ರಸ್ತಾಪ ಮಾಡ್ತಾ ಇದೆ. ಆ ಕುರಿತು ಒಂದು ಕೈಪಿಡಿಯನ್ನ ಪುಸ್ತಕವನ್ನ ಇವತ್ತು ನಾನು ಸಹರ್ಷದಿಂದ ಬಿಡುಗಡೆ ಮಾಡಿದ್ದೀನಿ. ಇದು ಬಹಳ ಒಂದು ಒಳ್ಳೆಯ ಒಂದು ಪ್ರಯೋಗ, ಒಂದು ಒಳ್ಳೆಯ ಚಿಕಿತ್ಸಾ ಮಾರ್ಗ. ಸೊ ಇದರಿಂದ ಲಕ್ಷಾಂತರ ಜನ ಇವತ್ತೇನು ಡಯಾಬಿಟಿಸ್ ಇಂದ ಪರದಾಡ್ತಾ ಇದ್ದಾರೆ, ನರಳ್ತಾ ಇದ್ದಾರೆ. ಇನ್ಸುಲಿನ್ ತಗೊಳ್ದೇ ಇದ್ರೆ ಅವರ ಜೀವನನೇ ಇಲ್ಲ, ಈ ಪರಿಸ್ಥಿತಿ ಇದೆ. ಅವರನ್ನ ಮತ್ತೆ ಆತ್ಮವಿಶ್ವಾಸ ತುಂಬಿಸಿ, ಇನ್ಸುಲಿನ್ ತ್ಯಜಿಸಿ, ಮಾತ್ರೆಗಳು ಇಲ್ದಿರ ಬದುಕನ್ನ ಮಾಡೋದಕ್ಕೆ, ಡಯಾಬಿಟಿಸ್ ಮುಕ್ತ ಜೀವನವನ್ನ ಮಾಡ್ಲಿಕ್ಕೆ ಈ ಚಿಕಿತ್ಸಾ ಮಾರ್ಗ ಸಹಾಯಕ ಆಗುತ್ತೆ. ಸೊ ಇವತ್ತು ಈ ಮಾಧವಬಾಗ್ ಒಂದು ಮಾರ್ಗದ ಚಿಕಿತ್ಸಾ ಕ್ರಮ ಏನಿದೆ ಅದು ಇವತ್ತು ಪ್ರಾರಂಭ ಆಗಿರೋದು, ಅದರಿಂದ ಅನೇಕರು ಲಾಭ ತಗೊಂಡಿರೋದು ಒಂದು ಸಂತಸ ವಿಚಾರ. ನಮ್ಮ ಬಸವೇಶ್ವರ ನಗರದಲ್ಲಿ ಕೂಡ ಈ ಕುರಿತು ಚಿಕಿತ್ಸಾ ಕೇಂದ್ರ ನಮ್ಮ ಹವನೂರು ಸರ್ಕಲ್ ಅಲ್ಲೇ ಇವತ್ತು ಪ್ರಾರಂಭ ಆಗಿರೋದು ಕೂಡ ನಮ್ಮ ಈ ಭಾಗದ ಈ ಡಯಾಬಿಟಿಸ್ ಇಂದ ಏನು ಪೀಡಿತರಾಗಿದ್ದಾರೆ ಅವರೆಲ್ಲರಿಗೂ ಕೂಡ ಒಂದು ಧೈರ್ಯವನ್ನ, ವಿಶ್ವಾಸವನ್ನು ಕೊಡುವ ಒಂದು ಕಾರ್ಯ. ಸೊ ನಾನು ಈ ಒಂದು ಚಿಕಿತ್ಸಾ ಕ್ರಮಕ್ಕೆ, ಈ ಒಂದು ಪ್ರಯತ್ನಕ್ಕೆ ಶುಭವನ್ನ ಕೊಡ್ತೇನೆ. ಸೊ ನಮ್ಮವರೆಲ್ಲರೂ ಕೂಡ ಈ ಒಂದು ಚಿಕಿತ್ಸಾ ಕ್ರಮದ ಪ್ರಯೋಜನ ತಗೊಳ್ಬೇಕು ಅಂತ ನಾನು ಕೋರ್ಕೊಳ್ತೇನೆ. ನಮಸ್ಕಾರ. ಓಕೆ, ಧನ್ಯವಾದಗಳು. ಈಗ ಕಾರ್ಯಕ್ರಮ ಚಾಲನೆ ಮಾಡೋಕ್ಕಿಂತ ಮುಂಚೆ ನಾನು ನಮ್ಮ ಶಿವರಾಮ್ ಸರ್, ವಿಜಯ ಕರ್ನಾಟಕ ರೆಸಿಡೆಂಟ್ ಎಡಿಟರ್ ಹಾಗೂ ಗುರುದತ್ ಸರ್ ಅವ್ರಿಗೆ, ಸರ್ ದಯವಿಟ್ಟು ವೇದಿಕೆ ಮುಂಭಾಗದಲ್ಲಿ ಕುಳಿತು ಕಾರ್ಯಕ್ರಮನ ಈಗ ವೀಕ್ಷಣೆ ಮಾಡ್ಬೇಕಂತ ಕೇಳ್ಕೊತೀನಿ. ಹಾಗೆ ಕಾರ್ಯಕ್ರಮದ ಮೊದಲನೇ ಸೆಷನ್ ಶುರು ಆಗ್ತಾ ಇದೆ. ಸೊ ಮೊದಲನೇ ಸೆಷನ್ ಶುರು ಮಾಡೋದಕ್ಕೆ ನಾನು ವೇದಿಕೆ ಮೇಲೆ ಕರೆಯುವಂತಹ ಡಾಕ್ಟರ್ನ ನಾನು ಫಸ್ಟ್ ಇಂಟ್ರೊಡಕ್ಷನ್ ಕೊಡ್ತೀನಿ. ಯಾಕಂದ್ರೆ ತುಂಬಾನೇ ಒಂದು ಹೆಮ್ಮೆ ಆಗುತ್ತೆ ಇಂಥ ಒಂದು ಸಾಧಕರನ್ನ, ಇಂಥ ಒಂದು ಎಕ್ಸ್ಪರ್ಟ್ನ ವೇದಿಕೆ ಮೇಲೆ ಕರೆಯೋಕೆ. ಸೊ ಮಾಧವಬಾಗ್ನಲ್ಲಿ ಇವರ 15 ವರ್ಷದ ಎಕ್ಸ್ಪೀರಿಯನ್ಸ್ ಇದೆ. ಜೊತೆಯಲ್ಲಿ ಕಾರ್ಡಿಯಾಲಜಿ ಡಿಪಾರ್ಟ್ಮೆಂಟ್ ಅಲ್ಲೇ 18 ವರ್ಷದ ಎಕ್ಸ್ಪೀರಿಯನ್ಸ್ ಇದ್ದು 25,000ಕ್ಕೂ ಹೆಚ್ಚು ಜನ ಪೇಷಂಟ್ಸ್ಗೆ ಟ್ರೀಟ್ ಮಾಡಿ, ಕ್ಯೂರ್ ಮಾಡಿ, 1000ಕ್ಕಿಂತ ಹೆಚ್ಚು ಅವೇರ್ನೆಸ್ ಲೆಕ್ಚರ್ಸ್ ಅಕ್ರಾಸ್ ದಿ ನೇಷನ್, ಅಂದ್ರೆ ಇಡೀ ಭಾರತದಲ್ಲಿ ಅಷ್ಟು ಲೆಕ್ಚರ್ ಕೊಟ್ಟು ಸಾಕಷ್ಟು ಹಲವಾರು ಹೆಸರಾಂತ ಮೀಡಿಯಾಗಳಲ್ಲಿ ಹಾಗೂ ಟೆಲಿವಿಷನ್ ಚಾನೆಲ್ಗಳಲ್ಲಿ ಮೋಸ್ಟ್ಲಿ ಅವ್ರಿಗೆ ನೋಡಿರ್ತೀರ. ಈಗಲೂ ಅಷ್ಟೇ ಕಾರ್ಯಕ್ರಮದಿಂದ ಮುಂಚೆ ನಾವು ವಿಡಿಯೋ ಪ್ಲೇ ಮಾಡಿದ್ವಿ. ಸೊ TV9 ಅನ್ನೋ ಒಂದು ಚಾನೆಲ್ ಅಲ್ಲಿ ಕೂತ್ಕೊಂಡು ಅವ್ರೊಂದು ಕಾರ್ಯಕ್ರಮ ಕೊಡ್ತಾರೆ. ಇದೇ ರೀತಿ ಹಲವಾರು ಸುವರ್ಣ ನ್ಯೂಸ್ ವಾಸಿ ಈ ತರ ಸಾಕಷ್ಟು ಚಾನೆಲ್ಗಳಲ್ಲಿ ಕೂತು ಪೇಷಂಟ್ಸ್ಗೆ ಒಂದು ಹೆಲ್ಪ್ ಆಗೋ ರೀತಿ ಒಂದು ಸಜೆಷನ್ಸ್ ನ ಕೊಟ್ಟು, ಒಂದು ಎಕ್ಸ್ಪರ್ಟ್ಸ್ ಸಜೆಷನ್ಸ್ ನ ಕೊಡ್ತಾ ಇರುವಂತಹ ನಮ್ಮೆಲ್ಲರ ನೆಚ್ಚಿನ ಜೋರ ಚಪ್ಪಾಳೊಂದಿಗೆ ಲೈಟ್ ಕಾಲ್ ಡಾಕ್ಟರ್ ಪ್ರಸಾದ್ ದೇಶಪಾಂಡೆ ಸರ್ ಅವರು ಈ ಕಾರ್ಯಕ್ರಮದ ನಮ್ಮ ಮೊದಲನೇ ಸೆಷನ್ ಶುರು ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಮತ್ತೊಮ್ಮೆ ತಮಗೆ ಆಧಾರದ ಸ್ವಾಗತ ಸರ್, ಅಂಡ್ ಹಿಯರ್ಸ್ ಯುವರ್ ಸ್ಟೇಜ್. ನಮಸ್ಕಾರ. ಲೇಟ್ ಆಗಿದೆಯಲ್ಲ, ಅದಕ್ಕೆ ಒಂದ್ ಸ್ವಲ್ಪ ಜೋರಾಗಿ ಒಂದ್ಸಲ ನಮಸ್ಕಾರ ನೋಡ. ಎಲ್ಲರಿಗೂ ನಮಸ್ಕಾರ. ಓಕೆ, ಸೊ ಎಸ್, ಈಗ ಕಾರ್ಯಕ್ರಮ ಶುರು ಮಾಡೋ ಮೊದಲು ಒಂದ್ಸಲ ಜೋರಾಗಿ ಚಪ್ಪಾಳೆ ತಟ್ಟೋಣ ನಾವೆಲ್ಲರೂ. ಜೋರಾಗಿ ಅಂತ ಹೇಳಿದೆ, ಇನ್ನೂ ಜೋರ ಒಂದ್ ಸ್ವಲ್ಪ. ಇದರಿಂದ 2 ಲಾಭ. ಒಂದು, ನಮ್ಮ ಶರೀರದ ರಕ್ತ ಪರಿಸಂಚಲನೆ ಚೆನ್ನಾಗಾಗುತ್ತೆ. 2ನೇದ್ದು, ಯಾರಿಗೊಂದು ಸ್ವಲ್ಪ ಬಹಳಷ್ಟು ಕಾದಿದೀವಿ ನಾವೆಲ್ಲರೂ ಅಲ್ಲ. 1 ಗಂಟೆ ಮೊದಲು ಕಾದಿದೀವಿ, ಆಮೇಲೆ ಸರ್ ಮಾತು ಎಲ್ಲ ಮುಗಿಸ್ಕೊಂಡು ಈಗ ಮೇನ್ ಸೆಷನ್ಗೆ ನಾವು ಬರ್ತಾ ಇದೀವಿ. ಸೊ ಯಾರಿಗೂ ಒಂದ್ ಸ್ವಲ್ಪ ಕಣ್ಣಿಗೆ ನಿದ್ದೆ ಬಂದಿದ್ರೆ ಎಚ್ಚರ ಆಗ್ಬಿಡ್ತೀವಿ ನಾವೆಲ್ಲರೂ. ಓಕೆ, ಸೊ ಹಾಗಾಗಿ ಈ 2 ಲಾಭಗಳನ್ನು ತಗೊಂಡು ನಾವು ಈಗ ಸೆಷನ್ಗೆ ಶುರು ಮಾಡೋಣ. ಸರ್ವೇ ಜನಾಃ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್ ಅನ್ನುವಂತ ಒಂದು ಶ್ಲೋಕ ವೇದದಲ್ಲಿದೆ. ಸೊ ಈ ಶ್ಲೋಕದ ಅರ್ಥ, ನಮ್ಮ ಜೊತೆಗಿರೋರು ಎಲ್ಲರೂ ಸೇರಿ ಎಲ್ಲರೂ ಸುಖದಿಂದ ಇರಬೇಕು, ನಿರಾಮಯವಾಗಿರ್ಬೇಕು, ಅಂದ್ರೆ ರೋಗದಿಂದ ಮುಕ್ತರಾಗಿರ್ಬೇಕು, ಆರೋಗ್ಯಮಯ ಜೀವನವನ್ನ ನಾವೆಲ್ಲರೂ ಇಟ್ಕೋಬೇಕು. ನಾನು ಆರೋಗ್ಯವಾಗಿರ್ಬೇಕು, ನನ್ನ ಜೊತೆಗೆ ಇರೋರೆಲ್ಲರೂ ಆರೋಗ್ಯವಾಗಿರ್ಬೇಕು ಅನ್ನುವಂತಹ ಒಂದು ಬಹಳ ದೊಡ್ಡ ಸಂದೇಶವನ್ನ ವೇದದ ಮುಖಾಂತರ ನಮ್ಮೆಲ್ಲರಿಗೂ ಇವತ್ತು ಕೊಟ್ಟಿದೆ. ಸೊ ಹಾಗಾಗಿ ಈ ಒಂದು ಕಂಪ್ಲೀಟ್ ಟ್ರಾನ್ಸ್ಫಾರ್ಮೇಶನ್ ಆಗಬೇಕು ಅನ್ನುವಂತಹ ಮಾನಸಿಕತೆಯಿಂದ ಇವತ್ತು ಈ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಬಂದಿದ್ದೀರಿ.
ಹೃದಯ ಸಂಜೀವಿನಿ ಆಕ್ಚುಲಿ ಇವತ್ತು ನೀವು ಇಲ್ಲಿಂದ ತಗೊಂಡು ಹೋಗೋರಿದ್ದೀರಿ. ಹಾಗಾಗಿ ನಮ್ಮ ಹೃದಯಕ್ಕೆ ಏನು ಸಂಜೀವಿನಿ ಇದೆ ಅದನ್ನ ಇವತ್ತು ನಾವೆಲ್ಲರೂ ಅರ್ಥ ಮಾಡ್ಕೊಳ್ಳೋರಿದ್ದೀವಿ. ಸೊ ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಇನ್ನೊಮ್ಮೆ ಹೃತ್ಪೂರ್ವಕವಾಗಿ ನಾನು ಸ್ವಾಗತವನ್ನು ಕೋರ್ತೇನೆ. ಆರೋಗ್ಯದ ಬಗ್ಗೆ ನಾನು ಮಾತಾಡಿದೆ, ಹೆಲ್ತ್. ಸೊ ಯಾವಾಗ ನಾವು ಆರೋಗ್ಯ ಅಂದ ತಕ್ಷಣ ಇಲ್ಲಿ ಕೂತವ್ರು ಎಲ್ಲರೂ ಆರೋಗ್ಯವಾಗಿದ್ದೀರಾ? ನಾನು ಸಂಪೂರ್ಣವಾಗಿ ಆರೋಗ್ಯವಾಗಿದ್ದೀನಿ ಅನ್ನೋರು ಎಷ್ಟು ಜನ ಇಲ್ಲಿ? ಕೈ ಎತ್ತಿ ನೋಡೋಣ. ಓಕೆ, ಅಂದ್ರೆ ಬೆರಳೆಣಿಕೆ ಮೇಲೆ ಇರುವಂತವ್ರು. ಉಳಿದವರೆಲ್ಲರಿಗೂ ಏನಿಗೆ ಆಗಿದೆ? ಏನೋ ಸಮಸ್ಯೆ ಇದೆ, ಹೌದಾ? ಸೊ ಹಾಗಾಗಿ ಆರೋಗ್ಯ ಅಥವಾ ಹೆಲ್ತಿನ ಒಂದು ವ್ಯಾಖ್ಯೆ ನಾವು ನೋಡಬೇಕು ಅಂತಂದ್ರೆ ನಮ್ಮ ದೊಡ್ಡ ದೊಡ್ಡ ಒಂದು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಇರಬಹುದು ಅಥವಾ ಅಮೆರಿಕನ್ ಹಾರ್ಟ್ ಅಸೋಸಿಯೇಷನ್ ಇರಬಹುದು, ಈ ಎಲ್ಲ ದೊಡ್ಡ ಆರ್ಗನೈಸೇಷನ್ಸ್ ಹೆಲ್ತಿನ ವ್ಯಾಖ್ಯೆಯನ್ನು ಕೊಟ್ಟಿದೆ. ಅದರಲ್ಲಿ ಅವ್ರು ಹೇಳ್ತಾರೆ, ಶಾರೀರಿಕವಾಗಿ, ಮಾನಸಿಕವಾಗಿ, ಸಾಮಾಜಿಕವಾಗಿ, ಆಧ್ಯಾತ್ಮಿಕವಾಗಿ ನಾವು ನಾರ್ಮಲ್ ಆಗಿದ್ರೆ ಅದಕ್ಕೆ ಏನಂತೀವಿ ನಾವು? ಆರೋಗ್ಯ. ಅಥವಾ ಇನ್ನೂ ಅದನ್ನ ಎಲಾಬರೇಟ್ ಮಾಡಿ ಹೇಳ್ಬೇಕಂದ್ರೆ ಸಂಪೂರ್ಣ ಆರೋಗ್ಯ ಅಂತ ಹೇಳ್ತೀವಿ, ಹೌದಾ? ಸೊ ಈಗ ಸಂಪೂರ್ಣ ಆರೋಗ್ಯ ನಮ್ಮ ಒಂದು ಉದ್ದೇಶವಾದ್ರೆ ಎಷ್ಟೋ ಜನರಿಗೆ ಅನಿಸ್ತದೆ, ನಾನು ಆರೋಗ್ಯವಾಗಿದ್ದೀನಿ, ನನಗೆ ಯಾವುದೂ ಕಂಪ್ಲೇಂಟ್ಸ್ ಇಲ್ಲ ಅಂದ್ರೆ ನಾನು ಆರೋಗ್ಯವಾಗಿದ್ದೀನ? ಪ್ರಾಬಬ್ಲಿ ನೋ. ನಾನು ಯಾವುದೇ ಔಷಧಿಯನ್ನು ತಗೋತಾ ಇಲ್ಲ ಅಂದ್ರೆ ನಾನು ಆರೋಗ್ಯವಾಗಿದ್ದೀನ? ಪ್ರಾಬಬ್ಲಿ ನೋ. ಎಷ್ಟೋ ಸಂಗತಿಗಳನ್ನ ನಾವು ಇವತ್ತು ಕೇಳ್ತೀವಿ, ಸರ್ ಕಂಪ್ಲೀಟ್ಲಿ ಹೆಲ್ದಿ ಇದ್ರು ಸರ್, ಅವರು ಪರ್ಫೆಕ್ಟ್ಲಿ ಫಿಟ್ ಇದ್ರು, ಬಟ್ ಆದ್ರೂ ಹಾರ್ಟ್ ಅಟ್ಯಾಕ್ ಆಯ್ತು ಅವ್ರಿಗೆ. ಈ ಸಂಗತಿಯನ್ನು ಕೇಳ್ತೀವಿಲ್ಲ ನಾವು? ಕೇಳ್ತೀವ? ಸೊ ಈ ತರಹ ಯಾವಾಗ ನಾವು ಆರೋಗ್ಯವನ್ನ ಒಂದ್ ಸ್ವಲ್ಪ ತಪ್ಪು ಅರ್ಥ ಮಾಡ್ಕೋತೀವೋ ಆವಾಗ ಗೊಂದಲ ಆಗುತ್ತೆ, ಗಡಬಡಿ ಆಗುತ್ತೆ. ಅದನ್ನ ತಿಳ್ಕೋಬೇಕು ಅಂತಂದ್ರೆ ನಾವು ಆಕ್ಚುಲಿ ಆರೋಗ್ಯದ ಒಂದು ಸಂಪೂರ್ಣ ಮಾಹಿತಿಯನ್ನು ತಗೋಬೇಕು. ಸೊ ಯಾವಾಗ ಈ ವಿಷಯವನ್ನ ನಾವು ತಿಳ್ಕೋತೀವೋ, ಯಾವಾಗ ಈ ವಿಷಯವನ್ನ ಅರ್ಥ ಮಾಡ್ಕೋತೀವೋ, ಆವಾಗ ಅವೇರ್ನೆಸ್ ನಮ್ಮಲ್ಲಿ ಬರ್ಲಿಕ್ಕೆ ಶುರು ಆಗುತ್ತೆ. ಎಷ್ಟೋ ಜನರಿಗೆ ಇಲ್ಲಿ ನಾವು ಯಾವ ಒಂದು ರೋಗಗಳನ್ನ ಜೊತೆಗೆ ತಗೊಂಡು ಬದುಕ್ತಾ ಇದೀವೋ ಆ ರೋಗಗಳ ಬಗ್ಗೆ ನಾವು ಎಷ್ಟು ಸೀರಿಯಸ್ ಆಗಿದ್ದೀವಿ ಅನ್ನೋದು ಕ್ವಶನ್ ಮಾರ್ಕ್ ಇದೆ ಇವತ್ತು, ಹೌದಾ? ಎಷ್ಟೋ ಪೇಷಂಟ್ಸು ಯಾವಾಗ ಮಾಧವಬಾಗ್ ಕ್ಲಿನಿಕ್ ನಲ್ಲಿ ಬರ್ತಾರೆ, ನನ್ನ ಹತ್ರ ಬರ್ತಾರೆ, ಅವಾಗ ಅವ್ರಿಗೆ ಟ್ಯಾಬ್ಲೆಟ್ಸ್ ತಗೋತಾ ಇದ್ದೀನಿ ಸರ್, ನಾನು 5 ವರ್ಷದಿಂದ ಟ್ಯಾಬ್ಲೆಟ್ಸ್ ತಗೋತಾ ಇದ್ದೀನಿ, ಐ ಆಮ್ ಆಲ್ ರೈಟ್. ಈ ಮಾನಸಿಕತೆ ಇವತ್ತು ನಮ್ಮೆಲ್ಲರಲ್ಲಿದೆ. ಹಾಗಾಗಿ ಒಂದ್ಸಲ ಒಬ್ರು ನನಗಂದ್ರು, ಪ್ರತಿನಿತ್ಯ ಬೆಳಿಗ್ಗೆ ಸರ್ ಟ್ಯಾಬ್ಲೆಟ್ ತಗೋಬೇಕಾದಾಗ ನನಗೆ, ನಾನು ಪೇಷಂಟ್ ಇದ್ದೀನಿ, ಮೈ ಬಾಡಿ ಇಸ್ ನಾಟ್ ವರ್ಕಿಂಗ್ ಪ್ರಾಪರ್ಲಿ, ಇದು ರಿಮೈಂಡ್ ಮಾಡಿಕೊಡ್ತದೆ ಆ ಟ್ಯಾಬ್ಲೆಟ್ ನನಗೆ ಅಂತ ಹೇಳ್ತಿದ್ರು ಅವರು. ಹಾಗಾಗಿ ಪ್ಲೀಸ್ ಡಾಕ್ಟರ್, ಈ ಟ್ಯಾಬ್ಲೆಟ್ ಅನ್ನ ಬಂದ್ ಮಾಡ್ಲಿಕ್ಕೆ ಏನಾದ್ರು ನಿಮ್ ಕಡೆ ಇದ್ರೆ ಹೇಳಿ ಅಂತ. ಸೊ ಹಾಗಾಗಿ ಪ್ರತಿನಿತ್ಯ ನಾವು ಔಷಧಿಗಳ ಮೇಲೆ ಡಿಪೆಂಡ್ ಆಗಿ ಏನು ಬದುಕುವಂತ ಒಂದು ಪರಿಸ್ಥಿತಿ ಇದೆ. ಇದನ್ನ ಬದಲಾವಣೆ ಮಾಡ್ಲಿಕ್ಕೆ ನಾವು ಏನೆಲ್ಲ ಮಾಡಬೇಕು, ಯಾವ ತರಹದಿಂದ ನಮ್ಮ ಲೈಫ್ ಸ್ಟೈಲ್ ಇರಬೇಕು ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಇಲ್ಲಿ ಆರೋಗ್ಯ ಅನಾರೋಗ್ಯವನ್ನ ಡಿಫೈನ್ ಮಾಡಬೇಕಾದ್ರೆ ಇಲ್ಲಿ ನಾನು ಒಂದು ಪ್ರಶ್ನೆ ನಿಮಗೆಲ್ಲರಿಗೂ ಕೇಳಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಎಷ್ಟು ಜನರಿಗೆ ಡಯಾಬಿಟೀಸ್ ಇದೆ? ಕೈ ಎತ್ತಿ ನೋಡೋಣ. ಎಷ್ಟು ಜನರಿಗೆ ಡಯಾಬಿಟೀಸ್ ಇದೆ? ಅಬ್ಬಾ, ಓಕೆ, ಅಂದ್ರೆ ಆಲ್ಮೋಸ್ಟ್ ಓಕೆ. ಸೊ ಎಸ್, ಸೊ ಈಗ ಇಲ್ಲಿ ಡಯಾಬಿಟೀಸ್ನ ಇದು BP-ಯ ಔಷಧಿಗಳು ಎಷ್ಟು ಜನ ತಗೋತಾ ಇದ್ದೀರಾ? BP ಮೆಡಿಸಿನ್ ನನಗೆ ಶುರು ಇದೆ, BP ಟ್ಯಾಬ್ಲೆಟ್ ನನಗೆ ಶುರು ಇದೆ ಅನ್ನೋರು ಎಷ್ಟು ಜನ ಇದ್ದೀರಾ? ಓಕೆ. ಸೊ ಎಸ್, ಸುಮಾರು ಜನ, ಆಲ್ಮೋಸ್ಟ್ ಸುಮಾರು ಜನ ಇದ್ದಾರೆ. ಹಾರ್ಟ್ ಅಟ್ಯಾಕ್ ಆಗಿ ಹೋಗಿದೆ, ಹಾರ್ಟ್ ಅಟ್ಯಾಕ್ ಆಗಿ ಹಾಸ್ಪಿಟಲೈಸ್ ಆಗಿದ್ದೆ, ಈಗ ಔಷಧಿಗಳು ಶುರು ಇದೆ, ಹೃದಯದ ಔಷಧಿಗಳು, ಇಕೋಸ್ಪ್ರಿನ್ನು, ಅದು ಇದು ಶುರು ಇದೆ ಅನ್ನೋರು ಎಷ್ಟು ಜನ ಇದ್ದೀರಾ ಇಲ್ಲಿ? ಓಕೆ ಓಕೆ ಓಕೆ, ಸುಮಾರು ಜನ ಇದ್ದಾರೆ. ಸೊ ಇದರ ಅರ್ಥ ಇವತ್ತು
ಇದು ಸಣ್ಣ ಭಾರತದ ಒಂದು ಸಣ್ಣ ಚಿತ್ರ. ಇವತ್ತು ಭಾರತದಲ್ಲಿ ಆಲ್ಮೋಸ್ಟ್ 8 ಕೋಟಿ ಡಯಾಬಿಟಿಕ್ ಪೇಷಂಟ್ಸ್ ಇದ್ದಾರೆ. ಡಯಾಗ್ನೋಸ್ ಆಗದೆ ಇರೋರು ಇನ್ನೂ 8 ಕೋಟಿ. ಹಾಗಾಗಿ 10 ರಿಂದ 15 ಕೋಟಿ ಜನ ಇವತ್ತು ಕೇವಲ ಡಯಾಬಿಟಿಕ್ ಪೇಷಂಟ್ಸ್ ಇದ್ದಾರೆ. ಇವತ್ತು ಒಂದು ಸರ್ವೆ ಪ್ರಕಾರ 30% ಜನರಿಗೆ ಇವತ್ತು BP ಸಮಸ್ಯೆ ಇದೆ. ಸೊ ಈ ಸ್ಟ್ಯಾಟಿಸ್ಟಿಕ್ಸ್ ನ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇವತ್ತು ಬೆಂಗಳೂರಿನಲ್ಲಿ 2017ರಲ್ಲಿ ಒಂದು ಆದಂತಹ ಸರ್ವೆ, ಪ್ರತಿ ವರ್ಷಕ್ಕೆ 1 ಲಕ್ಷ ಎಂಜಿಯೋಗ್ರಾಫಿ ಆಗುತ್ತೆ ಅನ್ನುವಂತಹ ಒಂದು ಸರ್ವೆ ರಿಪೋರ್ಟ್ ಇದೆ. ಪ್ರತಿ ವರ್ಷಕ್ಕೆ 1 ಲಕ್ಷ ಆಗುತ್ತೆ. ಸೊ ಹಾಗಾಗಿ ಈ ರೋಗಗಳನ್ನ ನಾವು ಜೊತೆಗೆ ತಗೊಂಡು ಹೊರಡ್ತಾ ಇದ್ದೀವಿ. ನಾವು ಇವತ್ತು ಈ ರೋಗಗಳನ್ನ ಅದ್ರ ಜೊತೆಗೆ ನಾವು ಬದುಕ್ತಾ ಇದ್ದೀವಿ. ಹಾಗಾಗಿ ಈ ರೋಗ ಮುಕ್ತ ಜೀವನ, ಇದರ ಒಂದು ಸಂಕಲ್ಪನೆ ನಮ್ಮ ತಲೆಗೆ ಬರಬೇಕಿಲ್ಲಿ. ರೋಗ ಮುಕ್ತರಾಗ್ಲಿಕ್ಕೆ ಸಾಧ್ಯನಾ? ಇವತ್ತು ಮಾಧವಬಾಗ್ ಇದೇ ಕೆಲಸವನ್ನ ಮಾಡ್ತಾ ಇದೆ. ಸೊ ರೋಗ ಮುಕ್ತರಾಗಿ ಬದುಕುವ ಒಂದು ದಾರಿಯನ್ನ ಇವತ್ತು ಎಲ್ಲರಿಗೂ ತೋರಿಸ್ತಾ ಇದೆ. ಹಾಗಾಗಿ ಒಂದು ಎಲ್ಲರಿಗೂ ರಿಕ್ವೆಸ್ಟ್ ಏನ್ ಮಾಡ್ಬೇಕು ನಾವು ಅಂತ, ಎಲ್ಲರ ಹತ್ರ ಮೊಬೈಲ್ ಇದೆನಾ? ಎಲ್ಲರ ಹತ್ರ ಮೊಬೈಲ್ ಇದೆ, ಅದು ಚಾಲು ಇದೆ, ಅದನ್ನ ಕೈಗೆ ತಗೋಬಹುದಾ? ಎಲ್ಲರ ಕೈಗೆ ತಗೊಳ್ಳಿ, ಅದನ್ನ ಸೈಲೆಂಟ್ ಮಾಡಿಡೋಣ ಪ್ಲೀಸ್. ಇದು ರಿಕ್ವೆಸ್ಟ್. ಯಾರ ಮೊಬೈಲು ಇಲ್ಲಿ ಈಗ ಸದ್ದು ಮಾಡಿಕೊಡುದು. ಮುಂದಿನ ಒಂದು 40 ನಿಮಿಷ ನಮಗೆ ಬಹಳ ಇಂಪಾರ್ಟೆಂಟ್ ಇದೆ. ಆ 40 ನಿಮಿಷದಲ್ಲಿ ನಾವು ಸಂಪೂರ್ಣ ಟ್ರಾನ್ಸ್ಫಾರ್ಮ್, ಯಾವ ತರ ನಮ್ಮ ರೋಗದಿಂದ ರೋಗ ಮುಕ್ತ, ಈ ಒಂದು ಟ್ರಾನ್ಸ್ಫಾರ್ಮೇಶನ್ ಯಾವ ತರ ಮಾಡಬಹುದು ಅದ್ರ ಬಗ್ಗೆ ಅರ್ಥ ಮಾಡ್ಕೊಳ್ಳೋರಿದ್ದೀವಿ. ಹಾಗಾಗಿ 1 ಕೋಟಿ ರೂಪಾಯಿಯ ಕಾಲ್ ನಿಮಗೆ ಬಂದರೂ ಅದಕ್ಕಿಂತ ಹೆಚ್ಚು ಮಹತ್ವ ನಮ್ಮ ಶರೀರಕ್ಕಿದೆ. ಹಾಗಾಗಿ ಆ ಕಾಲ್ ಈಗ ಈ ಮುಂದಿನ ಒಂದು ಸ್ವಲ್ಪ ಹೊತ್ತು ನಾವು ಸೈಲೆಂಟ್ ಮಾಡಿಡೋಣ. ಓಕೆನಾ? ಒಪ್ಪಿಗೆನಾ ಎಲ್ಲರಿಗೂ? ದಟ್ಸ್ ಗುಡ್, ವೆರಿ ಗುಡ್. ನಾನು ರೋಗ ಮತ್ತು ನಮ್ಮ ಶರೀರದ ಮಹತ್ವದ ಬಗ್ಗೆ ಹೇಳಿದೆ. ಹಾಗಾಗಿ ಇವತ್ತು ನಾವು ಈ ರೋಗಗಳ ಬಗ್ಗೆ ಯಾವಾಗ ಮಾತಾಡ್ತೀವಿ, ಇದರ ಕಾರಣಗಳೇನು ಗೊತ್ತಾ ನಮಗೆ? ಏನ್ ಕಾರಣ? ಯಾವ ಕಾರಣದಿಂದ ಬರುತ್ತೆ? ಸಾರಿ, ಆಹಾರ ವಿಹಾರದಲ್ಲಿ ಸಮಸ್ಯೆ ಇರೋದು, ಮತ್ತೆ ನಿದ್ದೆ ಕಮ್ಮಿ ಆಗೋದು, ಮತ್ತೆ ಒತ್ತಡದ ಜೀವನ. ಓಕೆ, ವೆರಿ ಗುಡ್. ಮತ್ತೆ ಆಲಸ್ಯತನ, ಅಂದ್ರೆ ಒಂದೇ ಜಾಗದಲ್ಲಿ ಕುತ್ಕೊಂಡ್ಬಿಡೋದು. ಈ ಒಂಥರ ಮೊಬೈಲು ಅದೇ ಕೂಡ್ಸೇ ಬಿಡುತ್ತೆ ನಿಮ್ಮನ್ನು ಒಂದು ಜಾಗದಲ್ಲಿ. ಮತ್ತೆ ಸ್ಟ್ರೆಸ್, ವ್ಯಾಯಾಮದ ಕೊರತೆ. ವೆರಿ ಗುಡ್. ಅಂದ್ರೆ ನಮಗೆಲ್ಲರಿಗೂ ಇಲ್ಲಿ ಏನ್ ಗೊತ್ತಿದೆ? ಕಾರಣಗಳು ಗೊತ್ತಿದೆ. ಇದು ಯಾಕೆ ಬರುತ್ತೆ ಅದ್ರ ಬಗ್ಗೆ ನಮಗೆ ಸಂಪೂರ್ಣ ಮಾಹಿತಿ ಇದೆ. ಹೌದಾ? ಇದ್ರ ಬಗ್ಗೆ ಮಾಹಿತಿ ನಮಗಿದೆ. ಸೊ ಈಗ ಯಾವಾಗ ಈ ವಿಷಯದ ಬಗ್ಗೆ ನಮಗೆ ಸಂಪೂರ್ಣವಾಗಿ ಮಾಹಿತಿ ಇದೆ, ಅದಕ್ಕೆ ಮಹತ್ವದ 3 ಕಾರಣಗಳನ್ನ ನಾವು ಕೋಟ್ ಮಾಡ್ತೀವಿ. 3 ಕಾರಣಗಳು. ಇಲ್ಲಿ ಯಾರೋ ಆಗಲೇ ಹೇಳಿದ್ರು, ಆಹಾರ ವಿಹಾರ ಅಂತ ಹೇಳಿದ್ರು. ಓಕೆ, ಸೊ ಈಗ ಆಹಾರ, ವಿಹಾರ ಮತ್ತು ವಿಚಾರ, ಈ 3 ಸಂಗತಿಗಳ ಕಾರಣದಿಂದ ನಮಗೆ ಇವತ್ತು ಏನಾಗಿದೆ? ಈ ರೋಗಗಳು ಬಂದಿದೆ. ಓಕೆ, ಸೊ ಹಾಗೆ ಈಗ ಆಹಾರದ ಬಗ್ಗೆ ನಾವೆಲ್ಲರೂ ಎಚ್ಚರವಾಗಿದ್ದೀವ? ಡೈಟ್ ಬಗ್ಗೆ ಎಲ್ಲರಿಗೂ ಕಾನ್ಶಿಯಸ್ನೆಸ್ ಇದೆನಾ? ಏನ್ ತಿನ್ಬೇಕು, ಏನ್ ತಿನ್ಬಾರ್ದು? ಈಗ ನಮ್ಮ ಸೋಮಣ್ಣ ಸರ್ ಹೇಳಿದ್ರು ಬೋಂಡ ತಿನ್ಲಿಕ್ಕೆ ಹೇಳಿಲ್ಲ ಅಂತ ಹೇಳಿ. ಸೊ ಹಾಗಾಗಿ ಅದು ಒಳಗಡೆ ದುಃಖ ಅಲ್ಲ, ಅದು ತಿನ್ಲಿಕ್ಕೆ ಕೊಡಲ್ಲಪ್ಪ ಯಾರು ನನಗೆ ಅಂತ. ಸೊ ಹಾಗಾಗಿ ಏನ್ ತಿನ್ಬೇಕು, ಏನ್ ತಿನ್ಬಾರ್ದು, ಈ ವಿಷಯದ ಬಗ್ಗೆ ನಮಗೆಲ್ಲರಿಗೂ ಒಂದ್ ಸ್ವಲ್ಪ ಅಂದಾಜು ಇರುತ್ತೆ. ಬಟ್ ಪಾಲಿಸ್ತೀವ ನಾವು? ಫಾಲೋ ಮಾಡ್ತೀವ? ಇವತ್ತು ವಾಟ್ಸಪ್ ನಲ್ಲಂತರೂ ಎಲ್ಲರಿಗೂ ಸಿಕ್ಕಾಪಟ್ಟೆ ಮಾಹಿತಿ ಸಿಗ್ತಾ ಇದೆ. ಫಾಲೋ ಮಾಡ್ತೀವ? ಅದನ್ನು ಫಾಲೋ ಮಾಡಿ ಅಂತ ಹೇಳ್ತಾ ಇಲ್ಲ, ಬಟ್ ಅಟ್ ಲೀಸ್ಟ್ ಇನ್ಫಾರ್ಮೇಶನ್ ಏನು ಎಂತ, ಅದು ಎಷ್ಟು ಸರಿ ಎಷ್ಟು ತಪ್ಪು, ಆಮೇಲೆ ಅದನ್ನ ನಾನು ಯಾವ ತರ ಫಾಲೋ ಮಾಡಬಹುದು, ಈ ವಿಷಯದ ಬಗ್ಗೆ ನಾವು ಅರ್ಥ ಮಾಡ್ಕೋತೀವ? ನಾವು ಮಾಡಲ್ಲ. ಯಾಕಂದ್ರೆ ಆ ಒಂದು ಸೀರಿಯಸ್ನೆಸ್ ನಮ್ಮ ತಲೆಯಲ್ಲಿ, ನಮ್ಮ ಮನಸ್ಸಿನಲ್ಲಿ ಆ ಸೀರಿಯಸ್ನೆಸ್ ಇಲ್ಲ, ಆ ಗಾಂಭೀರ್ಯ, ಆ ರೋಗದ ಬಗ್ಗೆ, ಆ ರೋಗವನ್ನ ನಮ್ಮ ಶರೀರದಿಂದ ಹೊರಗೆ ಹಾಕೋದ್ರ ಬಗ್ಗೆ ಇಲ್ಲ. ಸೊ ಇವತ್ತು ನಾವೆಲ್ಲರೂ ಎಷ್ಟು ಊಟ ಮಾಡ್ತೀವಿ? ಊಟ ಮಾಡ್ತೀವಲ್ಲ ನಾವೆಲ್ಲರೂ? ಎಲ್ಲರೂ ಊಟ ಮಾಡ್ತೀರಾ? ಎಷ್ಟು ಮಾಡ್ತೀವಿ?
ಯೂಶಲಿ ಹೊಟ್ಟೆ ತುಂಬ ಊಟ ಮಾಡ್ತೀವಿ, ಹೌದಾ? ಹೊಟ್ಟೆ ತುಂಬ ಮಾಡ್ತೀವಿ ನಾವು. ಒಪ್ಪಿಗೆನಾ ಇಲ್ವೋ? ಒಪ್ಪಿಗೆನಾ? ಹಾ, ಓಕೆ. ಹೊಟ್ಟೆ ತುಂಬ ಊಟ ಮಾಡ್ತೀವಿ. ಸೊ ಎಷ್ಟೋ ಜನರಿಗೆ ಇಲ್ಲಿ ಇಲ್ಲ ಸರ್, ನಾವು ಅಷ್ಟನ್ನೆಲ್ಲ ಮಾಡಲ್ಲ, ಅಷ್ಟು ಪ್ಯಾಕ್ ನಾವೆಂದು ಊಟ ಮಾಡಲ್ಲ ಅಂತಿದ್ರೆ, ಎಷ್ಟೋ ಬಾರಿ ನಾವು ಮದುವೆಗಳಿಗೆ ಹೋಗಿರ್ತೀವಿ, ಗೊತ್ತಾ? ಮದುವೆಗಳಿಗೆ ಹೋಗಿರ್ತೀವಿ. ಓಕೆ, ಸಾಮಾನ್ಯವಾಗಿ ನಾವು ಬದುಕೋದಕ್ಕೆ ಊಟ ಮಾಡ್ತೀವ ಅಥವಾ ಊಟ ಮಾಡೋದಕ್ಕೆ ನಾವು ಬದುಕ್ತಾ ಇದೀವ? ಸಾರಿ, ಬದುಕಲಿಕ್ಕೆ ಊಟ ಮಾಡೋದು. ಎಲ್ಲರೂ ಒಪ್ಪಿಗೆನಾ ಇದಕ್ಕೆ? ಎಲ್ಲರೂ ಒಪ್ಪಿಗೆನಾ? ಅಥವಾ ಊಟ ಮಾಡೋದಕ್ಕೆ ಬದುಕ್ತಾ ಇದೀವ? ಇಲ್ಲ. ಬಟ್ ಆದ್ರೂ ಒಂದು ಚಿಕ್ಕ ಉದಾಹರಣೆ ಕೊಡ್ತೀನಿ ನಿಮ್ಗೆ ನಾನು. ನಾವು ಈಗ ಬರ್ತಾ ಇದೆ, ಈಗ ಇದು ಜನವರಿ, ಫೆಬ್ರವರಿ, ಮಾರ್ಚ್, ಮೇ ತಿಂಗಳು ಮದುವೆ ಸಮಾರಂಭಗಳು ಎಲ್ಲ ಶುರು ಆಗುತ್ತೆ, ಏಪ್ರಿಲ್ ಮೇ ನಲ್ಲೆಲ್ಲ, ಹೌದಾ? ಒಂದು ಮದುವೆಗೆ ಹೋದ್ರೆ ನಾವು ಅಲ್ಲೆಲ್ಲ ಗುಲಾಬ್ ಜಾಮೂನು, ಆಮೇಲೆ ಒಬ್ಬಟ್ಟು, ಅದೆಲ್ಲ ಇದೆಲ್ಲ ಇರುತ್ತೆ ಅಲ್ಲಿ. ಎಷ್ಟು ಜನ ನನಗೆ ಸತ್ಯವಾಗಿ ಹೇಳಿ ಕೇವಲ ಅನ್ನ ಸಾರು ಅಥವಾ ಸುಮ್ಮನೆ ಸ್ವಲ್ಪ ತಿನ್ಕೊಂಡು ಹೊಟ್ಟೆ ಬದುಕಲಿಕ್ಕಾಗಿ ನಾವು ಊಟ ಮಾಡ್ತಾ ಇದ್ದೀವಿ? ಅಲ್ಲ, ನಾನು ಊಟಕ್ಕಾಗೇ ಬದುಕಲಿಕ್ಕೆ ಈ ಎರಡೂ ಮಾನಸಿಕತೆಯನ್ನು ಹೊರಗೆ ಬಂದು ಕೇವಲ ಇಷ್ಟೇ ತಿನ್ಕೊಂಡು ನಾನು ಬರ್ತೀನಿ. ಎಷ್ಟು ಜನ ಇಲ್ಲಿ? ಮಾಡಿಸಿದಲ್ಲೆಲ್ಲ ನಾಶ ಆಗುತ್ತೆ ಅಂತಲ್ಲ ಅಂತ ಸಮಸ್ಯೆ. ಕೂತ್ಕೊಳ್ಳಿ ಕೂತ್ಕೊಳ್ಳಿ. ವೆರಿ ಗುಡ್, ವೆರಿ ಗುಡ್. ಅಂದ್ರೆ ಎಷ್ಟು ನಾನು ಇಲ್ಲಿ ನಾನು ಯಾಕೆ ಕೇಳ್ತಾ ಇದ್ದೀನಿ ಅಂತಂದ್ರೆ, ಏನಿದೆ, ನಾವು ಅಟ್ಲೀಸ್ಟ್ ಇನ್ನು ಮುಂದಾದ್ರೂ, ಇಲ್ಲಿವರೆಗೂ ಆಯ್ತು, ಇನ್ನೇ ಮುಂದಾದ್ರೂ ನಾವು ನಮಗೆ ಸತ್ಯವನ್ನ ಮಾತಾಡೋಣ. ಇಷ್ಟು ದಿನ ಅವ್ರು ಹೇಳಿದ್ರಲ್ಲ, ಈಗ ಅವ್ರಿಗೆ ಸಮಾಧಾನ, ಪಾಪ ಅವ್ರಿಗೆ ಪಾಪ ಇಷ್ಟೊಂದೆಲ್ಲ ಅಡಿಗೆ ಮಾಡ್ಸಿರ್ತಾರೆ, ವೇಸ್ಟ್ ಆಗುತ್ತೆ, ನಾನು ಊಟ ಮಾಡ್ತೀನಿ. ಅಥವಾ ನಾನು ಏನ್ ತಿನ್ನಲ್ಲ ಸರ್, ನಾನು ಬದುಕೋದಕ್ಕೆ ಇದು ಸುಮ್ಮನೆ ಊಟ ಮಾಡ್ತಾ ಇದ್ದೀನಿ ಅಷ್ಟೇ, ಈ ಮಾನಸಿಕತೆಯಲ್ಲಿ ಇರ್ತೀನಿ. ಇದೆಲ್ಲ ಏನಿದೆಯಲ್ಲ, ನಾವು ನಮ್ಮನ್ನೇ ನಾವು ಏನ್ ಮಾಡ್ತಾ ಇದೀವಿ? ಚೀಟ್ ಮಾಡ್ತಾ ಇದೀವಿ, ಮೋಸ ಮಾಡ್ತಾ ಇದೀವಿ. ಸೊ ಅನ್ನೋಯಿಂಗ್ಲಿ, ಇದ್ಯಾರು ಇಂಟೆನ್ಷನಲಿ ನಾವು ಮಾಡ್ತಾ ಇಲ್ಲ. ಬಟ್ ಈ ಮಾನಸಿಕತೆಯಿಂದ ಇವತ್ತು ಈ ಕ್ಷಣಕ್ಕೆ, ಈ ಮಾನಸಿಕತೆಯಿಂದ ನಾವೆಲ್ಲರೂ ಹೊರಗೆ ಬರೋಣ. ನಾವು ಇನ್ನು ಮುಂದಿನ ಒಂದು ಗಂಟೆ ನಾವು ನಮ್ಮ ಜೊತೆಗೆ ಸತ್ಯವನ್ನ ಮಾತಾಡೋಣ. ಒಪ್ಪಿಗೆನಾ? ಏನೇ ಇರಲಿ, ಯಾವುದೇ ತರಹದ ಬದಲಾವಣೆಗಳಿರ್ಲಿ, ಯಾವುದೇ ತರಹದ ಒಂದು ನಾವು ಇಂಪ್ರೂವೈಸೇಷನ್ ನಮ್ಮ ಲೈಫ್ ನಲ್ಲಿ ಮಾಡೋದಂತ ಹೇಳಿದ್ರೆ ಅದನ್ನ ಒಪ್ಪಿಕೊಂಡು ಅದನ್ನ ಮಾಡ್ಲಿಕ್ಕೆ ತಯಾರಾಗೋಣ. ಒಪ್ಪಿಗೆನಾ? ಓಕೆ. ಯಾಕೆ ಇದನ್ನ ನಾನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಮುಂದಿನ 90 ದಿನಗಳಲ್ಲಿ ನೀವು ನಿಮ್ಮ ರೋಗದಿಂದ ಸಂಪೂರ್ಣವಾಗಿ ಹೊರಗೆ ಬರಬಹುದು. ಈ ಸಂಗತಿಗಳನ್ನ, ಇವತ್ತು ನಾನು ಹೇಳುವ ಇಲ್ಲಿ ಸಂಗತಿಗಳನ್ನು ನೀವೇನಾದರೂ ಫಾಲೋ ಮಾಡಿದ್ರೆ 90 ದಿನಗಳಲ್ಲಿ ನಾವು ರೋಗದಿಂದ ಮುಕ್ತರಾಗಬಹುದು. ಇದು ಅಷ್ಟೇ ಸತ್ಯವಾದ ಸಂಗತಿ. ಓಕೆ, ಯಾರೋ ಚಪ್ಪಾಳೆ ಬಾರಿಸ್ತಾ ಇದ್ದಾರೆ, ನೀವು ಜೋರಾಗಿ ಬಾರಿಸಬಹುದು. ಹೆಸಿಟೇಟ್ ಮಾಡಬೇಡಿ ಚಪ್ಪಾಳೆ ಹೊಡಿಲಿಕ್ಕೆ. ಯಾವಾಗ ಅನಿಸ್ತದೆ ಮನಸ್ಫೂರ್ತಿಯಾಗಿ ಚಪ್ಪಾಳೆ ಬಾರಿಸಿ. ಓಕೆ. ಸೊ ಇವತ್ತು ಈಗ ನನಗೊಂದು ವಿಷಯ ಹೇಳಿ, ಈ ತರಹ ನಾನು ನಿಮಗೆ ಹೇಳಿದ್ರೆ, ಇಮ್ಯಾಜಿನ್ ಮಾಡಿ, ನಿಮಗೆ ಈಗ ರೋಗ ಇಲ್ಲ, ಪ್ರತಿನಿತ್ಯ ಏನು ಇಂಗ್ಲಿಷ್ ಔಷಧಿ ತಗೋತಾ ಇದ್ದೀರಾ, ಆ ಔಷಧಿ ತಗೊಳ್ಳುವಂತ ಅವಶ್ಯಕತೆ ಇಲ್ಲ. ನಿಮ್ಮ ಮನೆಯಲ್ಲಿ ನಿಮ್ಮ ಕೈಗೆ ಪಾಪ ಯಾರೋ ಅದು ಟೀ ಮಾಡ್ತಾರೆ, ಬೆಳಿಗ್ಗೆ ಚಹಾ ಮಾಡಿದ್ರೆ ಒಂದು ಶುಗರ್ಲೆಸ್, ಆಮೇಲೆ ಒಂದು ವಿತ್ ಶುಗರು, ಈ ತರ ಮಾಡುವಂತ ಹೆಡೇಕೆ ಇಲ್ಲ. ಇದನ್ನ ಇಮ್ಯಾಜಿನ್ ಮಾಡಿದ್ರೆ ಏನ್ ಅನ್ನಿಸ್ತದೆ ನಿಮಗೆ? ಇದು ಚೆನ್ನಾಗಿದೆನಾ ಎಲ್ಲರೂ? ಹೌ ಯು ಆರ್ ಫೀಲಿಂಗ್? ಇದು ಆಗಬೇಕು ಅಂತ ಅನಿಸ್ತದ? ಇದು ಆಗಬಹುದಾ? ಆಗಬಹುದು. ಎಸ್, ಇದನ್ನ ಇಮ್ಯಾಜಿನ್ ಮಾಡಿ. 100% ಇದು ಆಗಬಹುದು. ಈ ಒಂದು ನಮಗೀಗ ಒಂದು ಜಸ್ಟ್ ನಾವು ಫೀಲ್ ಮಾಡಿದ್ರೆ ಚೆನ್ನಾಗಿ ಅನಿಸ್ಲಿಕ್ಕೆ ಶುರು ಆಗಿದೆ. ಓಕೆ, ಇದು ಆಕ್ಚುಲಿ ಪಾಸಿಬಲ್ ಇದೆ. ಹೃದಯ ರೋಗಕ್ಕೆ, ಅಲ್ಲಿ ಹೃದಯಕ್ಕೆ ಒಂದು ಶಕ್ತಿ ಕೊಟ್ಟು ಅದಕ್ಕೆ ಆ ರೋಗದಿಂದ ಮುಕ್ತ ಮಾಡೋದಾಗ್ಲಿ, ಡಯಾಬಿಟೀಸ್ನಿಂದ ಮುಕ್ತರಾಗೋದಾಗ್ಲಿ, BP ಔಷಧಿಗಳಿಂದ ಮುಕ್ತರಾಗೋದಾಗ್ಲಿ, ಇದೆಲ್ಲವೂ ಪಾಸಿಬಲ್ ಇದೆ. ಈ ಎಲ್ಲವೂ ಪಾಸಿಬಲ್ ಇದೆ ಅಂತ ಹೇಳುವಾಗ ಪ್ರತಿಯೊಂದು ನಿಮ್ಮ ಸ್ಟೆಪ್ಪಿಗೂ ಮಾಧವಬಾಗ್ ನಿಮಗಿಲ್ಲಿ ಹ್ಯಾಂಡ್ ಹೋಲ್ಡ್ ಮಾಡಿ ಕರ್ಕೊಂಡು ಹೋಗ್ತಾ ಇದೆ. ನಾನು ಅದನ್ನೇ ಕೇಳಿದೆ ನಿಮಗೆ, ಇದೆಲ್ಲ ಗೊತ್ತಿದ್ದು ನಾವು ಯಾಕೆ ಮಾಡ್ತಾ ಇಲ್ಲ?
ನಮಗೆ ಕಾರಣಗಳು ಗೊತ್ತು, ಲಕ್ಷಣಗಳು ಗೊತ್ತು, ನಮಗೆ ಅದಕ್ಕೆ ಪರಿಹಾರಗಳು ಗೊತ್ತು, ಎಲ್ಲ ಗೊತ್ತಿದೆ. ಆದ್ರೂ ಯಾಕೆ ಮಾಡ್ತಾ ಇಲ್ಲ ಅಂದ್ರೆ ಅಲ್ಲಿ ಒಂದು ಹ್ಯಾಂಡ್ ಹೋಲ್ಡ್ ಮಾಡುವಂತಹ, ಕೈ ಬೆರಳು ಹಿಡ್ಕೊಂಡು ಕರ್ಕೊಂಡು ಹೋಗುವಂತ ಒಂದು ವ್ಯವಸ್ಥೆ ನಮಗಿಲ್ಲ. ನಾವೆಲ್ಲರೂ ಮನುಷ್ಯರು, ನಮಗೆ ಒಂದು ಕಂಟಿನ್ಯೂಸ್ ಮೋಟಿವೇಶನ್ ಬೇಕಾಗುತ್ತೆ. ಯಾರಾದ್ರೂ ಪ್ರೇರಣೆ ಕೊಡೋರು, ನಮಗೆ ಪುಷ್ ಮಾಡೋರು ಬೇಕಾಗ್ತಾರೆ. ಆ ಕೆಲಸ ಇವತ್ತು ಮಾಧವಬಾಗ್ ನಿಮ್ಮೆಲ್ಲರ ಸಲುವಾಗಿ ಮಾಡ್ತಾ ಇದೆ. ಹಾಗಾಗಿ 90 ದಿನಗಳಲ್ಲಿ ಇವತ್ತು ಈ ರೋಗದಿಂದ ಮುಕ್ತರಾಗುವಂತಹ ಒಂದು ಯಶಸ್ಸನ್ನ ಕಂಡವರು ಸಾವಿರಾರು ಜನ ಇದ್ದಾರೆ. ಸೊ 3 ಸಂಗತಿಗಳ ಬಗ್ಗೆ ನಾನು ಮಾತನಾಡ್ತಾ ಇದ್ದೆ, ಆಹಾರ, ವಿಹಾರ ಮತ್ತು ವಿಚಾರ. ಸೊ ಈ 3 ವಿಚಾರಗಳನ್ನ ಯಾವಾಗ ನಾವು ಬದಲಾವಣೆಯನ್ನು ಮಾಡ್ಲಿಕ್ಕೆ ತಗೋತೀವೋ ಅವಾಗ ಔಷಧಿ ವ್ಯವಸ್ಥೆ ಬಹಳ ಚೆನ್ನಾಗಿ ನಮ್ಮ ಶರೀರಕ್ಕೆ ಕೆಲಸ ಮಾಡುತ್ತೆ. ಇಲ್ಲ ಅಂದ್ರೆ ಥಿಂಗ್ಸ್ ವಿಲ್ ಬಿ ಡಿಫಿಕಲ್ಟ್. ಸೊ ಯಾವಾಗ ಆಹಾರವನ್ನು ನಾವು ನೋಡ್ತೀವೋ, ಆಹಾರವನ್ನ ನಾವು ನಮಗೆ ಯಾವ ಪದ್ಧತಿಯಿಂದ ಬೇಕೋ, ಎಷ್ಟು ಅವಶ್ಯಕತೆ ಇದೆಯೋ ಅದನ್ನ ಮಾಡುವಂತ ವ್ಯವಸ್ಥೆಯನ್ನ ಇವತ್ತು ಮಾಧವಬಾಗ್ ಮಾಡ್ತಾ ಇದೆ. ನಮ್ಮೆಲ್ಲರಿಗೂ ಗೊತ್ತು, ಹೊಟ್ಟೆಯಲ್ಲಿ 4 ಭಾಗ. ಆ 4 ಭಾಗದಲ್ಲಿ 2 ಭಾಗ ಆಹಾರದಿದೆ, 1 ಭಾಗ ಗಾಳಿ ಸಲುವಾಗಿದೆ, ಇನ್ನೊಂದು ಭಾಗ ನೀರಿನ ಸಲುವಾಗಿದೆ. ಓಕೆ, ಇವತ್ತು ನಾನು ಹೊಟ್ಟೆ ತುಂಬಾ ತಿಂದ್ರೆ ಇಮ್ಯಾಜಿನ್ ಮಾಡಿ, ಒಂದು ನಮ್ಮಲ್ಲಿ ಮನೆಯಲ್ಲಿ ಮಿಕ್ಸರ್ ಗ್ರೈಂಡರ್ ಇರ್ತದಲ್ಲ, ಇದೆಯಲ್ಲ, ಆ ಮಿಕ್ಸರ್ಗೆ ತುಂಬಾ ತುಂಬಿ ಅದನ್ನು ತಿರುವಿದ್ರೆ ತಿರುಗ್ತದ? ಅದು ತಿರುಗಲ್ಲ. ಸೊ ಅದೇ ತರ ಈ ಮಿಕ್ಸರ್ ಏನಿದೆಯಲ್ಲ, ಹೊಟ್ಟೆಗೆ ಹಾಕ್ತಿವಿ ನಾವು, ಇಲ್ಲಿವರೆಗೆ ತಿಂದ್ರೆ ಅದು ತಿರುಗುತ್ತಾ? ಕೆಲಸ ಸರಿಯಾಗಿ ಮಾಡುತ್ತಾ? ಮಾಡಲ್ಲ. ಹಾಗಾಗಿ ನಾವೇನ್ ಮಾಡ್ಬೇಕು, 2 ಭಾಗ ಏನು ಆಹಾರಕ್ಕಿದೆನೋ ಆ 2 ಭಾಗವನ್ನು ಮಾತ್ರ ನಾವು ಕೊಡಬೇಕು. ಅಂದ್ರೆ ಇನ್ ಕೇಸ್ ಆ ಅರ್ಧ ಹೊಟ್ಟೆ ನಾವು ಊಟ ಮಾಡಬೇಕು. ಅದನ್ನ ಇದು ನಮ್ಮ ಸಲುವಾಗಿ. ಇದು ಯಾರ ಸಲುವಾಗಿ? ನಮ್ಮ ಆರೋಗ್ಯದ ಸಲುವಾಗಿ, ಹೌದಾ? ನಮ್ಮ ಒಳ್ಳೆಯದರ ಸಲುವಾಗಿ. ಪೂರ್ಣ ಹೊಟ್ಟೆ ಊಟ ಮಾಡಿದ್ರೆ ಇದು ಯಾರ ಸಲುವಾಗಿ? ಇದು ಯಾರ ಸಲುವಾಗಿ? ಡಾಕ್ಟರ್ ಸಲುವಾಗಿ, ಹೌದಾ? ಪೂರ್ಣ ಹೊಟ್ಟೆ ಊಟ ಮಾಡಿದ್ರೆ ಯಾರ ಜೇಬಿಗೆ ದುಡ್ಡು ಹೋಗುತ್ತೆ? ವೈದ್ಯರ, ಡಾಕ್ಟರ್ ದುಡ್ಡು ಹೋಗುತ್ತೆ. ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಓಕೆ, ಯಾರಿಗೂ ಇಲ್ಲಿ ಡಾಕ್ಟರ್ ಹತ್ರ ಹೋಗುವಂತ ಅವಶ್ಯಕತೆನೇ ಬೀಳಬಾರ್ದು. ಆ ವ್ಯವಸ್ಥೆ ಯಾವ ತರ ಮಾಡಬಹುದು ಅದನ್ನ ಮಾಧವಬಾಗ್ ಇವತ್ತು ಹೇಳ್ತಿದೆ. ಅದಕ್ಕಾಗಿ ಒಂದು ಡೈಟಿನ ಒಂದು ಪ್ರಾಪರ್ ಸಿಸ್ಟಮ್ ಅನ್ನ ಮಾಧವಬಾಗ್ ಶುರು ಮಾಡ್ತು. ಆ ಡೈಟ್ ಸಿಸ್ಟಮ್ ಅನ್ನ ಇಷ್ಟು ಚೆನ್ನಾಗಿ, ಅಂದ್ರೆ ತಲೆನೋವು ಬೇಡ. ಇದು ಎಷ್ಟೋ ಸಲ ನಾವು ಹೇಳಿ ಕಳಿಸ್ತಿರ್ತೀವಿ. ನಮ್ಮ ಪ್ರಾಕ್ಟೀಸ್ ನಲ್ಲಿ 10 ವರ್ಷದ ಕೆಳಗಡೆ ನಾವು ಯಾವಾಗ ಪೇಷಂಟ್ಗೆ ನಾವು ಹೇಳ್ತಿದ್ವಿ, ಇದನ್ನ ತಿನ್ನಿ, ಇದನ್ನ ತಿನ್ಬೇಡಿ, ಈ ತರ ಮಾಡಿ ಅಂತೆಲ್ಲ ಹೇಳಿ ಕಳಿಸ್ತಾ ಇದ್ವಿ. ಬಟ್ ಮನೆಗೆ ಹೋಗಿ ಗೊತ್ತೇ ಇಲ್ಲ. ನಾವು ಪೇಷಂಟ್ಗೆ ಉದಾಹರಣೆಗೆ 1 ಚಪಾತಿ ತಿನ್ನಿ ಅಂತ ಹೇಳಿದಾಗ ಆದ್ರೂ ಶುಗರ್ ಕಂಟ್ರೋಲ್ ಆಗ್ತಾ ಇಲ್ಲ ಅಂತ ಯಾವಾಗ ನಾವು ನೋಡಿದ್ವೋ, ಪಾಪ ಅವ್ನು ಹೇಳ್ತಾ ಇದ್ದಾನೆ, ಇಲ್ಲ ಸರ್ ನಾನು 1 ಚಪಾತಿ ತಿಂತೀನಿ ಅಂತ ಅವ್ನು ಹೇಳ್ತಾ ಇದ್ದಾನೆ. ಬಟ್ ಶುಗರ್ ಅಂತೂ ಕಂಟ್ರೋಲ್ ಆಗ್ತಾ ಇಲ್ಲ. ಯಾವಾಗ ನಾವು ಮನೆಗೆ ಹೋಗಿ ನೋಡಿದಾಗ ಅವನು 2 ಚಪಾತಿ ಉಂಡೆಗಳನ್ನ ಸೇರಿಸಿ 1 ಚಪಾತಿ ಮಾಡಿ ತಿಂತ ಇದ್ದ. ಇಂಟೆಲಿಜೆಂಟ್ ಪಬ್ಲಿಕ್ ಅಲ್ವಾ? ಸೊ ಹಾಗಾಗಿ ಯಾವಾಗ ಈ ಸಂಗತಿಗಳು, ಇದು ವೇರಿಯೇಷನ್ ಆಗ್ಬೋದಲ್ಲ. 1 ಬಟ್ಲ ಸಲಾಡ್ ತಿನ್ನಿ ಅಂತ ನಾನು ಹೇಳ್ತೀನಿ, ಆಗ ನಿಮ್ ಬಟ್ಲ ಯಾವುದು? ಅದು ಇಷ್ಟೋ ಯಾವ ಬಟ್ಲ ಅದು? ನಾನ್ ನೋಡ್ಲಿಕ್ಕೆ ಬಂದಿಲ್ಲ ಮನೆಗೆ, ಹೌದಾ? ಸೊ ಹಾಗಾಗಿ ದಿಸ್ ಬಿಕಮ್ಸ್ ಟಫ್ ಕಾಲ್. ಸ್ಟ್ಯಾಂಡರ್ಡೈಸ್ ಮಾಡಬೇಕು ಅಂದ್ರೆ ಏನ್ ಮಾಡಬೇಕು? ಅದಕ್ಕೊಂದು ಸರಿಯಾದ ಸಿಸ್ಟಮ್ ಅನ್ನ ತಯಾರು ಮಾಡಬೇಕು. ಅದು ಮಾಧವಬಾಗ್ ಮಾಡ್ತಾರೆ. ಹಾಗಾಗಿ ಡಯಾಬಿಟಿಸ್ ಪೇಷಂಟ್ಸ್ಗೆ ಪ್ರಮೇಹ ಅನ್ನುವಂತ ಡೈಟ್ ಕಿಟ್ ಕೊಡುವಂತ ವ್ಯವಸ್ಥೆ, ರೆಡಿ ಟು ಈಟ್. ನೀವು ಓಪನ್ ಮಾಡಿ ಅದನ್ನ ನಿಮ್ಮ ಬ್ರೇಕ್ಫಾಸ್ಟ್, ಇವತ್ತು ಸೋಮವಾರ ಬ್ರೇಕ್ಫಾಸ್ಟ್ ಏನ್ ಬೇಕು, ಸೋಮವಾರ ಲಂಚ್ ಏನಾಗಬೇಕು, ಅಥವಾ ಡಿನ್ನರ್ಗೆ ಏನಿರ್ಬೇಕು, ರೆಡಿ. ಅದರಲ್ಲಿ ಡಬ್ಬ ರೆಡಿ ಇದೆ, ತಗೊಳ್ಳೋದು, ರೆಡಿ, ಅದನ್ನ ಬೇಯಿಸ್ಕೊಳ್ಳೋದು, ತಿನ್ನೋದು. ದಟ್ಸ್ ಇಟ್. ಇದನ್ನ ಮಾಡೋದ ವ್ಯವಸ್ಥೆ ಇವತ್ತು ಮಾಧವಬಾಗ್ ಮಾಡ್ತಾರೆ. ಬಿಪಿ ಯಾರಿಗಿದೆ ಅವ್ರಿಗೆ ಗೋ ಬಿಪಿ ಅನ್ನುವಂತ ಡೈಟ್ ಕಿಟ್. ಹಾರ್ಟ್ ಸಮಸ್ಯೆ ಯಾರಿಗಿದೆ ಅವ್ರಿಗೆ ರಿವರ್ಸ್ ಅನ್ನುವಂತ ಡೈಟ್ ಕಿಟ್. ಯಾರಿಗೆ ಒಬೆಸಿಟಿ ಇದೆ, ಒಬೇಸ್ ಅಂದ್ರೆ ಬೊಜ್ಜುತನ ಯಾರಿಗಿದೆ, ವೇಟ್ ಯಾರ್ದು ಹೆಚ್ಚಾಗ್ತಾ ಇದೆ, ಅವ್ರ ಸಲುವಾಗಿ ಸ್ವಾಸ್ಥ್ಯಂ ಅನ್ನುವಂತ ಡೈಟ್ ಕಿಟ್ ಅನ್ನ ಮಾಡುವಂತ ವ್ಯವಸ್ಥೆ ಇವತ್ತು ಮಾಡ್ತೀವಿ. ಸೊ ಇಲ್ಲಿ ಕ್ಯಾಲರಿಯನ್ನ ಕಡಿಮೆ ಮಾಡಿ ನಮ್ಮ ಶರೀರಕ್ಕೆ ಒಳ್ಳೆಯದನ್ನ ಕೊಡುವಂತಹ ವ್ಯವಸ್ಥೆಯನ್ನ ಇಲ್ಲಿ ಯಾವಾಗ ಆಹಾರದ ಜೊತೆಗೆ ಔಷಧಿಗಳನ್ನ ಬೆರೆಸಿಯೇ ಯಾವಾಗ ನಿಮ್ಮ ಹೊಟ್ಟೆಗೆ ಹೋಗ್ಲಿಕ್ಕೆ ಶುರು ಆಗುತ್ತೋ ಅವಾಗ ನಮಗೆ ಬಹಳ ಅದರ ಉಪಯೋಗವಾಗುತ್ತೆ. ಅದ್ರ ಜೊತೆಗೆ ವ್ಯಾಯಾಮ. 2ನೇದು ವಿಹಾರ, ವ್ಯಾಯಾಮ. ಎಷ್ಟು ಜನ ಇಲ್ಲಿ ವ್ಯಾಯಾಮ ಪ್ರತಿನಿತ್ಯ ಮಾಡ್ತೀರಿ? ಪ್ರತಿನಿತ್ಯ ನಾನು ವ್ಯಾಯಾಮ ಮಾಡ್ತೀನಿ. ಓಕೆ, ಸೊ ಸುಮಾರು ಜನ ಕೈ ಎತ್ತಿದ್ದಾರೆ, ವೆರಿ ಗುಡ್. ಎಷ್ಟು ಜನ ಮಾಡೋದಿಲ್ಲ ಅನ್ನೋರ್ ಕೈ ಎತ್ತಿ ನೋಡೋಣ. ಈಗ ಮೊದಲು ಇವ್ರ ಸಲುವಾಗಿ ಜೋರಾದ ಚಪ್ಪಾಳೆ ತಟ್ಟೋಣ ಮೊದಲು.
ಯಾಕೆಂದ್ರೆ ಪ್ರಾಮಾಣಿಕತೆಯಿಂದ ಅವರು ಒಪ್ಪುಕೊಂಡ್ರು. ಇಲ್ಲೇ ನಾನು ಮನೆಗೆ ನೀವು ಮಾಡಿದ್ರೋ ಇಲ್ವೋ ಅಂತ ಹೇಳಿ, ಬಟ್ ಪ್ರಾಮಾಣಿಕತೆಯಿಂದ ನೀವು ಒಪ್ಪಿದ್ರಿ ನೀವು ವ್ಯಾಯಾಮ ಮಾಡಲ್ಲ ಅಂತ. ಒಂದ್ ಪ್ರಶ್ನೆ ನಿಮಗೆ, ನೀವು ವ್ಯಾಯಾಮ ಮಾಡೋದಿಲ್ಲ, ಯಾರಾದ್ರೂ ಇಟ್ಟಿದ್ದೀರಾ ಆಳು ವ್ಯಾಯಾಮ ಮಾಡ್ಲಿಕ್ಕೆ? ನಾವು ಮನೆ ಕೆಲಸಕ್ಕೆ ಆಳು ಇಡ್ತೀವಲ್ಲ, ಹಾಗೆ ವ್ಯಾಯಾಮಕ್ಕೂ ಆಳು ಇಟ್ಟಿದ್ದೀರಾ? ಇಲ್ಲ. ಓಕೆ. ಸೊ ಇವತ್ತು ವ್ಯಾಯಾಮದ ಅವಶ್ಯಕತೆ ಎಷ್ಟಿದೆ ಅಂದ್ರೆ, ಇವತ್ತು ಯಾವಾಗ ನಮಗೆ ಒಂದು ವಿಷಯ ಹೇಳ್ತಾರೆ, ಒಂದು ದಿನ ವ್ಯಾಯಾಮ ತಪ್ಪಿಸಿದ್ರೆ ನಮ್ಮ ಆಯುಷ್ಯನಲ್ಲಿ ಒಂದು ದಿನ ಕಡಿಮೆ ಆಗುತ್ತೆ. ಒಂದು ದಿನ ನಾವು ವ್ಯಾಯಾಮ ತಪ್ಪಿಸಿದ್ರೆ ನಮ್ಮ ಒಂದು ದಿನದ ಆಯಸ್ಸು ಕಡಿಮೆ ಆಗುತ್ತೆ ಅನ್ನುವಂತ ಒಂದು ಹೇಳಿಕೆ ಇದೆ. ಸೊ ಇನ್ನು ಇಮ್ಯಾಜಿನ್ ಮಾಡಿ, ಎಷ್ಟು ದಿನ, ಎಷ್ಟು ವರ್ಷ ನಮ್ಮ ಲೈಫ್ ನಲ್ಲಿ ಕಡಿಮೆ ಆಗಿದೆ ಆಲ್ರೆಡಿ ಅಂತ. ಸೊ ಇನ್ನು ಮುಂದೆ ನಾವೇನ್ ಮಾಡ್ಬೇಕು? ಪ್ರತಿನಿತ್ಯ ವ್ಯಾಯಾಮ ಮಾಡಬೇಕು. ಬೇಸಿಕ್ ಏನಿಲ್ಲ ಅಂತಂದ್ರೆ ವಾಕಿಂಗ್ ಕಂಪಲ್ಸರಿ ಮಾಡಲೇಬೇಕು. ಯಾಕೆ ಇದನ್ನ ಮಾಡುವಂತ ಅವಶ್ಯಕತೆ ಇದೆ? ಯಾಕೆ ವ್ಯಾಯಾಮದ ಅವಶ್ಯಕತೆ ಇದೆ? ಯಾಕೆ ವ್ಯಾಯಾಮ ಮಾಡಲೇಬೇಕು? ಯಾಕಂದ್ರೆ ಎಷ್ಟೋ ಜನರಿಗೆ ಇಲ್ಲಿ ಹಾರ್ಟ್ ಅಟ್ಯಾಕ್ ಬಗ್ಗೆ ಕೇಳಿದೀವಿ ನಾವು, ಹೌದಾ? ಹಾರ್ಟ್ ಅಟ್ಯಾಕ್ ನಲ್ಲಿ ಏನಾಗುತ್ತೆ? ಕ್ಲಾಟ್ ಆಗುತ್ತೆ, ಬ್ಲಡ್ ಕ್ಲಾಟ್ ಆಗುತ್ತೆ, ರಕ್ತ ವಾಹಿನಿಗಳಲ್ಲಿ ಹೋಗಿ ಸಿಕ್ಕೊಳ್ಳುತ್ತೆ, ರಕ್ತ ಪೂರೈಕೆ ನಿಲ್ಲುತ್ತೆ, ಆವಾಗ ಎದೆ ನೋವು ಬರುತ್ತೆ, ಬೆವರು ಬಿಡುತ್ತೆ, ಮನುಷ್ಯ ಹಾಸ್ಪಿಟಲೈಸ್ ಆಗ್ತಾನೆ. ಹಾಸ್ಪಿಟಲ್ಗೆ ಹೋದ ನಂತರ ಅಡ್ಮಿಟ್ ಮಾಡ್ತಾರೆ, ಅಲ್ಲಿ ಅವನಿಗೊಂದು ಇಂಜೆಕ್ಷನ್ ಕೊಡ್ತಾರೆ. ಒಪ್ಪಿಗೆನ ಗೊತ್ತಿದೆನಾ? ಇಲ್ಲಿ ಯಾರ್ಯಾರಿಗೆ ಹಾರ್ಟ್ ಅಟ್ಯಾಕ್ ಆಗಿ ಹೋಗಿದೆ ಅವ್ರಿಗೆ ಅನುಭವ ಇರಬೇಕು. ಒಂದು ಇಂಜೆಕ್ಷನ್ ಕೊಡ್ತಾರೆ, ಆ ಇಂಜೆಕ್ಷನ್ ನಿಮ್ಮ ರಕ್ತ ವಾಹಿನಿಗಳಲ್ಲಿ ಹೋಗಿ ಆದಂತ ಕ್ಲಾಟ್ ಅನ್ನು ಏನ್ ಮಾಡುತ್ತೆ? ಒಡೆಯುತ್ತೆ. ಆ ಕ್ಲಾಟ್ ಒಡೆದ ನಂತರ ನಿಮ್ಮ ರಕ್ತ ಮತ್ತೆ ನಾರ್ಮಲ್ ಆಗಿ ಸರ್ಕ್ಯುಲೇಟ್ ಆಗ್ಲಿಕ್ಕೆ ಶುರು ಆಗುತ್ತೆ. ಅವಾಗ ನಾರ್ಮಲ್ ಕಂಪ್ಲೇಂಟ್ಸ್ ನಮ್ದು ಕಡಿಮೆ ಆಗುತ್ತೆ. ಇದೇ ವ್ಯವಸ್ಥೆ ನಮ್ಮ ಶರೀರದಲ್ಲಿ ಯಾವಾಗ ನಾವು ವ್ಯಾಯಾಮ ಮಾಡ್ತೀವೋ, ದಿನನಿತ್ಯ ನಾವೇನಾದ್ರೂ ವ್ಯಾಯಾಮ ಮಾಡಿದ್ರೆ ನಮ್ಮ ಶರೀರದಲ್ಲಿ ಆ ಒಂದು ಇಂಜೆಕ್ಷನ್ ನಲ್ಲಿ ಏನಿದೆಯಲ್ಲ, ಇಂಜೆಕ್ಷನ್ ನಲ್ಲಿ ಏನು ಔಷಧಿ ಇದೆನೋ ಅದೇ ಔಷಧಿ ನಮ್ಮ ಶರೀರದಲ್ಲಿಯೂ ಇದೆ. ಯಾವಾಗ ನಾವು ವ್ಯಾಯಾಮ ಮಾಡ್ತೀವೋ ಅದು ನಮ್ಮ ರಕ್ತ ವಾಹಿನಿಯಲ್ಲಿ ತಯಾರಾಗುತ್ತೆ, ಆಕ್ಟಿವೇಟ್ ಆಗುತ್ತೆ. ಯಾವಾಗ ಕ್ಲಾಟ್ ಆಗುತ್ತೋ ಆಟೋಮೆಟಿಕ್ಲಿ ಅದು ಕ್ಲಾಟ್ ಅನ್ನ ಒಡೆಯುವಂತ ಕೆಲಸ ಮಾಡುತ್ತೆ. ಎಷ್ಟೋ ಜನರಿಗೆ ನೋಡಿ ಹಾರ್ಟ್ ಅಟ್ಯಾಕ್ ಆಗಿ ಹೋಗಿದ್ದು ಗೊತ್ತೇ ಇರೋದಿಲ್ಲ. ECG ಯಾವಾಗಾದ್ರೂ ಹೋಗಿ ತೆಗೆಸಿದಾಗ ಇಲ್ಲ ನಿಮಗೆ ಹಾರ್ಟ್ ಅಟ್ಯಾಕ್ ಆಗಿ ಹೋಗಿದೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ವ್ಯಾಯಾಮ ಮಾಡೋದ್ರಿಂದ ನಮ್ಮ ಶರೀರದ ಜೊತೆಗೆ ನಮ್ಮ ಹೃದಯದ ಶಕ್ತಿ ಒಂದು ಹೆಚ್ಚಾಗ್ಲಿಕ್ಕೆ ಶುರು ಆಗುತ್ತೆ. ಮೂರನೇದ್ದು ಮತ್ತೆ ಬಹಳ ಇಂಪಾರ್ಟೆಂಟ್ ವಿಷಯ ಅಂದ್ರೆ ವಿಚಾರ. ಹೌದಾ? ಇಲ್ಲಿ ವಿಚಾರ, ಈ ವಿಷಯವನ್ನ ನಾವೇನಾದ್ರೂ ತಗೊಂಡ್ರೆ, ಎಷ್ಟು ಜನರಿಗೆ ಇಲ್ಲಿ ಟೆನ್ಷನ್ ಇದೆ ಈಗ ಸದ್ಯಕ್ಕೆ? ಸರ್ ನನಗೆ ಟೆನ್ಷನ್ ಇದೆ ಅಥವಾ ಟೆನ್ಷನ್ ಇಲ್ಲ ಅನ್ನೋರು ಎಷ್ಟು ಜನ ಇದ್ದೀರಾ? ನನಗೆ ಏನು ಟೆನ್ಷನ್ ಇಲ್ಲ. ಸುಮ್ಮನೆ ಎಲ್ಲರೂ ಸುಳ್ಳು ಹೇಳ್ತಾರೆ ಅಂತ. ಎಲ್ಲರಿಗೂ ಟೆನ್ಷನ್ ಇದೆ, ಸುಳ್ಳು ಹೇಳ್ತಾರೆ. ದ್ಯಾಟ್ಸ್ ಹೇಳಕ್ಕಾಗಲ್ಲ. ದ್ಯಾಟ್ಸ್ ಇಟ್. ಪರ್ಫೆಕ್ಟ್. ಇಲ್ಲಿ ಯಾರಿಗೂ ಟೆನ್ಷನ್ ಇಲ್ಲ ಅಂತ ಹೇಳಿಕ್ ಬರೋಲ್ಲ. ನನಗೆ ಸೋಮಣ್ಣ ಸರ್ ಬರೋ ತನಕ ನನಗೆ ಸ್ಟ್ರೆಸ್ ನಲ್ಲಿದ್ದೆ ನಾನು. ನನಗೆ ಗೊತ್ತಾಗ್ತಾ ಇಲ್ಲ, ಏನು ಪಾಪ ಇಷ್ಟು ಜನ ಬಂದು ಕೂತಿದ್ದಾರೆ, ಏನ್ ಮಾಡ್ಲಿ ಅಂತ ಗೊತ್ತಾಗ್ತಾ ಇರಲಿಲ್ಲ. ಟೆನ್ಷನ್ ಇದೆ ಅಲ್ಲ, ಪ್ರತಿನಿತ್ಯದ ಟೆನ್ಷನ್ ಇದೆ, ಪ್ರತಿಯೊಬ್ಬರಿಗೂ ಟೆನ್ಷನ್ ಇದೆ. ಒಂದು ಸಣ್ಣ ನಿಮಗೆ ಒಂದು ಎಕ್ಸಾಂಪಲ್ ಹೇಳಿ ನಾನು ನನ್ನ ಮಾತು ಮುಗಿಸ್ತೇನೆ. ಏನು ಅಂದ್ರೆ, 2 ಸಂಗತಿಗಳನ್ನ ನಾವು ಅಳವಡಿಸ್ಲಿಕ್ಕೆ ಶುರು ಮಾಡೋಣ ನಮ್ಮ ಲೈಫ್ನಲ್ಲಿ. ಪ್ರಾಬಬ್ಲಿ ನಿಮಗಿಂತ ವಯಸ್ಸಿನಲ್ಲಿ ನಾನು ಚಿಕ್ಕವನಿರ್ಬೋದು, ಬಟ್ ಒಂದು ಸ್ವಲ್ಪ ಇದ್ರ ಬಗ್ಗೆ ಅಭ್ಯಾಸ ಮಾಡಿದ್ರಿಂದ ನಿಮಗೆ ನಾನು ಹೇಳ್ತೀನಿ, ಹೌದಾ? ಸೊ 2 ಸಂಗತಿಗಳನ್ನ ಅಳವಡಿಸೋಣ. ಯಾವಾಗೂ ನಮಗೆ ಯಾರಿಗೆ ಸಿಟ್ಟು ಬರುತ್ತೆ, ನಮಗೆ ಯಾರಿಗೆ ಫ್ರಸ್ಟ್ರೇಟ್ ಆಗ್ತೀವಿ, ಈ ಎಲ್ಲ ಸಂಗತಿಗಳು ಯಾವಾಗ ಮಾಡ್ತಿರ್ತೀವಲ್ಲ, ಆವಾಗ ನಮ್ಮ ಒಂದು ಗೊತ್ತಾಗಿಯೋ ಗೊತ್ತಾಗದೇನೋ ಮನಸ್ಸಿನಲ್ಲಿ ಒಂದು ಏನಂತೀವಿ, ಅಭಿಮಾನ, ಈಗೋ ಏನಿದೆಯಲ್ಲ, ಈಗೋ ತಲೆ ಎತ್ತಿ ನಮ್ಮನ್ನ ಏನ್ ಮಾಡಿಸ್ತಾ ಇರುತ್ತೆ, ಈ ಎಲ್ಲ ಆಟವನ್ನು ಆಡಿಸ್ತಾ ಇರುತ್ತೆ. ಸೊ ಅದನ್ನೇನಾದ್ರೂ ನಾವು ಮ್ಯಾನೇಜ್ ಮಾಡ್ಲಿಕ್ಕೆ ಕಲಿತ್ರೆ ಥಿಂಗ್ಸ್ ವಿಲ್ ಬಿ ಅಂಡರ್ ಅವರ್ ಕಂಟ್ರೋಲ್. ಅರ್ಥ ಆಯ್ತಾ? ಇದು ಒಂದು ವಿಷಯ. ಎರಡನೇ ವಿಷಯ ಏನಂದ್ರೆ, ಎಷ್ಟೋ ಸಲ ನಾವು ಸ್ಟ್ರೆಸ್ ನಲ್ಲಿ ನಮ್ಮ ಮಿಸ್ ಮ್ಯಾನೇಜ್ಮೆಂಟ್ ಇಂದ ಇರ್ತೀವಿ. ಓಕೆ, ಸೊ ಆಗಲೇ ನಾನು ಉದಾಹರಣೆ ಕೊಟ್ಟೆ, ಸ್ಟ್ರೆಸ್ ಬಂತು. ಸ್ಟ್ರೆಸ್ ಯಾಕೆ ಬಂತು? ಮಿಸ್ ಮ್ಯಾನೇಜ್ ಒಂದು ಸ್ವಲ್ಪ ಗಡಬಡಿ ಆಯ್ತಲ್ಲ, ಟೈಮು ಹೊಂದಲಿಲ್ಲ. ನಾವು ಏನ್ ಮಾಡ್ತೀವಿ,
ಸ್ಟ್ರೆಸ್ ನಲ್ಲಿ ಬರ್ಲಿಕ್ಕೆ ಶುರು ಆಗ್ತೀವಿ. ಸಂಗತಿಗಳನ್ನ ಸರಿಯಾದ ಸಮಯಕ್ಕೆ ಸರಿಯಾದ ಪದ್ಧತಿಯಿಂದ ನಾವೇನಾದ್ರೂ ಮ್ಯಾನೇಜ್ ಮಾಡ್ಲಿಕ್ಕೆ ಶುರು ಮಾಡಿದ್ರೆ ಏನಾಗುತ್ತೆ? ಸ್ಟ್ರೆಸ್ ಬರೋದು ನಾವು ಕಡಿಮೆ ಮಾಡಬಹುದು. ಅದರ ಜೊತೆಗೆ ಒಂದು ವಿಶ್ವಾಸ, ಓಕೆ, ಒಂದು ವಿಶ್ವಾಸವನ್ನ ನಾವೆಲ್ಲರೂ ಇಲ್ಲಿ ಮನಸ್ಸಿನಲ್ಲಿ ಇಟ್ಕೊಳ್ಳೋಣ. ಏನಂದ್ರೆ ಏನು ಆಗ್ತಾ ಇದೆ ಅದೆಲ್ಲವೂ ಒಳ್ಳೆಯದಕ್ಕೆ ಆಗ್ತಾ ಇದೆ. ಆ ಒಳ್ಳೆಯದನ್ನು ಅದು ಯಾರ ಮೇಲೆ ಡಿಪೆಂಡ್ ಆಗೋಣ? ನೀವು ಯಾವ ಶಕ್ತಿಯನ್ನ ನಂಬ್ತಿರೋ ಆ ಶಕ್ತಿಯನ್ನ ಅದ್ರ ಮೇಲೆ ವಿಶ್ವಾಸ ಇಡಿ. ಅದು ನಿಮ್ಮೊಂದಿಗೆ ಯಾವತ್ತೂ ಇರುತ್ತೆ. ಅದು ನಿಮ್ಮನ್ನ ನಿಮ್ಮ ಸಮಸ್ಯೆಯಿಂದ ಹೊರಗಡೆ ತೆಗೆಯುತ್ತೆ. ಸೊ ಆ ವಿಶ್ವಾಸ ಬೇಕು, ಸಂಪೂರ್ಣ ವಿಶ್ವಾಸ ಇರಬೇಕು. ಈ 3 ಸಂಗತಿಗಳನ್ನ ನಾವು ಮಾಡ್ಬೋದಾ? ಓಕೆ. ಸೊ ಇದನ್ನ ನಾವೇನಾದ್ರೂ ಮಾಡಿದ್ರೆ ನಾನೇನು ಹೇಳ್ತಾ ಇದ್ದೀನಲ್ಲ, ನಾನೇನೀಗ 90 ದಿನಗಳಲ್ಲಿ ರೋಗದಿಂದ ನಾವು ಮುಕ್ತರಾಗಬೇಕು ಅನ್ನುವಂತಹ ಒಂದು ವಿಷಯವನ್ನ ನಾವಿಲ್ಲಿ ಯಶಸ್ವಿಯಾಗಿ ನಾವಿಲ್ಲಿ ಮಾಡಬಹುದು. ಆಹಾರದಲ್ಲಿ ಮಾಧವಬಾಗ್ ಯಾವ ತರ ನಿಮಗೆ ಹ್ಯಾಂಡ್ ಹೋಲ್ಡ್ ಮಾಡುತ್ತೆ, ವ್ಯಾಯಾಮದಲ್ಲಿ ನಿಮಗೆ ಮಾಧವಬಾಗ್ ಯಾವ ತರ ಹ್ಯಾಂಡ್ ಹೋಲ್ಡ್ ಮಾಡುತ್ತೆ, ಹಾಗೂ ವಿಚಾರವಾಗಿ ಮಾನಸಿಕ ಸ್ಟ್ರೆಸ್ ಯಾವ ತರ ಕಡಿಮೆ ಮಾಡ್ಲಿಕ್ಕೆ ಮಾಧವಬಾಗ್ ನಿಮಗೆ ಹೆಲ್ಪ್ ಮಾಡುತ್ತೆ. ಈ ಎಲ್ಲವನ್ನು ಸೈಂಟಿಫಿಕಲಿ ಡಿಸೈನ್ ಮಾಡಿ ಒಂದು ಚಿಕಿತ್ಸಾ ಪದ್ಧತಿಯನ್ನ ನಾವು ಎಲ್ಲಾ ಪೇಷಂಟ್ಸ್ಗೆ, ಅದು ಡಯಾಬಿಟೀಸ್ ಇರ್ಬೋದು, ಹಾರ್ಟ್ ಪೇಷಂಟ್ ಇರ್ಬೋದು, BP ಪೇಷಂಟ್ ಇರ್ಬೋದು, ಬೊಜ್ಜು ಇರ್ಬೋದು, ಬ್ಲಾಕೇಜಸ್ ಇರ್ಬೋದು, ಈ ಎಲ್ಲಾ ಪೇಷಂಟ್ಸ್ ಎದುರುಗಡೆ ನಾವು ಅವ್ರಿಗೆ ಕೊಡ್ತೀವಿ. ಅದರಿಂದ ಅವ್ರಿಗೆ ಹೊರಗೆ ಬರುವಂತ ಕೆಲಸ ಆಗುತ್ತೆ. ಇದೆಲ್ಲವೂ ಕೇವಲ ಎಷ್ಟು ದಿನದಲ್ಲಿ? 3 ತಿಂಗಳಲ್ಲಿ ಪಾಸಿಬಲ್ ಆಗುತ್ತೆ. ಇದಕ್ಕೆ ಈಗ ಇದನ್ನು ಮಾಡೋ ಜವಾಬ್ದಾರಿ ಯಾರ್ದು? ಆವಾಜ್ ಬರ್ತಾ ಇಲ್ಲ. ಯಾರ ಜವಾಬ್ದಾರಿ ಇದು? ಇನ್ನೂ ಜೋರಾಗಿ ಬರ್ಬೇಕು ಆವಾಜ್. ಯಾರ ಜವಾಬ್ದಾರಿ ಇದು? ನಮ್ದು. ಎಲ್ಲರೂ ಸೇರಿ ಇದು ನಮ್ಮ ಜವಾಬ್ದಾರಿ. ಇದು ನನ್ನ ಶರೀರ. ನನ್ನ ಶರೀರದಿಂದ ನನ್ನ ರೋಗವನ್ನು ನಾನು ಹೊರಗಡೆ ಬರಬೇಕಂದ್ರೆ ನಾನು ಪ್ರಯತ್ನಶೀಲನಾಗಬೇಕು, ನಾನು ಆಕ್ಷನ್ ತಗೋಬೇಕು, ನಾನು ಇದರಲ್ಲಿ ಆಕ್ಟ್ ಮಾಡಬೇಕು, ನನ್ನ ಇನ್ವಾಲ್ವ್ಮೆಂಟ್ ಬೇಕು. ಬಾಸ್, ನಾನು ದುಡ್ಡು ಕೊಟ್ಟಿದ್ದೀನಿ, ಔಷಧಿ ತಿಂತಾ ಇದ್ದೀನಿ, ನನಗೆ ಗುಣ ಆಗ್ಬೇಕು. ಈ ಮೈಂಡ್ ನಿಂದ ನಾವು ಗುಣ ಆಗೋದು ಪಾಸಿಬಲ್ ಇದೆನಾ? ಇಲ್ಲ. ಸೊ ಹಾಗಾಗಿ ಇದನ್ನ ಸೈಂಟಿಫಿಕಲಿ ಯಾವಾಗ ಪ್ರೂವ್ ಮಾಡ್ಲಾಯ್ತೋ, ಇದು ಕೇವಲ ಮಾತಿನಲ್ಲಿ ಇದೆನಾ? ಇಲ್ಲ. ಮಾಧವಬಾಗ್ ಇವತ್ತು 150ಕ್ಕೂ ಹೆಚ್ಚು ರಿಸರ್ಚ್ ಪೇಪರ್ಸ್ ಅನ್ನ ಪ್ರೆಸೆಂಟ್ ಮಾಡಿ, ಕೇವಲ ಭಾರತದಲ್ಲ, ಅಮೆರಿಕನಲ್ಲಿ, ಇಂಗ್ಲೆಂಡ್ ನಲ್ಲಿ, ಅದರ ಜೊತೆಗೆ ದುಬೈನಲ್ಲಿ, ಆಸ್ಟ್ರೇಲಿಯಾನಲ್ಲಿ, ಎಲ್ಲಾ ಪ್ಲಾಟ್ಫಾರ್ಮ್ಸ್ ಮೇಲೆ ಇವತ್ತು ಈ ಪೇಪರ್ಸ್ ಅನ್ನ, ರಿಸರ್ಚ್ ಪೇಪರ್ಸ್ ಅನ್ನ ಪ್ರೆಸೆಂಟ್ ಮಾಡಿ ಈ ಚಿಕಿತ್ಸಾ ಪದ್ಧತಿಯಿಂದ ಸಂಪೂರ್ಣವಾಗಿ ಈ ರೋಗಗಳು ಗುಣವಾಗುತ್ತೆ ಅನ್ನೋದನ್ನ ಪ್ರೂವ್ ಮಾಡಿದೆ. ಸೊ ಹಾಗಾಗಿ ಇವತ್ತು ಈ ಒಂದು ವೈಜ್ಞಾನಿಕ ಸತ್ಯವನ್ನು ನಿಮಗೆ ಅರಿವು ಮಾಡಿಕೊಡ್ಬೇಕು. ಹೌದಾ? ಇದು ನಾನು ಹೇಳಿದ್ದು ನಿಮಗೆ ಬೂಸ್ಟ್ ಆಯ್ತಾ? ಕಾನ್ಫಿಡೆನ್ಸ್ ಬಂತಾ? ಎಷ್ಟು ಜನ ಇಲ್ಲಿ ನೀವು ನಿಮ್ಮ ರೋಗವನ್ನ ಸಂಪೂರ್ಣವಾಗಿ ಗುಣ ಮಾಡ್ಲಿಕ್ಕೆ ತಯಾರಿದ್ದೀರಿ? ಎಷ್ಟು ಜನ ನಾನು ಸಂಪೂರ್ಣವಾಗಿ ರೋಗ ಮುಕ್ತನಾಗಬೇಕು ಅನ್ಲಿಕ್ಕೆ ಎಷ್ಟು ಜನ ತಯಾರಿದ್ದೀರಿ? ಪರ್ಫೆಕ್ಟ್. ಎಲ್ಲರ ಸಲುವಾಗಿ ಒಂದ್ಸಲ ಜೋರಾದ ಚಪ್ಪಾಳೆ ಅಂತ ತಟ್ಟು ನಾವು. ಯಾಕಂದ್ರೆ ರೋಗ ಮುಕ್ತರಾಗಲಿಕ್ಕೆ ಇದು ಮೊದಲ ಹೆಜ್ಜೆ. ಮೊದಲು ಡಿಸೈಡ್ ಮಾಡ್ಬೇಕು ನಾವು, ನಾನು ರೋಗದಿಂದ ಹೊರಗೆ ಬರೋನಿದ್ದೀನಿ ಅನ್ನೋದನ್ನ ಯಾವಾಗ ಡಿಸೈಡ್ ಮಾಡಿದ್ರಿ, ಇದು ನಿಮ್ಮ ಒಂದು ರೋಗ ಮುಕ್ತಿಯ ಮೊದಲ ಹೆಜ್ಜೆ. ಇದು ಸ್ಟಾರ್ಟ್. ಇಷ್ಟೇ ಡಿಸೈಡ್ ಮಾಡಿ ಆಗತ್ತಾ? ಇಲ್ಲ. ಈ ರೋಗದ ಬಗ್ಗೆ ಆಕ್ಚುಲಿ ನಮ್ಮ ಶರೀರದಲ್ಲಿ ಏನಾಗುತ್ತೆ, ನಿಜವಾಗಿಯೂ ಆಗುತ್ತಾ? ಇದು ಏನು ಸುಮ್ಮನೆ ಮಾತಾಡಿ ಬೋರ್ಡ್ ಹಾಕೊಂಡು ಹೋಗ್ಬಿಡ್ತಾರ? ನಿಜವಾಗಿಯೂ ಆಗುತ್ತಾ? ಇದ್ರ ಬಗ್ಗೆ ನಮ್ಮ ಜೊತೆಗೆ ಇವತ್ತು ಡಾಕ್ಟರ್ ಗುರುದತ್ತ ಅಮೀನ್ ಅವರು ನಮ್ಮ ಜೊತೆಗೆ ಇವತ್ತಿದ್ದಾರೆ. ಇದ್ರ ಬಗ್ಗೆ ವೈಜ್ಞಾನಿಕವಾಗಿ ಯಾವ ತರಹ ನಮ್ಮ ಶರೀರದಲ್ಲಿ ಬದಲಾವಣೆಗಳಾಗುತ್ತೆ, ಈ ಚಿಕಿತ್ಸೆಯಿಂದ ಏನೇನು ಚೇಂಜಸ್ ನಮ್ಮ ಬಾಡಿಯಲ್ಲಿ ಆಗುತ್ತೆ, ಅದ್ರ ಬಗ್ಗೆ ಇವತ್ತವರು ನಮ್ಮೊಂದಿಗಿದ್ದಾರೆ. ಅವರು ಇದ್ರ ಬಗ್ಗೆ ನಿಮಗೆಲ್ಲರಿಗೂ ಇನ್ ಡೀಟೇಲ್ ಆಗಿ, ಸುಮ್ಮನೆ ಮಾತಲ್ಲ, ಇನ್ ಡೀಟೇಲ್ ಆಗಿ ಶರೀರದಲ್ಲಿ ಏನು ಬದಲಾವಣೆಗಳಾಗುತ್ತೆ ಅದ್ರ ಬಗ್ಗೆ ಒಂದು ಪ್ರೆಸೆಂಟೇಶನ್ ನಿಮ್ಮೊಂದಿಗೆ ಅವರು ಶೇರ್ ಮಾಡ್ತಾರೆ. ಇಲ್ಲಿ ಅವ್ರ ಬಗ್ಗೆ ನಾನು ಇಂಟ್ರೊಡಕ್ಷನ್ ಕೊಡ್ತೀನಿ. ಬಟ್ ಅದಕ್ಕಿಂತ ಮೊದಲು ನಾವು ಗುರುದತ್ತ ಅಮೀನ್ ಅವರ ಏನು ಸಾಧನೆಗಳನ್ನ ತಿಳ್ಕೊಂಡ್ಬಿಡೋಣ. ಇಲ್ಲಿ ನನಗನ್ಸು ಮಟ್ಟಿಗೆ ಬೆಂಗಳೂರಲ್ಲಿ ಎಷ್ಟು ಒಂದು ವರ್ಷಕ್ಕೆ ಅಂದಾಜು ಒಬ್ಬ ಏನಂತಾರೆ, ಒಬ್ಬ ಬಹಳ ಫೇಮಸ್ ಕಾರ್ಡಿಯಾಲಜಿಸ್ಟ್ ಎಷ್ಟು ಸರ್ಜರೀಸ್ ಮಾಡಬಹುದು, ಎಷ್ಟು
ಆಪರೇಷನ್ ಮಾಡಿರ್ಬೋದು? ಅಂದಾಜು ಕೇಳ್ತಾ ಇದ್ದೀನಿ ನಾನು. ಎಷ್ಟು ಆಪರೇಷನ್ ಮಾಡಿರ್ಬೋದು? ಅಲ್ಲಲ್ಲ, ಒಟ್ಟಿಗೆ ಅವ್ರ ಲೈಫ್ ನಲ್ಲಿ ಕೇಳ್ತಾ ಇರೋದು ನಾನು. 1000, 2000, 5000, 10,000, 10,000 ಆಪರೇಷನ್ಗಳನ್ನ ಇಲ್ಲಿ ಒಬ್ರು ಯಾರೋ ದೊಡ್ಡ ಕಾರ್ಡಿಯಾಲಜಿಸ್ಟ್ ಅವ್ರ ಸರ್ಜನ್ ಮಾಡಿರ್ಬೋದು. ಬಟ್ ಎಲ್ಲರದು ಈ ಮಾತಿಗೆ ನನಗೆ ನಿಮ್ಮ ಜೋರಾದ ಚಪ್ಪಾಳೆ ಬೇಕು. ಯಾಕಂದ್ರೆ 3.5 ಲಕ್ಷಕ್ಕೂ ಹೆಚ್ಚು ಇವತ್ತು ಆಪರೇಷನ್ ಅನ್ನ ಅವರು ನಿಲ್ಲಿಸಿದಂತ ಕೆಲಸ ಅವರು ಮಾಡಿದ್ದಾರೆ ಇವತ್ತು. ಅದು ಘನತೆ ಅವ್ರದ್ದು. ಇವತ್ತು 3.5 ಲಕ್ಷಕ್ಕೂ ಹೆಚ್ಚು ರೋಗಿಗಳಿಗೆ ಯಾವಾಗ ಡಾಕ್ಟರ್ ನಿಮಗೆ 7 ದಿನದಲ್ಲಿ ಸರ್ಜರಿ ಮಾಡಿಸ್ಬೇಕು ಅಂತ ಯಾವಾಗ ಹೇಳಿದ್ರು, ಆವಾಗ ಅವ್ರಿಗೆ ಟ್ರೀಟ್ಮೆಂಟ್ ಕೊಟ್ಟು ಸಂಪೂರ್ಣವಾಗಿ ಅವ್ರನ್ನ ಗುಣ ಮಾಡುವಂತ ಹೆಮ್ಮೆ ಇವತ್ತು ನಮ್ಮ ಜೊತೆಗೆ ಡಾಕ್ಟರ್ ಗುರುದತ್ ಅವರಿದ್ದಾರೆ. ಕೇವಲ ಇಷ್ಟೇ ಅಲ್ಲ, ಅವರಷ್ಟೇ ಮಾಡದೆ ಇವತ್ತು ಈ ತರಹ 450ಕ್ಕೂ ಹೆಚ್ಚು ಡಾಕ್ಟರ್ಸ್ ಗಳಿಗೆ ಟ್ರೈನಿಂಗ್ ಕೊಟ್ಟು ಅವ್ರ ಕಡೆಯಿಂದನೂ ಇದೇ ತರದ ಕೆಲಸವನ್ನ ಮಾಡಿಸ್ತಾ ಇದ್ದಾರೆ. ಭಾರತ ಮತ್ತು ಭಾರತದ ಹೊರಗೆ ಫಾರಿನ್ ಕಂಟ್ರೀಸ್ ನಲ್ಲಿ 100 ಪ್ರೆಸೆಂಟೇಷನ್ಸ್ ಅನ್ನ, ರಿಸರ್ಚ್ ಪೇಪರ್ಸ್ ಅನ್ನ ಪಬ್ಲಿಷ್ ಮಾಡಿ ಈ ಒಂದು ಚಿಕಿತ್ಸಾ ಪದ್ಧತಿ ಕೇವಲ ಭಾರತದಲ್ಲಿದ್ರೆ ಉಪಯೋಗ ಆಗಲ್ಲ, ಇದು ಜಗತ್ತಿನ ಪ್ಲಾಟ್ಫಾರ್ಮ್ ಮೇಲೆ ಹೋಗಬೇಕು ಅಂತ ಹೇಳಿ ಎಲ್ಲಾ ಒಂದು ಜಗತ್ತಿನ ದೊಡ್ಡ ದೊಡ್ಡ ಒಂದು ರಿಸರ್ಚ್ ಪೇಪರ್ಸ್ ನಲ್ಲಿ ಈ ವಿಷಯವನ್ನ ಪ್ರೆಸೆಂಟ್ ಮಾಡಿ ಈ ಒಂದು ಭಾರತದ ಆಯುರ್ವೇದ ಪದ್ಧತಿಯನ್ನ ಜಗತ್ತಿನಾದ್ಯಂತ ಪ್ರಸಿದ್ಧಿ ಮಾಡಿದಂತಹ ವ್ಯಕ್ತಿ ಇವತ್ತು ನಮ್ಮೊಂದಿಗಿದ್ದಾರೆ. ಸೊ ಅವರನ್ನ ನಾನು ಜೋರಾದ ಚಪ್ಪಾಳೆಯೊಂದಿಗೆ ಸ್ಟೇಜ್ ಮೇಲೆ ಕರಿತೀನಿ. ಸರ್ ಗುರುದತ್ತ ಅಮೀನ್ ಸರ್, ಪ್ಲೀಸ್ ಸರ್. ಎವಿ ಹಾಕಿ ಸರ್, ಪ್ಲೀಸ್ ವೆಲ್ಕಮ್. ಸೊ ಒಂದು ಸರ್ ಬಗ್ಗೆ ನಾನು ಹೇಳಿದೆ, ಒಂದು ಚಿಕ್ಕ ಎವಿ ಇವತ್ತು ಸರ್ ಬಗ್ಗೆ ಇದೆ. ಆ ಮೊದಲು ಅದು ಶುರು ಮಾಡೋ ಮೊದಲು ಇವತ್ತು ಅವರು ಮುಂಬೈಯಿಂದ ಇವತ್ತು ನಮಗೆ ಇವತ್ತು ಈ ವಿಷಯವನ್ನು ತಿಳಿಸ್ಲಿಕ್ಕೆ ಬಂದಿದ್ದಾರೆ. ಸೊ ನಮಗೆ ಭಾಷೆ ಇವತ್ತು ಸಮಸ್ಯೆ ಆಗ್ಬೋದಾ? ಇಲ್ಲ, ಅವರು ಇಂಗ್ಲಿಷ್ ನಲ್ಲಿ ಮಾತಾಡ್ತಾರೆ. ಇಸ್ ದಟ್ ಓಕೆ ಫಾರ್ ಯು? ಯಾರಿಗಾದ್ರೂ ಸಮಸ್ಯೆ ಅನಿಸಿದ್ರೆ, ಅರ್ಥವಾಗ್ಲಿಲ್ಲ ಅಂದ್ರೆ ನಾನು ಇಲ್ಲೇ ಇರ್ತೀನಿ, ಕನ್ನಡದಲ್ಲಿ ನಿಮಗೆ ವ್ಯವಸ್ಥಿತವಾಗಿ ತಿಳಿಸ್ಕೊಡ್ತೀನಿ. ಯಾವುದೇ ತರದ ನಿಮಗೆ ತೊಂದರೆ ಆಗಲ್ಲ. ಇಸ್ ದಟ್ ಓಕೆ ಫಾರ್ ಯು? ಹಿಂದಿಯಲ್ಲಿ ಯಾರಾದ್ರೂ ಬೇಕಾ? ಹಿಂದಿಯಲ್ಲಿ ಮಾತಾಡ್ಬೇಕು ಅಂತ ಏನಂದ್ರೆ, ಅಥವಾ ಇಂಗ್ಲಿಷ್ ಅಲ್ಲೇ ನಡೀತದ? ಇಂಗ್ಲಿಷ್ ಎಲ್ಲರಿಗೂ ಒಪ್ಪಿಗೆನಾ? ಎಲ್ಲರಿಗೂ ಒಪ್ಪಿಗೆನಾ? ಪರ್ಫೆಕ್ಟ್, ಆಲ್ ರೈಟ್. ಸೊ ಎಬಿ ಆಯ್ತಾ? Of the company, Dr. Gurudatta Amin has come a long way. Dr. Amin, who has done his Ayurvedic degree BAMS and has also completed post-graduation MD in Samahita Siddhant, has played an important role in the research and development field at Madhavbaug. He leads in the research and implementation of innovative and effective treatments of Madhavbaug. Besides being a source of inspiration for patients as well as colleagues, Dr. Gurudatta Amin is a talented poet, a wonderful singer, and an impactful speaker as well. है मार्ग कठिन कंकरों से भरा है मार्ग कठिन कंकरों से भरा है, मगर मधुमेह विजय का ध्येय सर पे लिया है कि आहार इच्छा से कम ही मिला हो। डाइट के फॉलो मिला ना, कि आहार इच्छा से कम ही मिला हो, सुबह उठ के चलना ये मन के विरुद्ध हो, पर व्याधि मुक्ति आसान नहीं है, यूं ही मिले उस विजय की क्या कीमत, जो कठिनाई से हो प्राप्त उसमें प्रभा है, जो कठिनाई से हो प्राप्त उसमें प्रभा। Dr. Gurudatta Amin has contributed in many valuable inventions of Madhavbaug. By being present in many TV and radio shows, he has increased awareness about healthy life among lakhs of people, constantly working to provide relief for lifestyle-induced diseases and treating and encouraging thousands of patients is the talented man, Dr. Gurudatta Amin. So, let's welcome Dr. Gurudatta Amin, sir. So, mic is yours, sir. धन्यवाद.
So, okay. So can you switch on my PPT? So thanks Google Translator, because I was trying to understand what the Prasad is saying as well as your MLA was saying through Google Translator. And I can see that everyone is enthusiastic, everyone is energized, and everyone wants freedom from his disease, right? Right or wrong? So have you visualized your health where you're free from all the allopathy medicines? Have you visualized it? Is it possible? What will be the impact of that life on your quality of life, on your relatives? Say, for example, your blood sugar is under absolutely good control without taking any allopathy medicine. Your BP is absolutely in a good control. And now you're able to walk for 30 minutes, and within a 30 minutes, you're able to complete 3 kilometers, and you don't have now big tummy. You're absolutely fine. You're free from all the symptoms. Don't you think this quality of life will make your people also happy? Those who are living with you, those also will be happy. And this is what is our target. We want to live a happy and healthy life without any support of medicine. How many of you are with me? Everyone? So is it a possible? Second thing, there are many questions. Whenever we talk to our patients are full of different questions. Say, for example, why we should stop allopathy medicines? Who is giving these allopathy medicines to the patient? The doctors, right? Diabetologists, cardiologists, they are prescribing these medicines to the patient. Now, why we should stop this? If this medicine is advised by an expert, then why we should stop this medicine? Isn't it a right question? Isn't it a good question? Because it's not someone who is, you're not going to a medical shop and medical shop is suggesting you medicine. It is a medicine which is suggested by an expert of modern medicine. And now Madhavbaug is saying we should stop these medicines. Now, moving ahead, first question I would like to ask you. Majority of you are diabetic, right? Majority of you are diabetic? Yes, no? A very basic question I would like to ask you is that after starting your medicines, your weakness increased or your weakness level reduced down? Huh? Increased or decreased? Decreased. How many of you say that after starting medication, my health or my symptoms, what I was experiencing, have increased instead of reducing? Okay. How many of you say that no, after starting medicines, my symptoms reduced? So can you see, very few are there who are saying that after starting medicine, symptoms have reduced. Second question, after starting medicine, your sugars level fall down or not? After starting medicine, sugars? No down, no up. So no effect on sugar. So now there are so many things that we need to learn, and this is the reason why you are here. You must be having that question in your mind, right? So in spite of starting all the medicines, still my sugars are not under good control. In spite of starting all the medicines, still I am facing so many complaints, and that has brought you here, right or wrong? So now what we need to do, we need to understand diabetes in great detail. So in next 20 minutes, I will try to give you a clear understanding about type 2 diabetes. Now, how many of you are on insulin? Insulin? Okay. How many of you are insulin since last 30 years? 30 years. So why I'm asking you this question? Type 1 diabetes and type 2 diabetes. These are two different types of diabetes. Everyone is aware about it or not? And for your information, type 1 diabetes is completely opposite to type 2 diabetes. Isn't it? It is not like that. They are two brothers. It's not like that. They are completely opposite to each other. In type 1 diabetes, your pancreas is not able to produce insulin. Is it clear? Now, if the patient's pancreas is not able to produce insulin, then what would be the level of sugar? Will it be 150, 160, 180, or it would be 300, 400 and above? Very high.
If your pancreas is not producing insulin, then your sugars will be very high. So very simple way to differentiate between type 1 and type 2 is, now you just check out with yourself, what is your sugar level? Is it a 400 plus or is it below 400? If it is below 400, then it is type 2. Second differentiating factor. If your weight is less than as compared to your height proportion, that is called BMI. If you are a thin individual, then your diabetes is type 1. If you are obese, then your diabetes is type 2. Is it very clear? If you are obese, if you are healthy in the sense mota, then it is type 2. Third differentiation. If your sugars are well managed with the medicines, if your sugars are well managed with medicines, then this is confirmed type. How many of you are clear? So first differentiation I said, your sugar levels. If your sugar is more than 400, it is type 1. Second differentiation I said, if you are thin, then type 1. If you are obese, then type 2. Third differentiation, what I said, if your diabetes or blood sugar is well managed with only medicine, then it is confirmed type 2. Is it clear with everyone? And the last differentiation, if you got the diabetes at the age of 30 and above, then it is type. If it is below 30, then it is type 1. Now, based on this classification, tell me how many of you have type 2 diabetes? Just raise your hands. So, have you realized the majority of you have type 2 diabetes? Is it clear, everyone? Now, let me explain you what is the difference between type 1 and type 2. In type 1, your insulin or your pancreas is not producing insulin. In type 1, what is happening? Insulin is not getting produced. In type 2, the picture is totally different. In type 2, your pancreas is producing more than the normal. So now the question is there, if my body is producing more than the normal, then still my sugars are high. Why? Isn't it a question? Isn't it a question? Now to get the answer of this question, I would like to show you one video. Please start that video. No. Let me see. Prasad sir. In this way. Whenever you eat food, where it goes? To your stomach, right? From stomach, sugar is getting absorbed into the blood. So from stomach, where the sugar will come? To the blood. So you have consumed a gulab jam. Now where it is there in your stomach. From stomach, that sugar which is there in that gulab jam will come to your blood, right? And then it will circulate in your body. Now let's start. Okay. Have you started? Can you restart again? Playback. Prasad sir. Can you start it again? Yes. So just see. Everyone is there with me? Everyone can see the image or video? Yes or no? Okay. Start. Click kela. Okay. So you have consumed a food and it has now from the stomach, the sugar has entered into your blood. Okay. You can see over there, like yellow colored glucose is there and blue colored insulin is there. Just stop or start again. Prasad sir. Start again. Again start. Again we are saying a same image. You have consumed a food. After consuming food, sugar has entered in your blood. Pause. Sugar has entered in your blood. That point is clear? From stomach, sugar has entered in your blood. Now once sugar reaches to your blood, your pancreas produces insulin. And then insulin is also there in your blood. Now what is happening? Just see to next play. Now what is happening? Just see. Insulin is helping that glucose or a sugar to enter into the muscles. Can you see that? Can you see that? The insulin is working like a key and it is trying to... Prasad sir, please repeat. Yes, play it.
Can you see that insulin is trying to open the doors of glucose and glucose is entering into the muscles? So just now, see to me. What is happening? Pause, hold on. What is happening? Look at me. You have consumed food, food is there in your stomach. From stomach, the sugar has entered into your blood. And once sugar comes to your blood, your pancreas is producing insulin. So now you have a in your blood, insulin and sugar. Now where you need a sugar? You need a sugar in a blood or you need a sugar in a muscles? Where you need a sugar? In a blood or in a muscle? Muscles, right? So why? Because ultimately your muscles are going to use that sugar for activity. So now what is happening? To enter into the muscle, glucose requires insulin. This point is clear with everyone? So to enter into the muscle, what glucose requires? It is insulin. Let's move ahead. Next. So now what is happening? See, in type 1 diabetes, as I said, what is happening in type 1 diabetes? No insulin. So pancreas is not producing insulin. Multiple causes are there. Vitamin D deficiency, Coxsackie virus, or endotoxin. Forget about it. We have a type 2. So let us focus on our problem. So this is not our problem. This is a type 1 diabetes problem. They don't have insulin in their blood. And this is what the problem is. Let's move ahead. Now, moving ahead. Wait. Yes, continue. Continue, Prasad sir. This is one where no insulin is seen. Now see, this is your part. Over here you can see that insulin is there, blue colored insulin is there, glucose is there, but still doors are not getting opened. Can you see this? Now why? Why this is happening? Prasad sir, वो फिर से एक बार play करो ना वही slot, वही segment एक. Why this is happening? Can you see? What's the problem over there? Pardon? Kannada, okay. Prasad sir, yavaradi. So basically, those doors are blocked with the fat. Can you see? The main problem is those doors are blocked with the fats. So the main concern of type 2 diabetes is not sugar. The main problem of type 2 diabetes is not insulin. The main problem of type 2 diabetes is now I have a beautiful question for you. Just answer this question and then we'll move ahead. Then I will ask Prasad sir to explain this same video again. My sugar is 400 and after eating gulab jam, say for example, my sugar is 400 and now I have consumed one single tablet. After taking that tablet, my sugar gone down from 400 to 220. So sugar has gone down from 400 to 220. My question is, it has reduced down by 180 mg, right? So the question is, where is that sugar? When I take a medicine, when I eat a gulab jam, the sugar goes to 400. When I take a medicine, sugar falls down to 220. So my question is, where is that 180 mg? It is converted into fat by that medicine. So now you tell me, after starting medicines for diabetes, what has happened with your weight? Weight gone up or weight reduced? Bada ya kam hua? Raised or not? So what has happened? The sugar which was there in your blood is now converted into fat. And where is that fat? In your body only. And what I have shown you, what is the problem of type 2 diabetes? It is. So what those medicines are doing with you? Are they helping you or damaging you more? Are you getting me? So how many of you are now convinced that we should stop these medicines? Everyone? Everyone? So we should stop these medicines. I will just show you one slide. Move ahead, PPT. I will just show you one slide where
You must be curious about your medicines, whatever you are taking, right? Doctors are prescribing you different medications. So why I'm showing you? Because I want to tell you that, let me tell you how your medicines are controlling your blood sugar. Are you interested in it? Is it required? Yes, it is required. हे करना काय करतोय? हा, ओपन कर ना. मग मला दाखव ना, मला दिसत नाही ती. फुल स्क्रीन कर, फुल स्क्रीन. फुल स्क्रीन. प्रवीण जी, नहीं नहीं नहीं, ठीक है, ठीक. ನೀವು ಹೋಗೋಕ್ಕಿಂತ ಮೊದಲು ನಿಮ್ಮ HbA1c ಟೆಸ್ಟ್ ಅನ್ನ ಇಲ್ಲಿ ಮಾಡುವಂತ ವ್ಯವಸ್ಥೆಯನ್ನ ಮಾಡಿದೆ. ಓಕೆ, ಅದು ಉಚಿತವಾಗಿ. ಇಲ್ಲಿ ನೀವು ಬ್ಲಡ್ ಸ್ಯಾಂಪಲ್ ಅನ್ನ ಕೊಟ್ಟು ಹೋಗಬಹುದು. ನಿಮಗೆ ನಿಮ್ಮ ರಿಪೋರ್ಟ್ಸ್ ಅನ್ನ ನೀವು ಹತ್ತಿರದ ಕ್ಲಿನಿಕ್ ನಿಮಗೆ ಫೋನ್ ಮಾಡಿ ನಿಮಗೆ ಅದು ರಿಪೋರ್ಟ್ ಎಲ್ಲಿ ಯಾವ ತರ ಸಿಗುತ್ತೆ ಇದೆಲ್ಲ ಡೀಟೇಲ್ ಆಗಿ ನಿಮ್ಗೆ ತಿಳಿಸ್ತಾರೆ. ಆಮೇಲೆ ನಿಮಗೆ ಅದು ರಿಪೋರ್ಟ್ ಸಿಗುತ್ತೆ. ಓಕೆ, ಸೊ ಹಾಗಾಗಿ ಉಚಿತವಾಗಿ ನಿಮಗೆ ಹೋಗೋಕ್ಕಿಂತ ಮೊದಲು ನೀವು ಹೋಗ್ಬೇಕಾದ್ರೆ ಇಲ್ಲಿ ಉಪಹಾರ ಇದೆ. ಉಪಹಾರ ಆದ ನಂತರ ನೀವು ಬ್ಲಡ್ ಟೆಸ್ಟ್ ಕೊಟ್ಟು ಆಮೇಲೆ ಹೋಗ್ಬೋದು. ಸೊ ಹಾಗಾಗಿ ಇದನ್ನ ಯಾರು ಮಿಸ್ ಮಾಡ್ಕೋಬೇಡಿ ಅನ್ನೋದು ವಿನಂತಿ. ಇಲ್ಲಿವರೆಗೂ ಹೇಳಿದ್ದು ಕನ್ನಡದಲ್ಲಿ ಹೇಳ ನೋಡಿ, ಬಹಳ ಸಿಂಪಲ್ ಆಗಿ ಹೇಳ್ತೀನಿ. ಓಕೆ, ನಮ್ಮ ಹೊಟ್ಟೆಗೆ ಆಹಾರ ಹೋದ ನಂತರ ಅದು ರಕ್ತದಲ್ಲಿ ಸಕ್ಕರೆಯಾಗಿ ಹೋಗುತ್ತೆ. ಓಕೆ, ನಿಮಗೆ ಎನರ್ಜಿ ಬೇಕೋ ಬೇಡವೋ? ಬೇಕು. ನಡೆದಾಡ್ಲಿಕ್ಕೆ ಎನರ್ಜಿ ಬೇಕು. ಎನರ್ಜಿ ಬೇಕಂದ್ರೆ ನಮ್ಮ ಶರೀರದಲ್ಲಿ ಏನ್ ಬೇಕು? ಗ್ಲೂಕೋಸ್ ಬೇಕು. ಓಕೆ, ಗ್ಲೂಕೋಸ್ ಬೇಕಂದ್ರೆ ಊಟ ಮಾಡ್ಬೇಕು. ನಾವು ಊಟ ಮಾಡಿದ್ದು ನಮ್ಮ ರಕ್ತದಲ್ಲಿ ಹೋಗುತ್ತೆ, ಇದು ಹೊಟ್ಟೆಯಲ್ಲಿ ಹೋಗುತ್ತೆ. ಹೊಟ್ಟೆಯಿಂದ ಅದು ಎಲ್ಲಿ ಹೋಯ್ತು? ರಕ್ತದಲ್ಲಿ ಹೋಯ್ತು, ಗ್ಲೂಕೋಸ್ ಆಗಿ. ಓಕೆ, ಈಗ ಗ್ಲೂಕೋಸ್ ರಕ್ತದಲ್ಲಿ ಇದ್ರೆ ಒಳ್ಳೇದು ಅಥವಾ ಅದು ಸ್ನಾಯುಗಳಿಗೆ ಮುಟ್ಟಬೇಕು? ಸ್ನಾಯುಗಳಿಗೆ ಮುಟ್ಟಬೇಕು. ಅದು ಸ್ನಾಯುಗಳಿಗೆ ಮುಟ್ಟಿದ್ರೆ ನಿಮಗೆ ಶಕ್ತಿ ಆಗೋದು, ಇಲ್ಲಾಂದ್ರೆ ವೇಸ್ಟ್. ಸೊ ಈಗ ಸ್ನಾಯುಗಳಿಗೆ ಮುಟ್ಟಬೇಕು ಅಂದ್ರೆ ಮುಟ್ಸುವಂತ ಕೆಲಸ ಇನ್ಸುಲಿನ್ ಮಾಡುತ್ತೆ. ನಿಮ್ ಶರೀರದಲ್ಲಿ ಇನ್ಸುಲಿನ್ ಇದೇನೋ ಇಲ್ವೋ? ಇದೆ. ಈಗ ಅದು ರಕ್ತದಲ್ಲಿ ಬಂದಂತ ಸಕ್ಕರೆಯನ್ನ ಎಲ್ಲಿವರೆಗೆ ಒಯ್ಯುತ್ತೆ? ಸ್ನಾಯುಗಳವರೆಗೆ ಒಯ್ದು ಒಳಗಡೆ ಕಳಿಸುವಂತ, ಬಾಗಿಲನ್ನ ತೆಗೆದು ಒಳಗಡೆ ಕಳಿಸುವಂತ ಕೆಲಸ ಮಾಡುತ್ತೆ. ನೋಡಿದ್ರ ಇದನ್ನ? ಸೊ ಇದು ಸಾಮಾನ್ಯವಾಗಿ ನಮ್ಮ ಶರೀರದಲ್ಲಿ ನಡೀತಾ ಇದೆ. ಡಯಾಬಿಟಿಕ್ ಪೇಷಂಟ್ ನಲ್ಲಿ, ಟೈಪ್ 2 ಡಯಾಬಿಟಿಕ್ ಪೇಷಂಟ್ ನಲ್ಲಿ ಆ ಬಾಗಲುಗಳ ಮೇಲೆ ಏನಾಗಿದೆ? ಏನ್ ಸೇಕರಣೆ ಆಗಿದೆ? ಫ್ಯಾಟ್, ಕೊಬ್ಬು ಅಲ್ಲಿ ಕಂಪ್ಲೀಟ್ ಆಗಿ ಅದನ್ನ ಆ ಜಾಗವನ್ನು ಆಕ್ಯುಪೈ ಮಾಡಿದೆ. ಸೊ ಆ ಫ್ಯಾಟ್ ಯಾವಾಗ ಡಿಪಾಸಿಟ್ ಆಗಿದೆನೋ ಆಗ ಡೋರ್ ಓಪನ್ ಮಾಡ್ಲಿಕ್ಕೆ ಇನ್ಸುಲಿನ್ ಏನಾಗ್ತಾ ಇಲ್ಲ, ಪಾಸಿಬಲ್ ಆಗ್ತಾ ಇಲ್ಲ. ನಿಮಗೆ ಇನ್ಸುಲಿನ್ ಇದೆನೋ ಇಲ್ವೋ? ಇನ್ಸುಲಿನ್ ಇದೆ, ಬಟ್ ಪಾಪ ಅದು ಡೋರ್ ಓಪನ್ ಮಾಡ್ಲಿಕ್ಕೆ ಸಹಾಯ ಮಾಡ್ತಾ ಇಲ್ಲ. ಈಗ ಅದು ಇನ್ಸುಲಿನ್ ನಿಮ್ ರಕ್ತದಲ್ಲಿದೆ, ಸಕ್ಕರೆನೂ ನಿಮ್ ರಕ್ತದಲ್ಲಿದೆ, ಎರಡೂ ಸೇರ್ಕೊಂಡು ಆ ಸ್ನಾಯುವಿನ ಅಂದ್ರೆ ಮಸಲ್ ನ ಬಾಗಲ್ ತನಕ ಬರ್ತದೆ. ಬಟ್ ಅಲ್ಲಿ ಡೋರ್ ಓಪನ್ ಆಗದೆ ಇರುವ ಕಾರಣದಿಂದ ಏನಾಗುತ್ತೆ? ಸಕ್ಕರೆ ಎಲ್ಲಿ ಉಳಿಯುತ್ತೆ? ಅಂತ ಕರೀತಾರೆ. ಆ ಲೇಬಲ್ ಹಾಕೊಂಡು ಹೋಗ್ತೀವಿ ನಾವು, ಹೌದಾ? ಸೊ ಸಿಂಪಲ್ ಆಗಿ ಏನ್ ಮಾಡ್ಬೇಕಿಲ್ಲ, ನಾವು ಏನ್ ಮಾಡಿದ್ರೆ ನಾವು ಶುಗರ್ ಅನ್ನು ಕಂಟ್ರೋಲ್ ಮಾಡ್ಬೋದು? ಜೋರಾಗಿ ಹೇಳಿ, ಏನ್ ಕಡಿಮೆ ಮಾಡ್ಬೇಕು? ಫ್ಯಾಟ್ ಕಡಿಮೆ ಮಾಡಿದ್ರೆ ಏನಾಗುತ್ತೆ? ಸಕ್ಕರೆ ಸ್ನಾಯುಗೆ ಹೋಗುತ್ತೆ, ರಕ್ತದಲ್ಲಿ ಸಕ್ಕರೆ ಕಡಿಮೆ ಆಗುತ್ತೆ. ರಕ್ತದಲ್ಲಿ ಸಕ್ಕರೆ ಕಡಿಮೆ ಆದ್ರೆ ನಿಮಗೆ ಏನು ಅಂತಂತಾರೆ? ಡಯಾಬಿಟಿಸ್ ಫ್ರೀ ಆಗುತ್ತೆ. ಸುಲಭನಾ? ಇನ್ನು ಮುಂದೆ ಅವ್ರು ಹೇಳೋ ಕಾರಣ, ಇವತ್ತು ನೀವ್ ಏನ್ ಮಾಡ್ತಾ ಇದ್ದೀರಾ? ಯಾರ ಸಹಾಯ ತಗೋತಾ ಇದ್ದೀರಾ ಸಕ್ಕರೆ ಕಡಿಮೆ ಮಾಡ್ಲಿಕ್ಕೆ? ಟ್ಯಾಬ್ಲೆಟ್ ಸಹಾಯ ತಗೋತಾ ಇದ್ದೀರಾ, ಇನ್ಸುಲಿನ್ ಸಹಾಯ ತಗೋತಾ ಇದ್ದೀರಾ. ಈಗ ಇನ್ಸುಲಿನ್ ಅಥವಾ ಟ್ಯಾಬ್ಲೆಟ್ ಯಾವಾಗ ನಾನು ಹೊಟ್ಟೆಗೆ ಹಾಕೋತೀನಿ, ನಿಮ್ ಶುಗರ್ 400 ಇದ್ದದ್ದು ಸಡನ್ಲಿ 120ಕ್ಕೆ ಬರುತ್ತೆ, 160ಕ್ಕೆ ಬರುತ್ತೆ, 200ಕ್ಕೆ ಬರುತ್ತೆ. ಆ 200 mg ಶುಗರ್ ಎಲ್ಲಿ ಹೋಯ್ತು? ಫ್ಯಾಟ್ ಆಗ್ತಾ ಇದೆ. ಅಂದ್ರೆ ನಮ್ಮ ಶರೀರದಲ್ಲಿ ಔಷಧಿ ತಗೊಂಡು ನಾವೇ ಫ್ಯಾಟ್ ತಯಾರು ಮಾಡೋದು, ಆ ಫ್ಯಾಟ್ ನಮಗ್ ಸಮಸ್ಯೆ ಕೊಡೋದು.
ದಿಸ್ ಇಸ್ ದ ವಿಶಿಯಸ್ ಸೈಕಲ್. ಹಾಗಾಗಿ ಇದನ್ನ ಬ್ರೇಕ್ ಮಾಡ್ಬೇಕಪ್ಪ ಅಂದ್ರೆ ಏನ್ ಮಾಡ್ಬೇಕು? ಆ ಕೇವಲ ಹೊಟ್ಟೆಗಿದೆನಾ ಇಲ್ಲಿದೆನಾ? ಇಲ್ಲ, ನಮ್ಮ ಅವಯವಗಳ ಮೇಲಿದೆ. ಅದು ಪ್ಯಾನ್ಕ್ರಿಯಾಸ್ ಆಗಿರ್ಬೋದು, ನಮ್ಮ ರಕ್ತವಾಹಿನಿಗಳಾಗಿರ್ಬೋದು, ಈ ತರದ ಸ್ನಾಯುಗಳ ಮೇಲೆ ಇರಬಹುದು, ನಮ್ಮ ಯಕೃತ್ ಅಂದ್ರೆ ಲಿವರ್ ನಲ್ಲಿ ಇರ್ಬೋದು, ಈ ಎಲ್ಲಾ ಜಾಗದಲ್ಲಿ ವಿಸರಲ್ ಫ್ಯಾಟ್ ಡಿಪಾಸಿಟ್ ಆಗಿದೆ. ಸೊ ಅದನ್ನ ಕಡಿಮೆ ಮಾಡ್ಲಿಕ್ಕೆ ಏನೇನ್ ಮಾಡ್ಬೋದು ಅದ್ರ ಬಗ್ಗೆ ಹೇಳಿದೆ. ಬಟ್ ಅದು ಸೈಂಟಿಫಿಕ್ಲಿ ಯಾವ ತರ ಕಡಿಮೆ ಆಗ್ತದೆ, ಅದ್ರ ಪರಿಣಾಮ ಏನಾಗ್ತದೆ, ಅದನ್ನ ಈಗ ನಿಮಗೆ ಗುರುದತ್ ಸರ್ ಹೇಳ್ತಾರೆ. ಡನ್. Thank you. Okay, you got it? Great. So which slide is there? Praveen? Which slide is there? Show me. Okay. So, as I was saying, that these medicines are prescribed by a diabetologist. Right or wrong? So there requires some amount of a daring to stop this medicine. Daring is required or not? Required or not? So daring is required. Now, that daring comes from a knowledge. My blood sugar, if you will realize it, then you will say by yourself only ki, "Are, I don't want this medicine because this is actually not helping me. Let me start." The first medicine which you can say, sulfonylureas. Okay, that medicine keeps on forcing your pancreas to produce more and more insulin. So that medicine, whenever you take, that goes to your pancreas and keeps on saying, "Ki produce more and more insulin." Is it a good for type 2 diabetic patient? It is not good. Sulfonylureas will cause hypoglycemia. Hypoglycemia. That means a diabetic patient whose sugar is 300, when he takes that medicine, his sugar level goes below 100. Is it a good thing or bad thing? Why bad? Sugar to kam hua na. Sugar has gone down, but it has converted into fat. Forget about it. That is a one problem. The one more bad falls down from 300 to below 100. And if sugar falls below 100, then what your body will do? If sugar goes below 100, then what your body will do? Then what you will do? You will take more sugars. So what has happened? Because of this medicine, whatever food you have consumed, whatever extra sugar you had, hypoglycemia, because of which again you will go to the fridge and eat something. Right or wrong? So how many of you feel that after taking medicine, we feel shivering, chakkar, weakness? Just raise your hands. So you got the point. Is it due to diabetes or is it due to medicine? So you got the point or not? Now let's move to the next medicine. There is one more medicine. Which medicine is going to stop glucose absorption from the stomach? That means whenever you take a gulab jam, now gulab jam is there in your stomach. So ideally what should happen? From stomach, the sugar which is there in gulab jam should travel to blood. But what if I will give you a medicine which will not allow sugar to enter into the blood? It will be in your stomach, in your intestine only. So what will happen? Your blood sugar will not go up. Then where is your blood sugar? It is still there in stomach. From stomach, where it will go? To your intestine. Now tell me, if sugar is there in your intestine, what will happen? Can anyone guess what will happen because of it? Who said? All right, good. So you are doctor, right? I'm asking any patient, can you guess? If sugar is there in your intestine, what will happen with that sugar? How many of you are aware that there are number of different bacteria living in your abdomen or in your intestine? Are you aware about it? So all those bacteria will start digesting that sugar and that gas will get formed which will trouble you. So how many of you face that problem of gas trouble? Just raise your hands. पेट फूल जाता है, सांस लेने में तकलीफ होती है, you feel breathless. So is it due to diabetes or it is due to medicine? It is due to medicine. So you got the second point. Third point. Ideally, your urine should be sweet or salty? Huh? What if I will give you one medicine which will take your sugars out of your body through urine?
Is it a good strategy or bad strategy? What will happen if I will give you that medicine which will keep on passing out the sugars through your urine? Will you feel healthy or weak? So many of you might be on that medicine which increases the urine quantity. Are you on it? Anyone? Are you aware about that medicine which increases the urine quantity? So after taking that medicine, your sugars are going out of your body through urine. Now tell me, if sugars are moving out of your body through urine, then what will happen with the fungal infection? Urinary tract infection? Burning hoga ki nahi hoga? Urine infection bar hoga ki nahi hoga? So what is happening over there? Because of this medicine only, you are getting multiple side effects. Now, would you like to continue with the same life, or would you like to reverse the problem? So if you want to reverse the problem, then solution is 90 days. How many days? Channels through which actually blood keeps on circulating, what happens? This diabetes is going to block those blood vessels. So now what is happening? Because of diabetes, your arteries are now slowly and gradually getting narrowed. So if the artery supplying your eye is getting narrowed, then what will happen with your vision? It will be blurred, isn't it? You'll be having a problem of glaucoma, retinopathy, cataract, everything, if your arteries are not doing well. If arteries supplying to your heart, they are now narrow, what will happen? क्या होगा? Blockage. आपको तकलीफ क्या होगी? What will be the problem with it? What is the main problem? When your blood supply to your heart reduces, what is the first problem? What's the first problem? No. What is the first problem? First problem is breathlessness. So you won't be able to walk for 3 kilometers within 30 minutes. After climbing for first or second floor, you will feel breathless. So what you need to do, you need to reverse this diabetes completely and to improve health of your blood vessels. Now, can you improve health of blood vessel? Anyone can tell me which medicine can improve health of your blood vessel in allopathy? Anyone knows? Have you ever seen a doctor saying that you take this medicine which will improve your blood vessel? Will prevent a blood. Instructed or it is advised. Therapy includes Snehan, Swedan, Hriday Dhara and Basti. Whole body massage. Do you think that the doing massage will affect the blood vessel? Do you believe that doing massage will improve the blood vessel health? Yes, it is improving blood vessels health, and this is already proven in multiple research. Can be reduced. Coronary artery means your heart blood vessels. So what is the ultimate role of Panchakarma? Why we should do Panchakarma? To improve health of our blood vessels. Everyone is clear with it?
So what are the indicators that your blood vessels are in a trouble? क्या क्या indicator है कि आपके blood vessels खराब है? पहला indicator, first indicator. What is that? Breathlessness on exertion. Second indicator, chest pain. Third indicator, पैरों में झुंझुनाहट होती है. That means many diabetic patients, they have a common problem of a neuropathy in which they get a tingling numbness in their lower limb. Yes or no? What does it indicate? The blood supply to that nerve is reduced. What is the solution? What is the treatment? That is a panchakarma. Snehan, Svedan, Hrudayadhara, Basti. These are the 4 treatments which are going to increase the health of your blood vessels, which are going to improve the health of your blood vessels, going to increase the elasticity. Aging, as you go old, what happens with your blood vessels? They become rigid or elastic? They become rigid. So they are no more elastic. So to make them again elastic, what you need to do? You need to do panchakarma. Everyone is clear with it? So I will be shifting to next slide. Just slide putting on that. Okay. Come back. HbA1c. I would like to put some light on HbA1c. HbA1c is an assessment. Every one of you aware? HbA1c. Everyone knows or no? Everyone knows. So what is the normal range of HbA1c? 7, 6 or 7? 6, 7, 5.7 कितना है? No, I will tell you one funny thing. For a normal person, the normal range of HbA1c is 5.7. Right or wrong? For diabetic person, the normal range of HbA1c is? For a normal person, the normal HbA1c level is 5.6, 5.7. For a diabetic person, the normal range of HbA1c is 7. Can you understand the funny thing out of it? How it could be a normal level if the patient is a diabetic? Are you getting me or not? The Indian Diabetic Association has declared that the normal level for diabetic patient is 7. That means the person should live as a diabetic for whole life. Is it a fair thing or not? अच्छा है क्या ये? Do you want to live in the same lifestyle that's for whole life you're a diabetic? Or would you like to convert into the stage where you can label yourself that I am a non-diabetic? So what do you want? If you want to live as a non-diabetic person, then what should be your HbA1c level? Should it be 7 or 5.7? So what you should target? 5.7. Your diabetologist, now I am telling straightforward, your diabetologist may tell you that for a diabetic person, normal range is 7. I hope you must have heard this. Yes or no? सुना है ना आप लोगों ने? Your doctors must be telling you this, that 7 is normal. But I will tell you, it's not normal. If you want to live a healthy and normal life, you should target your HbA1c below 5.7. And that is definitely possible. So today, Madhavbaug is offering free HbA1c, right, Prasad sir? So we are offering free HbA1c. Why it is essential? Because you need to monitor your HbA1c periodically. And we know that majority of patients, they don't do HbA1c test regularly. Yes or no? At Madhavbaug, we do it monthly. Why? Because we are targeting to control your diabetes completely within 3 months. So that's all our target. So how many of you will go for HbA1c? Prasad sir? So immediately, you should not run away. You should not go for a lunch. Immediately, you should go for a blood investigation. Get your HbA1c checked. Now I will move ahead to heart disease. Is it fine? Or we are running short? Okay. Sir is saying, should I? Okay. I will take 5-10 minutes, not more than that. Just move ahead. I will present one small story. Next slide. Yes, be okay. That's fine. I will share one small story of Mr. Mohan Joshi with you. Okay. You're a diabetic, okay? You're not a heart disease patient, but still I feel that you should have this knowledge. How many of you have a heart attack right now? Right now? Right now? अभी कितने लोगों को हार्ट अटैक है? How many of you know that you won't get a heart attack in your life anytime?
How many of you can say that I won't get a heart attack any time in my life? No one can say. So when we should start, the point what I want to make over here is, we should start preparing to fight with a heart attack at the time when we will get a heart attack or before of that. So for that reason, I feel you should go through this slide, very important. Mohan Joshi, story of Mr. Mohan Joshi. So Mohan Joshi on 15th August, he got a heart attack at 7 a.m. early morning. So at 7 a.m. he started experiencing chest pain, breathlessness, heaviness in chest. And then his relatives took him to the hospital. In a hospital, doctor has performed few investigations, and after that, doctor said that Mohan Joshi is suffering with the heart attack. So need to undergo angiography. Doctor has advised Mr. Mohan Joshi to undergo angiography. Mohan Joshi has undergone angiography, and then they found that in his arteries, 99% blockages were there. Is it clear? So what was a percentage of blockage? At what time he got a heart attack? 7 a.m., right? Doctor has advised immediately go for angioplasty. What he has advised? Immediately go for angioplasty. Now there are few questions what I'm asking you. I expect answers from you. At what time Mohan Joshi got a heart attack? Why he has got a heart attack? Because of what was the percentage of blockage? 99%. At what time he got a heart attack? 7 a.m. That means that process of blockage formation has taken place over there in his heart at 6:45 to 7 a.m. Right or wrong? Within a 10-15 minutes, that 90% block must have been formed over there. Yes or no? Yes or no? When he got a heart attack at 7 a.m. Before that, that means on 14th August, he was absolutely fine. Can you see on the slide? Can you read it? On 14th August, what he was doing? He was at family function, so he was absolutely fine. On 13th August, what was he was doing? On 12th August. So rest of all the days, he was absolutely fine. On 15th August at 7 a.m., he got a heart attack. In angiography, it was clearly visible that he has 90% blockages. My question is, these blockages are formed, or they have, accumulated in his arteries from 6:45 a.m. to 7 a.m. Is it a right or a wrong? Right or wrong? Wrong. Why? Pardon? Okay, so on 14th also he had a blockage. So on 14th also the patient was having a blockages? Huh? Agree. My question is, on 14th, whether Mohan Joshi was having a blockages or not? On 14th August. Normal. It was normal, or he was having a blockage? Slightly, 20%. 30, 40. How much? 40, 50. So on 15, from 50, it increased to 99. Is it so? Is it possible? When he has got a heart attack? Because of? What was the cause of heart attack? When he got a heart attack? That means blockages must have formed from 6:45 to, not before that. Agree or not agree? How is it possible? That's the question. It is not possible. But generally, it is said that heart attack is caused by the blockages, and we know one more information, that the blockages is not the task of a one day. It takes years together. Right or wrong? Then my question to you is, then what has happened at 7 a.m. on 15th August?
If the blockages were there already, then what has happened at 7 a.m. and because of which he has got a severe chest pain? Are you getting my question or not? There must be something different than the blockages, because blockages were there on the 14th August also, 13th August also. So what has happened on 15th August? Can you shift to next slide? On 15th August, 7 a.m., it was not the blockages which has caused a heart attack. What causes a heart attack? Can you see? What is there? Is it a charbi or is it a blood clot? Is it a fat or a blood clot? Just see. एक काय दिसतं त्याच्यात मला दिसत नाही प्रसाद बघतो का काय दिसतं एक्झॅक्टली So it is a blood clot or a fat accumulation. Fat is a yellow in color and blood is in a red color. So what I am trying to tell you that what causes a heart attack? Is it a blockages or a blood clot? Blockages or a blood clot? How many of you have blockages right now? Anyone? Just raise your hands. 1, 2, 3, 4, 5, 6. Do you have a heart attack right now? Do you have? It means that the blockages doesn't cause this heart attack. So for heart attack, you need something different. And what is that? What is that? Blood clot formation. You're not getting me? So blockages are there in your heart right now also. But you don't have a heart attack. Why don't you have a heart attack? Because there is no blood clot. So what is important? Blood clot formation is important. And how much time it takes for a blood clot to form? Few minutes, few days, or few years? Few minutes, and that is the reason why heart attack is sudden. Are you getting me? So what causes a heart attack? Blockages or a blood clot? Blockages or blood clot? Blood clot. So what you need to do? You need to learn the science how we can prevent the blood clot formation. Right now, just remember 4 things are there. You need to control your sugars, you need to control your pressures, blood pressure. Third thing, you need to control your diet and you need to regularly do exercise. So if you do these 4 things, then definitely you can prevent a blood clot formation. Is it clear with everyone? So if you do that, then there are high chances that anytime the blood may get clotted and person may get heart attack. How many of you know that sudden heart attack? How many of you have seen the patients who died of heart attack suddenly? Have you ever seen any time? Happy person, healthy person expired because of heart attack. You must have seen such cases. Now what is happening over there? Because of sudden blood clot formation, your heart fails to get a blood supply and that reduction is very acute. That causes a heart failure. I hope that point is clear with you. Now moving ahead, a simple thing that I would like to highlight. Can you move to next slide? Okay. Out of 100 heart attack, how many of them will die immediately? All or hardly few? Statistics says out of 100 heart attack, 25 or 21% will die immediately. Within a few minutes, they will die. This is a case A. You got the point? Condition A. Patient got a heart attack and within a few minutes, 21% expired. Second case. 30 to 40% patients, they will get a heart attack, they will get a chest pain, they will get a breathlessness, they will get a perspiration, they will get a giddiness, they will fall down, their relatives will take them to the hospital. In the hospital, they will receive a treatment. After 7 days, they will be absolutely fine and they will get the discharge, they will come back to home. How many cases? 30 to 40%. What is happening with the rest of 30 to 40%? They get a heart attack, but still they don't get any symptom. How many of you have seen such patients? They get a heart attack. Okay, the blood clot is formed, patient has got a heart attack, but symptoms? No, patient is happy, healthy, enjoying. After 6-7 months, when that patient goes to a doctor and doctor takes out the ECG, doctor says, oh, you don't know, you had a heart attack. Your ECG is saying that. Have you seen such cases? Where the doctor says the patient, you have got a heart attack. It's not the patient who says, I have got a chest pain. Doctor says, yes, you had a heart attack, right or wrong? So these are the 3 presentation. Case 1, what has happened with case A? Patient had a heart attack and
expired. Case B, patient had a heart attack, then survived, hospital. Case C, no idea, absolutely fine. Out of these three cases, whose heart is very strong? A, B or C? No idea? A का तो नहीं बोलोगे ना? So forget about it. If I will ask, out of these hearts, which heart you would like to have? A, B, C? Heart which goes there, heart which takes you to the hospital, or heart which keeps on enjoying is in spite of having a heart attack. So which heart is better? A, B, C? Everyone is clear? So if you want C heart, then what you should have, that is coronary flow reserve. That means your reserve capacities should be there in your heart. What do you mean by reserve capacity of your heart? What do you mean by reserve capacity of your heart? Reserve capacity means at present your heart is receiving 215 or 225 ml of blood. कितना मिल रहा है अभी? 225 ml of blood. If I will ask you to run for 3 kilometers within 30 minutes, then your heart should receive 750 ml of blood per minute. So right now, how much it is receiving right at present? And how much it should receive when you will be running for 3 kilometers within 30 minutes? 7. If your heart is able to manage that blood flow, that means your heart is capable to fight with a heart attack. Is that point is very clear with you? If your heart is managed to maintain that blood supply during peak exercise, then you are able to fight with the heart attack. So what is the end story? If you want to fight with a heart attack, you should be walking for 3 kilometers within 30 minutes. And if you are doing this, then you will be able to survive in a stage of heart attack. So I think the point is very much clear. Take home message. Allopathy medicine, should we continue or we should stop? Allopathy medicine, should we continue or stop? While stopping allopathy medicines, you should monitor your blood parameters or not. You should monitor your blood pressure or not. You should monitor your cholesterol or not. You should visit your doctor regularly or not. Yes or no? Yes or no? While planning for diabetics reversal, preparing your mind for diet modification is required or not? Preparing your mind and brain for diabetic reversal. Yes, I am going to change my habits. At the age of 65, I am going to change my habits. How many of you are ready for it? At the age of 65, I'm going to change my habits. So how many of you have a different habits, like early morning, wake up and then take a tea with 2 spoons of sugar? Yes or no? So, but now in next 90 days, we are going to change our habits. So if you're ready for that, then believe me, Madhavbaug will definitely help you to get a freedom from these lifestyle diseases. It might be diabetes, it might be blood pressure, it might be hypothyroid, it might be heart disease. All these diseases are reversible. And just trust one thing, that when you will start walking on this reversal path, you will get benefits in multiple ways. Right from your symptoms to your pathological, reports. Other than that, if you are taking a diabetes treatment, then you will find results on blood pressure also. Why? Can anyone tell me? If you are starting treatment with a diabetic reversal, your blood pressure will also fall under a normal range. Why? Because when you will start losing weight, don't you think that your blood vessel will also become elastic? So once your blood vessels will become elastic, what will happen with your blood pressure? Blood pressure normal. So what you need to do is very simple thing. Just start walking on this path of disease reversal. Give 90 days, and believe me, you will be completely disease free. So I will stop over here. Thanks for patient listening. What to Prasad sir? I think okay. Our guest is there. Please. Sorry, sir. I was not aware. ಥ್ಯಾಂಕ್ ಯು ಸೋ ಮಚ್. ಮತ್ತೊಮ್ಮೆ ಜೋರದ ಚಪ್ಪಾಳೆ ಬರಬೇಕು ಗುರುದತ್ ಸರ್ ಅವರಿಗೆ ಫಾರ್ ಗಿವಿಂಗ್ ಅಸ್ ವೆರಿ ಮಚ್ ವೆರಿ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್. ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ನಿಮ್ಮೆಲ್ಲರ ನೆಚ್ಚಿನ ಜನನಾಯಕರು, ವಿಜಯನಗರದ ವೀರಪುತ್ರ, ಜೋರದ ಚಪ್ಪಾಳೆ. ಲೆಟ್ಸ್ ವೆಲ್ಕಮ್ ಎಂ ಕೃಷ್ಣಪ್ಪ ಸರ್ ಆನ್ ಸ್ಟೇಜ್.
ಆದರದ ಸ್ವಾಗತ ಸರ್. ಸೊ ಗುರುದತ್ ಸರ್ ಅವರು ಕೃಷ್ಣಪ್ಪ ಸರ್ ಅವರಿಗೆ ಹೋಗು ಚೆನ್ನಾಗಿ ಕೊಟ್ಟು ಅವ್ರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಸೊ ಗುರುದತ್ ಸರ್, ಪ್ಲೀಸ್ ಡೂ ದಿ ಆನರ್ಸ್. ಜೋರದ ಚಪ್ಪಾಳೆ ಮತ್ತೊಮ್ಮೆ ಕೃಷ್ಣಪ್ಪ ಸರ್ಗೆ. ಸೊ okay, can we have this Save My Heart? ಸೊ ಸೇವ್ ಮೈ ಹಾರ್ಟ್ ನ ಒಂದು ಲೋಗೋ ಅನಾವರಣ ಮಾಡಲಿದ್ದಾರೆ. ತಮ್ಮೆಲ್ಲರ ಜೋರದ ಚಪ್ಪಾಳೆ ಮೂಲಕ ಇದೊಂದು ಕಾರ್ಯಕ್ರಮ ನೆರವೇರಲಿ. ಕಾರ್ಯಕ್ರಮನ ಉದ್ದೇಶಿಸಿ ಸರ್ ಒಂದೆರಡು ಮಾತು. ಮಾಧವಭಾಗ ಹೃದಯ ಸಂಜೀವಿನಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಆರ್ಗನೈಸರ್ಸ್ಗೆಲ್ಲ ಮೊದಲನೇದಾಗಿ ವಂದಿಸಿ ನಿಮ್ಮೆಲ್ಲರಿಗೂ ನನ್ನ ಅಭಿನಂದನೆಗಳನ್ನ ಹೇಳ್ತಾ, ಇದು ನಾನು ಬೆಳಿಗ್ಗೆಯಿಂದ ಸುಮಾರು ಕಾರ್ಯಕ್ರಮಗಳು ಮಾಡ್ಕೊಂಡ್ಬಂದು ನಿಮಗೆಲ್ಲ ಗೊತ್ತು. ಇನ್ನೂ ಕಾರ್ಯಕ್ರಮಗಳಿದೆ, ಯಾಕೆಂದರೆ ಒಳ್ಳೆ ದಿನಗಳು ಬಂತಲ್ಲ, 15ನೇ ತಾರೀಕು ಆದಮೇಲೆ ದಿನಕ್ಕೆ 10-20 ಕಾರ್ಯಕ್ರಮಗಳು ಇರ್ತವೆ. ಈ ಸಂದರ್ಭದಲ್ಲಿ ಇಲ್ಲಿ ಬಂದಾಗ ನಾನು ಬೇಗ ಸುಮ್ಮನೆ ಮುಖ ತೋರಿಸಿ ಹೋಗೋಣ ಅಂತ ಬಂದೆ. ನಮ್ಮ ಡಾಕ್ಟರ್ ಗುರುದತ್ ಅವರು ನಿಜವಾಗ್ಲೂ ನಮ್ಮೆಲ್ಲರಿಗೂ ಒಳ್ಳೆ ಅಡ್ವೈಸ್ ಮಾಡ್ತಾ ಇದ್ರು. ಯಾಕೆಂದ್ರೆ ನಾವೆಲ್ಲ 60+ ಅವ್ರಿಗೆಲ್ಲ ಅದು ಬೇಕಾಗಿರ್ತಕ್ಕಂಥದ್ದೇ ಹೇಳ್ತಾ ಇದ್ರು ಅಲ್ವಾ. ನಿಜವಾಗ್ಲೂ ನಾನು ನೀವು ಯಾರು ಎತ್ತಿದ್ರೋ ಗೊತ್ತಿಲ್ಲ, ವೆನ್ ಯು ಆಸ್ಕ್ಡ್ ದಟ್ ಹೂ ವಿಲ್ ನಾಟ್ ಗೆಟ್ ಹಾರ್ಟ್ ಅಟ್ಯಾಕ್, ರೈಸ್ ಯುವರ್ ಹ್ಯಾಂಡ್ಸ್ ಅಂದಾಗ ನಾನಂತೂ ಎತ್ತಿದೆ. ಐ ರೈಸ್ಡ್ ಮೈ ಹ್ಯಾಂಡ್. ಬೇರೆಯವ್ರು ಎತ್ತಿದ್ರೋ ಇಲ್ಲೋ ಗೊತ್ತಿಲ್ಲ. ಯಾಕೆ ಗೊತ್ತಾ, ಖಂಡಿತವಾಗ್ಲೂ ನಮಗೆ ಹಾರ್ಟ್ ಅಟ್ಯಾಕ್ ಆಗಲ್ಲ. ನಮ್ಮ ಜೀವನ ಶೈಲಿನ, ನಮ್ಮ ವೇ ಆಫ್ ಲೈಫ್ ನಾವೇ ಚೇಂಜ್ ಮಾಡ್ಕೊಂಡಾಗ ಏನು ಬದಲಾವಣೆ ಆಗಲ್ಲ. ಸುಮ್ಮನೆ ಟೆನ್ಷನ್ ಮಾಡ್ಕೋಬಾರ್ದು. ಪ್ರಪಂಚ ಎಲ್ಲ ನಮ್ಮ ತಲೆ ಮೇಲೆ ಬಿದ್ದೈತೆ ಅಂತ ತಿಳ್ಕೊಬಾರ್ದು. ಪ್ರಪಂಚನ ನಡೆಸೋನು ಭಗವಂತ, ಎಲ್ಲ ನಡೆಸ್ತಾ ಇರ್ತಾನೆ. ನಾವು ನಿಮಿತ್ತ ಮಾತ್ರ. ನಮ್ಮ ಕೈಲಾದಂಥ ಎಲ್ಲ ಕೆಲಸನೂ ನಾವು ಮಾಡಿಕೊಂಡು ಹೋಗ್ಬೇಕು. ಆಮೇಲೆ ಯಾವುದೇ ವಿಷಯಕ್ಕೂ ಸುಮ್ಮನೆ ಟೆನ್ಷನ್ ಮಾಡ್ಕೊಳ್ಳೋವಂಥ ಕೆಲಸನ ಮಾಡಕ್ಕೆ ಹೋಗ್ಬಾರ್ದು. ಅವ್ರು ಹೇಳಿದ್ರಲ್ಲ, ಡಯಟು, ವಾಕಿಂಗು ಇಷ್ಟು ಇಟ್ಕೊಂಡ್ರೆ. ಇನ್ನೊಬ್ರು ಈ ಪೂನಾದಲ್ಲಿ ಒಬ್ಬ ಡಾಕ್ಟ್ರು ನನಗೆ ಫ್ಲೈಟಲ್ಲಿ ಸಿಕ್ಕಿದ್ರು, ತ್ರಿವೆಂಡ್ರಮ್ಗೆ ಹೋಗುವಾಗ. ಅಲ್ಲಿ ಪೂನಾ ಡಾಕ್ಟರ್, ಒನ್ ಡಾಕ್ಟರ್ ಇಸ್ ದೇರ್. he was telling, I have reversed so many people this diabetic. No, ಅವು ಅಂದರೆ ಮೆಟ್ಲಿದೆಯಲ್ಲ, ನಿಮ್ಮ ಮನೆ ಮೆಟ್ಲನ್ನ ಹತ್ತಬೇಕು, ಇಳಿಬೇಕು. 10 minutes ಓನ್ಲಿ, ನಾಟ್ ಮಚ್. ಅವಾಗ ಏನಾಗ್ತದೆ, ನಾವು ವಾಕಿಂಗ್ ಹೋಗ್ತೀವಲ್ಲ 30 minutes, ಅವ್ರು ಹೇಳ್ದಂಗೆ ದಟ್ 30 minutes ವಾಕಿಂಗು ನ್ಯಾಚುರಲ್ ಆಗಿ ಹೋಗ್ತೀವಿ. ಬಟ್ ಇದು ಆ್ಯಂಟಿ ಗ್ರಾವಿಟಿ ಅಂದರೆ ಭೂಮಿಗಿನ ಮೇಲೆ ಹೋಗೋದು, ಇಳಿಯೋದು ಹತ್ತೋದು ಮಾಡ್ತೀವಲ್ಲ. ಆ್ಯಂಟಿ ಗ್ರಾವಿಟಿನಲ್ಲಿ ಯುವರ್ ಬ್ಲಡ್ ಶುಗರ್ ಯಾವಾಗ ಮಾಡಬೇಕು ಅಂದರೆ, ಆಫ್ಟರ್ ಈಟಿಂಗ್ ಫುಡ್, ಆಫ್ಟರ್ 1.5 hours ಯು ಕ್ಲೈಮ್ 10 minutes ಆ್ಯಂಡ್ ಕ್ಲೈಮ್ ಡೌನ್ ಇದನ್ನ ಅಂತ ಹೇಳಿದ್ದಾರೆ. ಅದನ್ನು ಮಾಡಿದಾಗ ನಿಮಗೆ ಆ್ಯಂಟಿ ಗ್ರಾವಿಟಿಯಿಂದ ಲಾಟ್ ಆಫ್ ಶುಗರ್ ವಿಲ್ ಬಿ ರೆಡ್ಯೂಸ್ಡ್. ಅದನ್ನು ಮಾಡಿ ಅಂತ ಹೇಳಿದ್ದಾರೆ. ದಟ್ ಈಸ್ ಆಲ್ಸೋ ಎ ಪಾಯಿಂಟ್. ಒಂದು ಪೂನಾ ಡಾಕ್ಟರ್, ಸೋ ಮೆನಿ ಹಿ ಹ್ಯಾಸ್ ಕ್ಯೂರ್ಡ್ ಸೋ ಮೆನಿ ಪೀಪಲ್. ಆ ರೀತಿ ನಾವು ಊಟ ಆದಮೇಲೆ 1 hour ಆದಮೇಲೆ ನೀವು 10 ನಿಮಿಷ ಅಥವಾ 5 ನಿಮಿಷ ಮೆಟ್ಲು ಹತ್ತೋದು ಇಳಿಯೋದು ಇಷ್ಟೇ ಮಾಡಬೇಕು. ಅಷ್ಟು ಮಾಡಿದಾಗ ಇಟ್ ವಿಲ್ ಬಿ ಮೋರ್ ಎಫೆಕ್ಟಿವ್ ದ್ಯಾನ್ ವಾಕಿಂಗ್ ಆರ್ ಸ್ಪೀಡ್ ವಾಕಿಂಗ್ ಅಂತ ನಾನು ತಿಳ್ಕೊಂಡಿದ್ದೀನಿ. ಇಷ್ಟನ್ನ
ನಂದು ಒಂದು ಸ್ವಲ್ಪ ಸೇರಿಸ್ಬಿಟ್ಟು ಹೇಳಿದ್ದೀನಿ. ಯಾಕೆಂದ್ರೆ ನಂದಲ್ಲ ಅದು, ಪೂನಾ ಡಾಕ್ಟ್ರು ನೀವು ಓದಿ, ಯೂಟ್ಯೂಬಲ್ಲಿ ಬರ್ತದೆ ಅವರು ಹೇಳಿರೋದು. ಈ ರೀತಿ ನಮ್ಮ ಲೈಫ್ ಸ್ಟೈಲ್ ಚೇಂಜ್ ಮಾಡಿಕೊಂಡು ಎಲ್ಲ ಮಾಡಿದ್ದೀವಿ. 60 ವರ್ಷದ ತನಕ ಎಲ್ಲ ಕೆಲಸನೂ ಟೆನ್ಷನ್ ತೊಗೊಂಡು ಮಾಡಿರ್ತೀವಿ. ಆಮೇಲೂ ಟೆನ್ಷನ್ ತೊಗೊಂಡು ಮಾಡೋಕ್ಕೆ ಹೋಗ್ಬೇಡಿ. ನೀವೆಲ್ಲ ನೋಡಿದ್ದೀರಾ ಹೆಚ್ಚಿಗೆ ಈಗ ಅಲ್ಲ ಹೇಳ್ಬಾರ್ದು. ನಾನು ಮೊನ್ನೆ 3 ಜನ ಬರೀ ಏನೋ ಸೇಮ್ ಹಾರ್ಟ್ ಅಟ್ಯಾಕ್ ಚೆನ್ನಾಗಿದ್ದವ್ರು 3 ಜನ ಸತ್ತೋಗಿದ್ರು. ನಿನ್ನೆ 3 ಕಡೆ ಹೋಗಿ ಬಂದಿದ್ದಾರೆ. ಇಲ್ಲಿ ನಮ್ಮ ಈ ನವೀನ್ ಪಾರ್ಕ್ ಹತ್ರ ಶ್ರೀನಿವಾಸ್ ಅಂತ ಅವ್ರು ತೀರೋಗಿದ್ರು, ಇನ್ನೊಬ್ರು ಜಾನ್ ಅಂತ ತೀರೋಗಿದ್ರು, ಇನ್ನೊಬ್ರು ತೀರೋಗಿದ್ರು. 3 ಕಡೆ ಹೋಗಿ ಬಂದೆ ನಾನು. ನೀವು ಟೆನ್ಷನ್ ಅಂತೂ ದಯವಿಟ್ಟು ಮಾಡ್ಕೋಬೇಡಿ. ಎಲ್ಲ ಅವ್ರವ್ರಿಗೆ ಎಲ್ಲ ಕೆಪಾಸಿಟಿ ಇದೆ. ಮಕ್ಳಿರ್ಬೋದು, ಇನ್ನೊಂದಿರ್ಬೋದು, ಎಲ್ಲರಿಗೂ ಅವ್ರವ್ರ ಕೆಪಾಸಿಟಿ ಇರ್ತದೆ, ಮಾಡ್ಕೊಂಡು ಹೋಗ್ತಾರೆ. ಭಗವಂತ ಅವ್ರಿಗೆಲ್ಲ ದಾರಿ ತೋರಿಸ್ತಾನೆ ಅಂತ ಹೇಳ್ತಾ, ಈ ಆಫ್ ಲೇಟ್ ನೀವು ನೋಡಿದಿರಲ್ಲ, ಹೆಚ್ಚಿಗೆ ಹುಡುಗರೇ ಸಾಯ್ತಾವ್ರೆ ಹಾರ್ಟ್ ಅಟ್ಯಾಕಲ್ಲಿ. ಯಂಗ್ಸ್ಟರ್ಸ್ ಆರ್ ಟಾರ್ಗೆಟೆಡ್. ಐ ಡೋಂಟ್ ನೋ ವೈ ಗಾಡ್ ಈಸ್ ಟಾರ್ಗೆಟಿಂಗ್ ಯಂಗ್ಸ್ಟರ್ಸ್ ಟು ಬಿ ಹಾರ್ಟ್ ಫೇಲ್ಯೂರ್ ಪೇಷಂಟ್ಸ್. ಆ ಥರ ಆಗ್ತಾ ಇದೆ. ಅದರಿಂದ ಜಾಸ್ತಿ ಟೆನ್ಷನ್ ಮಾಡ್ಕೋಬೇಡಿ. ಆಮೇಲೆ ನೀವು ಯಾರೋ ಹೇಳಿದ್ರಂತ ಸಿಕ್ಕಾಪಟ್ಟೆ ಓಡೋದು, ಸಿಕ್ಕಾಪಟ್ಟೆ ಅದೆಲ್ಲ ಮಾಡೋಕ್ಕೋಗ್ಬೇಡಿ. 30 ಮಿನಿಟ್ಸ್ ಎನಫ್. ಸಾಯಂಕಾಲ 30 ನಿಮಿಷ, ಬೆಳಿಗ್ಗೆ 30 ನಿಮಿಷ ವಾಕಿಂಗ್ ಮಾಡೋದಾದ್ರೆ, ಮೆಟ್ಲು ಹತ್ತೋದು 5 ನಿಮಿಷ ಅಥವಾ 10 ನಿಮಿಷ ಅಷ್ಟು ಮಾಡಿ ಅಂತ ನನಗೂ ತಿಳಿದಿದ್ದು ಹೇಳಿದ್ದೀನಿ. ಅನುಭವದ ಮೇಲೆ ಹೇಳಿದ್ದೀನಿ ಅಷ್ಟೇ, ಬಿಟ್ಟರೆ ಬೇರೆ ಏನಿಲ್ಲ. ನನಗೆ ಶುಗರ್ ಇರಲಿಲ್ಲ, BP ಈಗಲೂ ಚೆಕ್ ಮಾಡಿ 120, 80 ಅಥವಾ 70 ಬರ್ತದೆ. BP ಇಲ್ಲ, ಶುಗರು ಈ 7-8 ವರ್ಷದಿಂದ ಸ್ವಲ್ಪ ಬಂದ್ಬಿಡೈತೆ. ಒಂದು ಮಾತ್ರೆ ತಗೊತಾ ಇದ್ದೀನಿ, ನೋಡೋಣ, ಅದನ್ನು ಟ್ರೈ ಬಿಡೋಕ್ಕೆ ಪ್ರಯತ್ನ ಮಾಡ್ತೀನಿ ಅಂತೇಳಿ ನಿಮ್ಮೆಲ್ಲರಿಗೂ ಶುಭಾಶಯ ಹೇಳಿ, ಒಳ್ಳೇದಾಗಲಿ, ಅವರ ಅಡ್ವೈಸನ್ನ ತಗೊಳ್ಳಿ ಅಂತ ಹೇಳಿ ನನ್ನನ್ನು ಕರೆಸಿದ್ದಕ್ಕೆ, ನಿಮ್ಮೆಲ್ಲರಿಗೂ ಮಾತಾಡೋ ಅವಕಾಶ ಕಲ್ಪಿಸ್ಕೊಟ್ಟಿದ್ದಕ್ಕೆ ಅವ್ರಿಗೆ ವಂದಿಸಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಸರ್, ನಿಮ್ಮಿಂದ ಮತ್ತೊಂದು ಮಹತ್ವಪೂರ್ಣವಾದ ಒಂದು ಕಾರ್ಯ ಆಗಬೇಕಿತ್ತು. ಸಾಕಷ್ಟು ಜನ ನಮ್ಮ ಪೇಷಂಟ್ಸ್ ಕ್ಯೂರ್ ಆಗಿರೋರು ಇವತ್ತಿದ್ದಾರೆ. ಸೊ ಅವ್ರಿಗೆ ನಿಮ್ಮ ಕಡೆಯಿಂದ ಒಂದು ಸನ್ಮಾನ ಆಗ್ಬೇಕು ಅಂತ ಕೇಳ್ಕೊತಾ ಇದೀವಿ. ಓಕೆ, ಸೊ ನಾನು ಹಾಗೂ ಪ್ರಸಾದ್ ಸರ್ ಕೂಡ ನಾವು ಇನಿಷಿಯಲಿ ಹೇಳಿದ್ವಿ, ಕಾರ್ಯಕ್ರಮದ ಕೊನೆಯಲ್ಲಿ ವಿ ರಿಸೀವ್ ಯು ಕ್ವಶನ್ಸ್ ಅಂತ. ನಿಮ್ಗೆ ಯಾವುದೇ ರೀತಿಯ ಒಂದು ಡೌಟ್ಸ್ ಇರ್ಬೋದು, ಕ್ವೆರೀಸ್ ಇರ್ಬೋದು, ಅಥವಾ ಕ್ವಶನ್ಸ್ ಇರ್ಬೋದು, ಅಥವಾ ಸೊಲ್ಯೂಷನ್ ಬೇಕಾದಲ್ಲಿ ಕೇಳ್ಬೋದು ಅಂತ. ಸೊ ಯಾರಿಗಾದ್ರೂ ಡೌಟ್ಸ್ ಇದ್ರೆ ಸೊ ದಯವಿಟ್ಟು ನಿಮ್ಮ ಕೈಯನ್ನು ಮೇಲೆತ್ತಿ, ನಾನು ನಿಮ್ಮ ಹತ್ರ ಒಂದು ಕ್ವಶನ್ಸ್ ತಗೋತೀನಿ. ಅಂಡ್ ಪ್ರಸಾದ್ ಸರ್ ಹಾಗೂ ಗುರುದತ್ ಸರ್ ಅದಕ್ಕೆ ಸೊಲ್ಯೂಷನ್ ಕೊಡ್ತಾರೆ ಅಂತ. ಮತ್ತೊಮ್ಮೆ ಜೋರಾದ ಚಪ್ಪಾಳೆ ಮೂಲಕ ನಾವು ಕೃಷ್ಣಪ್ಪ ಸರ್ಗೆ ಧನ್ಯವಾದಗಳನ್ನ ಸಲ್ಲಿಸೋಣ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಬಂದಿದ್ದಕ್ಕೆ. ಹಾಗೆ ಈಗ ಪ್ರಸಾದ್ ಸರ್ ಹಾಗೂ ಗುರುದತ್ ಸರ್ ನಿಮ್ಮ ಪ್ರಶ್ನೆಗಳನ್ನ ತಗೊಳ್ಳೋಕೆ ತಯಾರಾಗಿದ್ದಾರೆ. ಸೊ ಯಾರಿಗಾದ್ರೂ ಏನಾದ್ರು ಕ್ವಶನ್ಗಳಿದ್ದಲ್ಲಿ ಅಥವಾ ಸಂದೇಹಗಳಿದ್ದಲ್ಲಿ ಅಥವಾ ಏನಾದ್ರು ಪರಿಹಾರ ಬೇಕಿದ್ದಲ್ಲಿ ಸೊ ದಯವಿಟ್ಟು ಕೈಯನ್ನು ಮೇಲೆತ್ತಿ, ನಾನು ನಿಮ್ಮ ಹತ್ರ ಬರ್ತೀನಿ. ಪ್ಯಾರಲಲಿ ನೀವು ನಿಮ್ಮ ಅಲ್ಲಿ HbA1c ನೀವು ಟೆಸ್ಟ್ ಮಾಡಿಸಿ, ಪ್ಯಾರಲಲಿ ಯಾರಿಗೆ ಪ್ರಶ್ನೆ ಇದೆ ಅವರು ಅಲ್ಲೇ ಈ ತರ ಕೇಳಬಹುದು. ಓಕೆ, ಪ್ರಸಾದ್ ಸರ್
ಬರಬೇಕು ತಗೊಂಡೆ. ಈಗ ನನ್ನ ಪ್ರಾಬ್ಲಮ್ ಏನು ಅಂದರೆ ಡಯಟ್ ಇಸ್ ದ ಪ್ರಾಬ್ಲಮ್. ಆಗಲ್ಲ 4 ಬಾಕ್ಸ್ ತಗೊಂಡಿದ್ದು ಎಲ್ಲ ಸರಿ ಹೋಯ್ತು, ಐ ಗಾಟ್ ದಿ ರಿಸಲ್ಟ್. ಬಟ್ ಈಗ ರೆಗ್ಯುಲರ್ ಮಾಡೋಬ್ಬರ ಆಟನ ಉಪಯೋಗಿಸ್ತಾ ಇದ್ದೀನಿ. ಆದರೆ ಸಮ್ಟೈಮ್ಸ್ ಫಂಕ್ಷನ್ ಬಂದಾಗ, ಮದುವೆಗಳು ಬಂದಾಗ, ಮತ್ತೆ ಸಂಕ್ರಾಂತಿ ಹಬ್ಬ ಬಂದಾಗ ಇದು ಜಾಸ್ತಿ ಆಗುತ್ತೆ. ಸೊ 200 ಕಡಿಮೆ ಮಾತಾಡಕ್ಕೆ ಆಗ್ತಾ ಇಲ್ಲ. ಇವಾಗ ನಾನು ಮಾಡೋಬ್ಬರ ಕಾಡ ಮತ್ತೆ ಅದೂರಿ ತಗೋತಾ ಇದ್ದೀನಿ. HKG ಇಷ್ಟು ತಗೊಂಡು ಪ್ಲಸ್ ಇನ್ಸುಲಿನ್ 70-80 ಯೂನಿಟ್ಸ್ ತಗೋತಾ ಇದ್ದೆ. ಬಟ್ ಇಟ್ ವಾಸ್ 5 ಮಿನಿಟ್ಸ್ ಮಾರ್ನಿಂಗ್. ಈವ್ನಿಂಗ್ ತಗೊಂತಾ ಇಲ್ಲ. ಅಕಸ್ಮಾತ್ ದೇವತಾಗ ಬಂದು ಒಂದು 3 ಯೂನಿಟ್ ತಗೋತೀನಿ. ಬಟ್ ಈಗ ನನಗೆ ಡಯಟ್ ಬಗ್ಗೆ ಪ್ರಾಬ್ಲಮ್. ಈಗ ಮಾತಾಡೋ ಡಯಟ್ ಯಾವಾಗ ತಗೊಳಕ್ ಆಗಲ್ಲ. ಅದು ಬಂದು ಆ ರಿಸಲ್ಟ್ ಬಂದು ನಿಮ್ಮ ಸಮಸ್ಯೆ ಅಂದ್ರೆ ಈ ಡಯಟ್ ಯಾವ ತರ ಫಾಲೋ ಮಾಡ್ಬೇಕು ಅಷ್ಟೇ. ಥ್ಯಾಂಕ್ ಯು. So you have lost 18 kg, right? So you have lost 18 kg. So should we clap for him? And insulin has gone down from 8 to 82 units. Now 5 units. Good. So we should, I think. So this is a big victory, right? Now, once you get the victory, you should know the path through which you got the victory. Everyone is clear with me? So thing which has helped you, the same thing is going to help you to completely win over the problem. And for a diet to follow, what you need is internal satisfaction. Generally, when you eat more, when you are happy or when you are sad? When you eat more. When you are happy, you eat more, or when you are sad, you eat more. Just ask yourself and check it with your life. What happens, those who are crazy for food, they are not actually crazy for food. They want some sort of a happiness to extract from the food. Now you need to train your mind that I am not going to extract happiness from the food. Food is not there to extract the happiness from it. Food is there just to fulfill my metabolic requirement. Is it clear? So if you will work on your mindset, working on food is nothing but just work on your mindset, on your brain. Whenever you feel to drink tea, or whenever you feel to eat gulab jam or any sweet or any good thing, you need to ask yourself, you need to make this habit that whether this thing is good for me or not. So where you need to work now, you need to work on your mindset. That is the most important thing. And second thing, what generally I keep on telling to my patient, the best way to follow diet is advise diet to other patients. You got my point or not? No. You have reversed your diabetes to good extent. After that, what you need to do, you need to help 5 more patients to modify their diet, to modify their lifestyle. If you will engage your whole mindset in that activity, then slowly and gradually you will realize that overall teaching what you're offering to those 5 patients, that is going to help you to improve your diet and your blood sugar. So the last step of diabetes reversal is, once you are completely reversed, what you need to do, you need to help 5 more patients. Say for example, I am delivering a lecture to you, right? After delivering a lecture, what do you think? It is very much normal that I have to follow exercise routinely, I have to follow diet routinely, then and then I will be able to teach you. Right or wrong? Yes or no? So what you need to do, once you reach to that level of them, and this is going to help you. One more thing to add over here. Do we conduct a recipe competition, food recipe competition anytime? So I will suggest Dr. Nishita to conduct a food recipe competitions. How many of you would like to participate in those competitions? For good healthy recipe competitions? You will be or not? Why you would like to participate? Because you know how to make a tasty food out of healthy diet. Yes or no? So I think Nishita ma'am, please arrange that thing for the patient, so that patient will be able to maintain themselves in a good glycemic control. So they need to engage
into the diet compliance. Okay, so that's the only point. I think I have answered the question. The problem is very easy and easily solvable. There are few principles to work on yourself, and the last and the most difficult principle is start teaching what you want to follow. Is it clear? So start teaching, that is the solution. Best of luck. All right, so we have a question here. Prasad, towards your left. ನಮಸ್ಕಾರ ಸರ್. ಮಾಧವಬಾಗ್ ಹಾಗೂ ವಿಜಯ ಕರ್ನಾಟಕ ಸಂಸ್ಥೆ ಎರಡು ಸಂಸ್ಥೆಗೂ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. November 15th ನನಗೆ ಹಾರ್ಟ್ ಅಟ್ಯಾಕ್ ಆಯಿತು. ಆಗಿದ ತಕ್ಷಣ ನನಗೆ ಇಮಿಡಿಯೇಟಾಗಿ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಅವರು ಆಂಜಿಯೋಗ್ರಾಮ್ ಮಾಡಿ ನಿಮ್ಗೆ ಸ್ಟೆಂಟ್ ಹಾಕಬೇಕು ಅಂತ ಹೇಳಿದರು. 90% ಬ್ಲಾಕ್ ಆಗಿದೆ ಅಂತೇಳಿ ಸ್ಟೆಂಟು ಹಾಕಿದ್ರು. ಆಮೇಲೆ ಸ್ಟೆಂಟ್ ಹಾಕಾದ್ಮೇಲೆ ಡಾಕ್ಟರ್ ಹೇಳ್ತಾರೆ ನೀವು ಕಂಟಿನ್ಯೂಸ್ ಆಗಿ ಟ್ಯಾಬ್ಲೆಟ್ ತೊಗೊಬೇಕು ಲೈಫ್ ಲಾಂಗ್ ಅಂತ ಹೇಳಿದರು. ನನಗೆ ಲೈಫ್ ಲಾಂಗ್ ಟ್ಯಾಬ್ಲೆಟ್ ತೊಗೊಳಕ್ಕೆ ಇಷ್ಟ ಇಲ್ಲ. 61 ಇಯರ್ಸ್ ನನಗೀಗ. ಇವತ್ತಿನವರೆಗೂ ನಾನು ಒಂದು ಟ್ಯಾಬ್ಲೆಟು ತೊಗೊಂಡಿಲ್ಲ. BP ಇಲ್ಲ, ಶುಗರ್ ಇಲ್ಲ, ಏನಿಲ್ಲ. ಬಟ್ ಹಾರ್ಟ್ ಅಟ್ಯಾಕಿಂದ ನನಗೇನಾಗಿದೆ, ಈಗ ಟ್ಯಾಬ್ಲೆಟ್ ತೊಗೊಳೋ ಅಂಥ ಪರಿಸ್ಥಿತಿ ಬಂದಿದೆ. ಈಗ ನಾನು ಟ್ಯಾಬ್ಲೆಟ್ ಸ್ಟಾಪ್ ಮಾಡಬೇಕು ಅಂದರೆ ವಾಟ್ ಈಸ್ ದಿ ನೆಕ್ಸ್ಟ್ ಸೊಲ್ಯೂಷನ್? Okay. So, if doctor is saying that you need to take a medicine for whole life, if you have a angioplasty, right? This is what he said. Then can you answer me for what reason I should take those medicines? To your doctor? You're right to ask a question to your doctor. You should ask or not? You should ask, right? Now remember one thing, all allopathy stopped, that is very, very, very well confirmed. Your blood pressure medicines, your heart disease medicine, your lipid medicine, your heart rate, medicines which control the liquidity or the is called antiplatelet agent, all these medicines can be stopped. Just you need to work on yourself. You need to understand, if I'm not taking these medicines, then what I need to do. Is it clear or not? So you need to understand your own responsibilities. Once you start reducing your weight, once you start doing regular exercises, once you start modifying your diet, you're actually taking a medicine through food. Are you getting me? So there are number of medicines which can keep you, number of food items which can keep your blood thin. Instead of aspirin, you can take those food items. Isn't it a good solution? So if you are ready to do that, then join a Madhavbaug. We will help you to get rid of all the allopathy medicines. Thank you. Thank you so much, sir. And again, we have a question in the same row. Sir, I had chest pain about two and a half months back. Then I went to the hospital. They said you have to go for angiogram. Then I gone for angiogram, and they told that there are there's no plaque in the main arteries, but there are multiple arteries in different parts. But because I had a kidney problem, creatinine up to 4, they said you cannot go for angioplasty because you will go for dialysis. Then they stopped you. They give you some medicine. Now my question is, now I'm in a tricky situation because of the kidney problem. I cannot go for angioplasty, and without angioplasty, I am sometimes I feel breathlessness. At the time, some emergency tablet is given. I am using that tablet. Now, how to come out of the problems? Okay. So what if I will tell you that you will be able to walking also. I will be able to walk for 3 km 30 minutes. Is it fine? Okay. That is the first target. Second target, if I will commit you that your blockages will be reduced by 30% within 3 months. Is it fine with you? Fine. Without any operation. Is it okay? Okay. So that all we can do with the panchakarma and diet. And this thing we have done not in 1 or 2 or 3 patients. We have done it in the lakhs of patients. Okay. So we can do that. What you need to do, you need to give me 30 days. 90 days. Are you ready? I am ready, but with 90 days. Are you ready? Yes. But by the way, what about the creatinine level? How to come? Kidney failed because of diabetes, because of blood pressure, because of something wrong in your body.
Blood pressure only. I mean, sugar, Right? diabetes only. So why the kidneys are not doing well? Because of Diabetes. sugar. Sugar. So what you need to first treat? Treat the sugar. To reverse the sugar completely, reverse the diabetes completely, and once your diabetes is reversed, your creatinine will come back to 2.5. That is definitely possible. So once your diabetes is reversed, your blockages are reversed, you are able to walk for 3 kilometers within 30 minutes. Do you think you need to go for an angioplasty or anything? No, he doesn't want to go. You got the point? Yeah, So I this is definitely possible. What you need to do, give me 90 days. Kitne din? 90 days. 90 days. Follow my instruction 100% and I will give you guaranteed results. Thank you, doctor. Is it clear? Thank you. Okay. Yeah, I had an open heart surgery a year back, and of course, I'm under medication. Now, if I switch over to the Madhavbaug therapy, now should I seek the consent of the doctor attending on me? And he might have objections how to overcome that situation. Yes, very true. Now, generally, whenever a doctor gives you painkiller when you get a toothache, why is giving you painkiller? Because you have pain. And when you don't have pain, then what the doctor is going to do? Will he give you medicine or not? No, he will ask us to stop. Yeah. He will ask you to stop. Yeah. So when a cardiologist or any diabetologist is prescribing a medicine, why he is writing a medicine? Because you have some sort of a problem in your body. Somewhere there is a problem with the heart rate, somewhere there is a problem with the blood pressure, somewhere there is a problem with the diabetes or anything. So based on that analysis, he is prescribing you medicine. Now you tell me, if I will show you the reports that your stress test is now improved from 5 minutes to 15 minutes, you are able to walk for 15 minutes on that treadmill test, your blood pressure is under good control without any medicine, then what you think, your consultant will be happy or he will be sad? Yeah, he'll happy. He'll consider a reduction in the medication also. Every doctor, whether he is Ayurvedic or allopathy, let me tell you the real truth. Allopathy or Ayurvedic, no any good doctor would like to advise unnecessary medicines to the patient. This is a normal trend, what we have learned in our colleges. Is it clear? So no one will prescribe you unnecessary medicine. This is very much clear. Keep it in your mind. Okay. Why do we advise a medicine to a patient? Are you aware? Because we have a fear in our mind, that our patient won't follow our diet and exercise guidelines, and just prophylactically or preventive or just for the sake of safety, we keep on prescribing more and more medicines. I hope you are getting my point. So if you will start following all good things, then your doctor will definitely help you to stop all your allopathy medicines. When he will see that the lipid profile is normal, when he will see the age report is normal, do you think he will continue medicine? Yeah, no, he will not. He will not. So Madhavbaug is basically an organization which is, though it is Ayurvedic, but it is parameter based. Okay. We keep on investigating ejection fraction, we keep on investigating all the allopathy assessments like NT-proBNP, lipid profile, everything with respect to heart. And based on that analysis, we will be tapering your medicine. Okay. Is it clear? Yeah, just clear. So best of luck. Yeah, just one more. Is the success rate of Madhavbaug correlated to the aging, or is there any, the aging process impacts the success rate? I'm 70 now. I will tell you, something which you won't be expecting. In old age groups, our therapy works well. Okay. Now the reason is, in old age groups, the major problem is stiffness of arteries. And the key strength of Madhavbaug is a Panchakarma, as I was saying. And Panchakarma helps a lot in improving elasticity of the blood vessels. Okay. So in old age group, our therapy gives outstanding results, because in old age group, there is a major requirement of something which can improve the elasticity of blood vessels. And that is a Panchakarma therapy. Okay. So you got it? So in old age group, if I will, analyze the data, then I find that the old age group, these patients improves a lot, because Panchakarma works on them very well. Clear? Okay. Thank you.
Hello, excuse me. See, I am 64. 2 months back, I had a stunt, 2 stunts. They said some 85%, 90% blockages in all the 3 arteries. I am taking some medicine like Brilinta and so many. And another thing is, I am on insulin since 2 months back. So, should I stop that heart-related medicine again? Same question. What is your HbA1c? Around 8 years, around 8, maybe 7.5. Around 8. So you want to get rid of insulin? Yes, sir. And you want to improve your heart health? Yes, sure. Okay. So now I would like to ask you a simple question. If I will ask you to walk for 30 minutes, Yeah. then for how much distance you will be able to walk? I have not checked. I will try. Okay. If I will ask you to climb a staircase. Yeah, I can. So first floor, second floor, third floor, or fourth floor? Yeah, I can. Fourth floor? Fourth floor, I have to check up. Okay. So at what level you will get a breathlessness? What your assumption? Maybe 2-3 floors I can climb easily. I am fit. Okay. If you are able to walk for 4 floors, then you are absolutely fine. Okay. You need not to take any sort of a heart treatment from Madhavbaug. Okay. Just remember one thing. If you are able to walk climb 4th floor easily without any breathlessness, that indicates that your heart is very strong. Okay. If you are getting breathless at 3rd floor, 2nd floor, then it is indicating some sort of a problem in it. Okay. If you are able to walk for 4th floor without any discomfort, you are absolutely fine. Okay. If you want to get rid of insulin, take a Madhavbaug's treatment. You will be free from insulin. Will this stunt cause problem in future? No. Forget about it. They are there inside. Now stop thinking about them. Okay. Thank you. Okay, forget about it. Thank you. Okay. ಬೇಸಿಕಲಿ ಡಯಾಬಿಟೀಸ್ ಯಾರಿಗೆ ಹಾರ್ಟಿನ ಸಮಸ್ಯೆ ಅಂದ್ರೆ ಇಲ್ಲಿ ಬ್ಲಾಕೇಜ್ ಆಲ್ರೆಡಿ ಇದೆ, ಬ್ಲಾಕೇಜ್ ಮೇಲೆ ಸ್ಟಂಟ್ ಹಾಕಿದ್ದಾರೆ, ಬೈಪಾಸ್ ಆಗಿದೆ, ಈಗ ಆದ್ಮೇಲೆ ಮಾಧವಬಾಗ್ ಟ್ರೀಟ್ಮೆಂಟ್ ಏನು ಕೆಲಸ ಮಾಡುತ್ತಾ ಅಂತ ಪ್ರಶ್ನೆ ಇದ್ರೆ ಎಸ್ 100% ಕೆಲಸ ಮಾಡುತ್ತೆ. ಅದರಲ್ಲಿ ಇನ್ನೂ ಸುಧಾರಣೆಗಳು ಮಾಡಬಹುದು. ಯಾರಿಗೆ ಆಲ್ರೆಡಿ ಬ್ಲಾಕೇಜ್ ಇದೆ ಬಟ್ ಯಾವುದೇ ಆಪರೇಷನ್ಸ್ ಆಗಿಲ್ಲ, ಅಲ್ಲಿ ಅಂತೂ ಇನ್ನೂ ಚೆನ್ನಾಗಿ ಕೆಲಸ ಮಾಡುತ್ತೆ. ಇಲ್ಲಿ ರಿಹ್ಯಾಬ್ ತರ ಕೆಲಸ ಮಾಡುತ್ತೆ, ನಿಮ್ಮ ಕಾರ್ಡಿಯಾಕ್ ಕೆಪಾಸಿಟಿ ಹೆಚ್ಚು ಮಾಡುವಂತ ಕೆಲಸ ಮಾಡುತ್ತೆ, ಪಂಪಿಂಗ್ ಕೆಪಾಸಿಟಿ ಹೆಚ್ಚು ಮಾಡುವಂತ ಕೆಲಸ ಮಾಡುತ್ತೆ. ಸೊ ಹಾಗಾಗಿ ಡಯಾಬಿಟೀಸ್ ಅನ್ನ ನಾವು ಡೆಫಿನೆಟ್ಲಿ ಕಂಪ್ಲೀಟ್ಲಿ ನಾವು ದೂರ ಮಾಡಬಹುದು ನಮ್ಮ ಶರೀರದಿಂದ. ಅದ್ರ ಜೊತೆಗೆ ಹೃದಯದ ಸಮಸ್ಯೆಗಳಿಂದನೂ, ಬ್ಲಾಕೇಜ್ ಇರಲಿ, ರಕ್ತ ಪೂರೈಕೆ ಸಮಸ್ಯೆ ಇರಲಿ, ಇವೆಲ್ಲ ಸಮಸ್ಯೆಗಳಿಂದ ನಾವು ಡೆಫಿನೆಟ್ಲಿ ಫ್ರೀ ಆಗ್ಬಹುದು. ಸೊ ಹಾಗಾಗಿ ಒಂದ್ ನಿಮಿಷ, ನಾವು ಈಗ ಪರ್ಸನಲಿ ಯಾರಿಗೆ ಭೇಟಿ ಆಗ್ಬೇಕಲ್ಲ ಅವರು ನಾವು ಇದು ಕಾರ್ಯಕ್ರಮ ಮುಗಿಸೋಣ. ಯಾಕಂದ್ರೆ ಇದು ಪ್ರಶ್ನೋತ್ತರ ಇದೆ ಚಾಲು ಇರುತ್ತೆ. ಸೊ ನಾವು ಪ್ರಶ್ನೆಗಳನ್ನ ಇನ್ನೂ ತಗೊಳ್ಳಿ. ನಾನು ಮತ್ ಸರ್ ಇಬ್ರು ಕೆಳಗಡೆ ಬರ್ತೀವಿ, ಆಮೇಲೆ 1-to-1 ಕೂತ್ಕೊಂಡು ಮಾತಾಡೋಣ, ಏನೂ ಸಮಸ್ಯೆ ಇಲ್ಲ. ಸೊ ವಿ ಆರ್ ಹಿಯರ್ ಟುಡೇ. ಓಕೆ, ಹಾಗಾಗಿ ಇದ್ ಬೇಡ. ಈಗ ನಾವು ಈ ಪ್ರಶ್ನೆಗಳಿಗೆ ಉತ್ತರ ಅಂತ ಹೇಳಿ ಇವತ್ತು ನಮ್ಮ ಹತ್ರ ಟ್ರೀಟ್ಮೆಂಟ್ ತಗೊಂಡಂತ ಕೆಲವೊಂದು ಪೇಷಂಟ್ಸ್ ಕಂಪ್ಲೀಟ್ಲಿ ಕ್ಯೂರ್ ಆದಂತವ್ರು ಇದ್ದಾರೆ, ಅವರ ಸನ್ಮಾನ ನಾವು ಮಾಡಬೇಕಾಗಿದೆ. ಓಕೆ, ಸೊ ಹಾಗಾಗಿ ಪ್ಲೀಸ್ ಒಂದು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ, ಆ ಜನರನ್ನ ಇಲ್ಲಿ ಕರೆದು ನಾನು ಇಲ್ಲಿ ಓಕೆ ಸರ್ ಇದ್ದಾರೆ, ಆಮೇಲೆ ಅಭಿಜಿತ್ ಅವ್ರು ಇದಾರ, ನೀವು ಸ್ಟೇಜ್ ಮೇಲೆ ಬನ್ನಿ. ಯಾರ ಕಡೆಯಿಂದ? ಅಲ್ಲ ಹೇಳ್ಸಿ ಅಲ್ಲ, ಅವರೇ ಅವರ ಅಭಿಪ್ರಾಯನ ವ್ಯಕ್ತಪಡಿಸ್ತಾರೆ. ನಾನು ಹೇಳೋದ್ ಬೇಡ, ಅವರಾಗಿ ಅದು ಅವರ ಮನೋಭಾವನೆಗಳನ್ನೇ ವ್ಯಕ್ತಪಡಿಸ್ತಾರೆ. ಡೋಂಟ್ ವರಿ. ಚೆಕ್. ಓಕೆ, ಇದೇ ಮಾಧವಬಾಗ್ ಟ್ರೀಟ್ಮೆಂಟ್ ತಗೊಂಡು ಸಾಕಷ್ಟು ಜನ, ಸೊ ಪ್ರಸಾದ್ ಅವರು ಹೇಳಿದಾಗೆ ನಮ್ಮಲ್ಲಿ ಬಂದು ಟ್ರೀಟ್ಮೆಂಟ್ ತಗೊಂಡು ಸಕ್ಸಸ್ ರೇಟಿನ 100% ಕಂಡಿರೋರಿದ್ದಾರೆ. ಇವತ್ತು ಅವ್ರಿಗೆ ವೇದಿಕೆ ಮೇಲೆ ಕರೆಯುವಂಥ ಸಮಯ. ಸೊ ದಯವಿಟ್ಟು ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ ಬರಲೇಬೇಕು. ಏನಕ್ಕಂದರೆ ಸರ್ ಹೇಳ್ದಂಗೆ ಡೆಡಿಕೇಶನ್ ಹಾಗೂ ಅವರ ಒಂದು ಮೈಂಡ್ನ ಯಾವ ರೀತಿ ಒಂದು ಕಾನ್ಸಂಟ್ರೇಟ್ ಮಾಡಿ ಒಂದು ಫೋಕಸ್ಸಿಂದ ಮಾಡಬೇಕು ಅಂತ ಕಂಟಿನ್ಯೂಸ್ ಸರ್ 90 ಡೇಸ್ ಕೇಳಿದ್ರು. ಇಟ್ಸ್ ನಾಟ್ ಅ ಈಸಿ ಜಾಬ್. ಯಾರಿಗೇ ಆಗಲಿ ಇಷ್ಟು ವರ್ಷದ ನಮ್ಮ ಲೈಫ್ ಸ್ಟೈಲಲ್ಲಿ ಸಡನ್ಲಿ 90 ಡೇಸ್ ಅದನ್ನ ಕಂಪ್ಲೀಟ್ ಆಗಿ ಚೇಂಜ್ ಮಾಡ್ಬೇಕಂದ್ರೆ ಇಟ್ಸ್ ನಾಟ್ ಸೀರಿಯಸ್ ಈಸಿ ಟಾಸ್ಕ್. ಸೊ ಅಂಥದ್ರಲ್ಲೂ ಕೂಡ ಒಂದು ಚಾಲೆಂಜಿಂಗ್ ಆಗಿ ತಗೊಂಡು ಕ್ಯೂರ್ ಆಗಿದ್ದಾರೆ ಅಂದ್ರೆ ನಿಜವಾಗ್ಲೂ ಅವ್ರಿಗೆ ಅಭಿನಂದನೆಗಳು ಸಲ್ಲಿಸಲೇಬೇಕು. ಸೊ ಬಸವೇಶ್ವರ ನಗರ ಬ್ರಾಂಚ್ ಇಂದ ಟ್ರೀಟ್ಮೆಂಟ್ ತಗೊಂಡಂತವರು ನಮ್ಮ ಜೊತೆಲಿದ್ದಾರೆ. ಸೊ ದಯವಿಟ್ಟು ಚಿದಾನಂದಯ್ಯ ಸರ್ ಅವರು, ಕೃಷ್ಣಪ್ಪ ಸರ್ ಅವರು, ನಾಗೇಶ್ ಸರ್ ಅವರು ಹಾಗೂ ನಂಜುಂಡಯ್ಯ ಸರ್ ಅವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತಾ ಇದೀನಿ. ತಮ್ಮೆಲ್ಲರ ಜೋರಾದ ಚಪ್ಪಾಳೆ ದಯವಿಟ್ಟು ಬರಲೇಬೇಕು.
ಯಾಕಂದ್ರೆ ಸಾಕಷ್ಟು ಜನಕ್ಕೆ ಕ್ವಶನ್ ಇದು ಸಾಲ್ವ್ ಆಗತ್ತಾ, ಇದು ಕ್ಯೂರ್ ಆಗತ್ತಾ ಅಂತ ಅಂಥದ್ರಲ್ಲಿ ಇವರು ಸೊಲ್ಯೂಷನ್ ನ ಕಂಡು 100% ನಮ್ಮ ಜೊತೆಗಿದ್ದಾರೆ. ಓಕೆ, ವಿಜಯ ಕರ್ನಾಟಕ ವತಿಯಿಂದ ಮಹೇಶ್ ನಂಜನ್ ಸ್ವಾಮಿ ಸರ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೀನಿ. ಸೊ ಮಹೇಶ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಎಲ್ಲರೂ ನಮ್ಮ ಬಸವೇಶ್ವರ ನಗರ ಬ್ರಾಂಚ್ ಅಲ್ಲಿ ಟ್ರೀಟ್ಮೆಂಟ್ ಅನ್ನ ಪಡೆದು ಸೊಲ್ಯೂಷನ್ ಕಂಡುಕೊಂಡವರು, ಹಾಗೆ ಫ್ರೇಜರ್ ಟೌನ್ ಬ್ರಾಂಚ್ ಅಲ್ಲಿ ಟ್ರೀಟ್ಮೆಂಟ್ ಅನ್ನ ತಗೊಂಡು ಸಕ್ಸಸ್ ಕಂಡಿರೋ ವಸಂತ್ ಸರ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರ್ಬೇಕು ಅಂತ ಕೇಳ್ಕೊತೀನಿ. ಸೊ ಶ್ರೀಯುತ ವಸಂತ್ ಅವರಿಗೆ ಜೋರಾದ ಚಪ್ಪು ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ. ಸರ್ ನಂಜುಂಡಯ್ಯ ಸರ್ ಅವರು ಇಲ್ಲೇ ಇದ್ದಾರೆ, ಸೊ ಅವ್ರಿಗೂ ಕೂಡ ಓಕೆ ಸರ್, ದಯವಿಟ್ಟು ಎಲ್ರು ಒಂದೆರಡೆರಡು ಮಾತಲ್ಲಿ ಈ ನಿಮ್ಮ ಅನುಭವ ಹೇಗಿತ್ತು, ಇವರ ಟ್ರೀಟ್ಮೆಂಟ್ ಈಗ ಹೇಗಿದೆ ಸರ್, ಪ್ಲೀಸ್. ನಮಸ್ಕಾರ, ನನ್ನ ಹೆಸರು ವಸಂತ್ ಶಾಂಡಿಲಿ ಅಂತ. ಇಲ್ಲೇ ನಾಗರಬಾವಿಯಲ್ಲಿ ವಾಸ ಮಾಡುತ್ತಿದ್ದೇನೆ. ನನಗೆ ಹೃದಯ ರೋಗ ಅಂತ ಏನೂ ಗೊತ್ತಿರಲಿಲ್ಲ, ಬಟ್ 5 years ಬ್ಯಾಕ್ ಐ ಹ್ಯಾಡ್ ಎ ಹಾರ್ಟ್ ಅಟ್ಯಾಕ್. ಸೊ ಅವಾಗ ನಂಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತಲೂ ಗೊತ್ತಿರಲಿಲ್ಲ. ಆವಾಗ ತುಂಬ ಬ್ರೆತ್ಲೆಸ್ನೆಸ್ ಇತ್ತು ರಾತ್ರಿ. ಸೊ ಸಂಜೆ ನೆಕ್ಸ್ಟ್ ಡೇ ಬೆಳಗ್ಗೆ ಹೋದೆ, ಅವರು ಆ್ಯಂಜಿಯೋಗ್ರಾಮ್ ಮಾಡಿಬಿಟ್ಟು ಇಲ್ಲ ನಿಮಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು ನಿನ್ನೆ ರಾತ್ರಿ ಅಂತಂದರು. ಆವಾಗ ಶಾಕ್ ಆಯಿತು, ಓ ಏನಿದು ಅಂತ. ಆಮೇಲೆ ಆಂಜಿಯೋಪ್ಲಾಸ್ಟಿ ಮತ್ತು ಬೈಪಾಸ್ ಏನೂ ಬೇಕಿಲ್ಲ, ಮೆಡಿಸಿನ್ಸ್ ಮೂಲಕ ಇಟ್ ಕ್ಯಾನ್ ಬಿ ಮ್ಯಾನೇಜ್ ಬಿಕಾಸ್ ಯು ಹ್ಯಾವ್ 70% ಬ್ಲಾಕೇಜಸ್ ಅಂತ ಅವ್ರು ಹೇಳಿದ್ರು. ಸೊ ಅವಾಗಿಂದ ಒಂದು 4-5 yearsಯಿಂದ ಕಂಟಿನ್ಯೂಸ್ ಮೆಡಿಕಲ್ ಮ್ಯಾನೇಜ್ಮೆಂಟಲ್ಲಿ ಇದ್ದೀನಿ. ಸೊ ಅಂದರೆ ಅದರಿಂದ ಹೊರಗೆ ಬಂದಿದ್ದೀನಿ ಅನ್ನೋ ಒಂದು ಖುಷಿ ಇತ್ತು. ಅದೇ ಥರ ಭಗವಂತ ಇನ್ನೊಂದು ಅವಕಾಶ ಕೊಟ್ಟಿದ್ದಾನೆ ಅಂತ ಖುಷಿ ಇತ್ತು. ಬಟ್ ಈ ಮೆಡಿಸಿನ್ಸ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಆಮೇಲೆ ಫುಲ್ಲು ಆಯಿಲ್ ಟ್ರೀಟ್ಮೆಂಟ್ ಆಗಲಿ, ಆಯಿಲ್ ಫ್ಯಾಟಿ ಫುಡ್ಸ್ ಎಲ್ಲ ಬಿಟ್ಬಿಟ್ಟಿದೆ. ಅಂದ್ರೂ ನವಂಬರ್ ತಿಂಗಳಲ್ಲಿ ಮತ್ತೆ ಸ್ವಲ್ಪ ಸಿಂಪ್ಟಮ್ಸ್ ಸ್ಟಾರ್ಟ್ ಆಯಿತು. ಸೊ ಆವಾಗ ಮತ್ತೆ ಹೋದೆ ಡಾಕ್ಟರ್ ಹತ್ರ. ಆವಾಗ ಇಲ್ಲ, ನೀವು ಮೆಡಿಸಿನ್ಸ್ ಕಂಟಿನ್ಯೂ ಮಾಡ್ತಾ ಇದ್ದೀರಾ, ಬಟ್ ನಿಮ್ಮದು ಬ್ಲಾಕೇಜಸ್ ಸ್ವಲ್ಪ ಜಾಸ್ತಿ ಆಗ್ತದೆ, ಸೊ ನೀವು ಬೈಪಾಸ್ ಮಾಡಬೇಕು, ಅದು ಆಪ್ಷನ್ ಇದೆ, ಸೊ ಬೈಪಾಸ್ ಮಾಡಿಸ್ಕೊಳ್ಳಿ ಅಂತ ಅಡ್ವೈಸ್ ಕೊಟ್ಟರು.
ಸೊ ಅವಾಗ ಏನಕ್ಕೆ ಇಷ್ಟೆಲ್ಲ ಮಾಡಿದ್ರೂ ಅದು ಏನಕ್ಕೆ ಕೆಲಸ ಮಾಡ್ತಾ ಇಲ್ಲ, ಒಂಥರ ಲೈಫ್ ಸ್ಟೈಲ್ ಚೇಂಜಸ್ ಮಾಡಿದ್ದೀನಿ, ಎಲ್ಲ ಮಾಡಿದ್ದೀನಿ ಅಂದ್ರೂ ಏನಕ್ಕೆ ಹಿಂಗಾರ ಆಯಿತು. ಅವಾಗ ಸ್ವಲ್ಪ ಇನ್ನೂ ಬೇಸರ ಆಯಿತು. ಅವಾಗ ಹೋಗ್ಬಿಟ್ಟು ನಮ್ಮ ಮ್ಯಾನೇಜರ್ ಜೊತೆ ಎಲ್ಲ ಹಿಂಗೆ ಆಗ್ತದೆ ಅಂದರೆ ಅವರು ಮಾಧವಬಾಗ್ ಬಗ್ಗೆ ಸಜೆಸ್ಟ್ ಮಾಡಿದ್ರು, ಇಲ್ಲ ವೈ ಡೋಂಟ್ ಯು ಟ್ರೈ ಬಿಫೋರ್ ಯು ಗೋ ಫಾರ್ ಬೈಪಾಸ್, ಏನಾದರೂ ಆಲ್ಟರ್ನೇಟ್ ಇದೆಯಾ ಅಂತ. ಸೊ December 16th ವಾಸ್ ದ ಡೇ ವೆನ್ ಐ ವೆಂಟ್ ಟು ಮಾಧವಬಾಗ್ ಕ್ಲಿನಿಕ್ ಇನ್ ಫ್ರೇಸರ್ ಟೌನ್. ಸೊ ಅವರು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿ 1 ತಿಂಗಳಾಗಿದೆ. 1 ವಾರದಲ್ಲೇ ನನಗೆ ಡಿಫರೆನ್ಸ್ ಗೊತ್ತಾಯಿತು. ಆ ಚೆಸ್ಟ್ ಪೇಯ್ನ್ ಏನಿದೆ, ಒಂದು ಕೆಲವು ಹೆಜ್ಜೆಗಳಾಗಲಿ, ಒಂದು ಮೆಟ್ಲೆತ್ತೋದಾಗಲಿ, ಆ ಪೇಯ್ನ್ ಅನ್ನೋದು ಮಾಯ ಆಯಿತು. ಸೊ ನನಗೆ ನಂಬಕ್ಕಾಗಲಿಲ್ಲ, ಇದು 1 ವಾರದಲ್ಲಿ ಈ ಪೇಯ್ನ್ ಹೋಗಲಿಕ್ಕೆ ಹೇಗೆ ಸಾಧ್ಯ? ಒಂದು 4 ವರ್ಷದಿಂದ ಆಗದಿರೋವಂಥದ್ದು 1 ವಾರದಲ್ಲಿ ಪೇಯ್ನ್ ಹೋಗೋ ಸಾಧ್ಯತೆ ಹೇಗಿರ್ತದೆ ಅಂತ. ಆವಾಗ ಇಲ್ಲ, ಮಾಧವಬಾಗ್ ಕೆಲಸ ಮಾಡ್ತದೆ ಅಂತ ಒಂದು ನಂಬಿಕೆ ಬಂತು. 1 ವಾರ ಆಯಿತು, 1 ತಿಂಗಳೊಳಗೆ ನಾನಿವಾಗ ಐ ಆಮ್ ಏಬಲ್ ಟು ವಾಕ್ 10,000 ಸ್ಟೆಪ್ಸ್ ಪರ್ ಡೇ. ಸೊ ದಟ್ ಮೀನ್ಸ್ ದಟ್ಸ್ ಎ ಬಿಗ್ ಅಚೀವ್ಮೆಂಟ್ ಅಂತ ಹೇಳ್ಬೋದು. ನಾವು ಐ ಆಮ್ ಏಬಲ್ ಟು ಜಾಗ್ ಫಾರ್ 2 kilometers ಎವ್ರಿ ಡೇ. ಅಂದರೆ ನಡೆಯೋಕ್ಕೆ ಕಷ್ಟ ಆಗ್ದಿರೋ ಅಂತಾನೆ ಇವಾಗ 2 ಕಿಲೋಮೀಟರ್ ಓಡ್ತಿದ್ದೀನಿ ಅಂತಂದರೆ ಅದಕ್ಕೆ ಕಾರಣ ಮಾಧವಬಾಗ್ ಅಂತಲೇ ಹೇಳ್ಬೋದು. ಸೊ ನನ್ನನ್ನು ಹೇಳಿದ್ರೆ, ನಾನು ಇವಾಗ ಐ ಹ್ಯಾವ್ ನಾಟ್ ಕಮ್ ಆಸ್ ಎ ಪೇಷಂಟ್, ಐ ಹ್ಯಾವ್ ಕಮ್ ಆಸ್ ಅಂಬಾಸಿಡರ್, ಒಂದು ದೂತನಾಗಿ ಮಾಧವಬಾಗ್ನ ನಿಮಗೆ ಅವರ ಸಕ್ಸಸ್ ಸ್ಟೋರಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಸೊ ನನ್ನ ಕಡೆಯಿಂದ ಒಂದು ಸಣ್ಣ ಕೊಡುಗೆ ಈ ಇಬ್ಬರು ಡಾಕ್ಟರ್ಗೆ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. Oh, that's so kind, so sweet of you. Prasad sir, so ದಯವಿಟ್ಟು ಬರಬೇಕು. He's showing us kind gesture for you. Just want to close in a couple of words. Sir, if you don't mind, can you open that gate? Just show it to the audience. ಎಳ್ಳು ಬೆಲ್ಲ ಎಲ್ಲರಿಗೂ ಗೊತ್ತಿದೆ, ನಮಗೆ ಎಳ್ಳು ಬೆಲ್ಲ ಎಷ್ಟು ಇಷ್ಟ. ಇವಾಗ ಸಂಕ್ರಾಂತಿ ಹಬ್ಬ ಬೇರೆ ನಡೀತಾ ಇದೆ. ಸೊ ನಾವು ಚಿಕ್ಕವರಾಗಿದ್ದಾಗ್ಲೂ ಎಳ್ಳು ಬೆಲ್ಲ ತುಂಬ ಇಷ್ಟಪಟ್ಟು ತಿಂತೀವಿ. ಬಟ್ ಅದರಲ್ಲಿ ಒಂದು ಅಂಶ ಬಿಟ್ಬಿಡ್ತೀವಿ. ಏನಿರ್ಬೋದು? ಬೆಲ್ಲ ತಿಂತೀವಿ, ಕೊಬ್ಬರಿ ತಿಂತೀವಿ, ಎಳ್ಳು ಬಿಟ್ಬಿಡ್ತೀವಿ. ಯಾಕೆ ಬಿಟ್ಬಿಡ್ತೀವಿ? ಗೆಸ್? ಕೆಸರು ಇರ್ತದೆ. ನಮಗೆ ಅದರಲ್ಲಿ ಇರೋದೇನು? ಎಳ್ಳು, ಅಂದರೆ ಸೆಸಮಿ ಸೀಡ್ಸ್. ಸೆಸಮಿ ಸೀಡ್ಸ್ ನಮಗೆ ತುಂಬ ಉಪಯೋಗ ಆಗ್ತದೆ. ಇಟ್ ಹ್ಯಾಸ್ ಗಾಟ್ ಕ್ಯಾಲ್ಶಿಯಂ ಆ್ಯಂಡ್ ಮೆಗ್ನೀಷಿಯಂ, ಕೆಲವ್ರಿಗೆ ಗೊತ್ತಿರ್ಬೋದು. ಅದರಿಂದ ಏನಾಗ್ತದೆ? ಹೃದಯಕ್ಕೆ ಒಳ್ಳೆಯದು. ಸೊ ಸೆಸಮಿ ಸೀಡ್ಸ್ ಇಸ್ ಎ ವೆರಿ ಪವರ್ಫುಲ್ ಮೀಡಿಯಾ. ಅದೇ ಥರ ನಮ್ಮ ಚಿಕ್ಕವರಾಗಿಂದ ದೊಡ್ಡವರಾಗೋವರೆಗೂ ನಮ್ಮ ತಾಯಿ ಆಗಿರ್ಬೋದು, ತಂದೆ ಆಗಿರ್ಬೋದು, ನಮಗೆ ಎಣ್ಣೆ ಸ್ನಾನ ಮಾಡಿಸ್ತಾ ಇದ್ರು. ಏನಕ್ಕೆ ಮಾಡಿಸ್ತಾ ಇದ್ರು? ಒಂಥರ ನಮ್ಮಲ್ಲಿರೋ ಮೈಯೆಲ್ಲ ಕರಗಬೇಕು ಅಂತ ಅಲ್ವಾ? ಸೊ ಅದೇ ಥರ ಮಾಧವಬಾಗ್ ಅದೇ ಟ್ರೀಟ್ಮೆಂಟ್ ಕೊಡ್ತದೆ. ಅದೇ ಥರ ನಮ್ಮ ಅರಳೆ ಹಣ್ಣು ಮುಖ ಇಟ್ಕೊಂಡು ಹೇಗೆ ನೋಡ್ತೀಯಾ ಅಂತಂದು, ಕುಡಿದ್ರೆ ಮುಖ ಇಟ್ಕೊಂಡು ಅಂದರೆ ಅರಳೆ ಹಣ್ಣು ಏನಕ್ಕೆ ಕುಡಿದ್ರೆ ಏನಾಗ್ತದೆ ಅಂತಂದರೆ ಇರೋದೆಲ್ಲ ಹೊರಗೆ ಬರ್ತದೆ, ಟಾಕ್ಸಿನ್ಸ್ ಎಲ್ಲ ಹೊರಗೆ ಬರ್ತದೆ. ಮಾಧವಬಾಗ್ ಅವರು ಅದನ್ನೇ ಕೆಲಸ ಮಾಡೋದು. ಅಂದರೆ ನಮ್ಗೆ ಗೊತ್ತಿರೋ ವಿಚಾರಗಳೇ ಅವರು ಇನ್ನೂ ಸುಲಭವಾಗಿ ನಮ್ಮಿಂದ ಮಾಡಿಸ್ತಾ ಇದ್ದಾರೆ. ಸೊ ಕಾನ್ಫಿಡೆಂಟ್ ಆಗಿ 3 ತಿಂಗಳಲ್ಲಿ ನಿಮ್ಮ ಏನೇ ತೊಂದರೆಗಳಿರ್ಬೋದು, ಡಯಾಬಿಟಿಕ್ ಆಗಿರ್ಬೋದು, ಹಾರ್ಟ್ ಆಗಿರ್ಬೋದು, ಐ ಆಮ್ ದ ಲಿವಿಂಗ್ ಪ್ರೂಫ್ ಫಾರ್ ಆಲ್ ಆಫ್ ಯು. ಪ್ಲೀಸ್ ಗೋ ಟು ಮಾಧವಬಾಗ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಸರ್. ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ. ನನಗೆ ಮಾಧವಬಾಗ್ ಅಂದರೆ ಗೊತ್ತಿರಲಿಲ್ಲ. ನನ್ನ ಮಗ ಮೊಬೈಲ್ನಲ್ಲಿ ನೋಡ್ಬಿಟ್ಟು ಮಾಧವಬಾಗ್ ಅಂತ ಅಡ್ವರ್ಟೈಸ್ ಇದೆ, ನೀನು ಅಲ್ಲಿ ಹೋಗೋಣ ಬಾ, ನೀನು BP ಶುಗರ್ ಎಲ್ಲ ಇದೆ, ವೆಯ್ಟು ಜಾಸ್ತಿ ಇದೆ, ವೆಯ್ಟು 84 ಇದ್ದೆ. ಈ ಮಾಧವಬಾಗ್ ಬಂದಮೇಲೆ ಅವ್ರ ಟ್ರೀಟ್ಮೆಂಟ್ ತೊಗೊಂಡ್ಮೇಲೆ 84 ಇದ್ದವನು 70ಕ್ಕೆ ಬಂದಿದ್ದೀನಿ. ಈಗ ನಡೆಯೋಕ್ಕಾಯ್ತಿರ್ಲಿಲ್ಲ, ಅಪ್ಪತ್ತಕ್ಕಾಯ್ತಿರ್ಲಿಲ್ಲ. ಆಮೇಲೆ ಇವಾಗ BP ನಾರ್ಮಲ್, BPನೂ ಜಾಸ್ತಿ ಇತ್ತು, ಶುಗರು ಜಾಸ್ತಿ ಇತ್ತು. ಇನ್ಸುಲಿನ್ ತಗೊತಾ ಇದೆ, ಇನ್ಸುಲಿನ್ ನಿಂತೋಗಿದೆ. BP ಶುಗರ್ ಟ್ಯಾಬ್ಲೆಟು ನಿಲ್ಲಿಸಿದ್ದೀನಿ, ಅದು ನಿಂತೋಗಿದೆ. BP ಟ್ಯಾಬ್ಲೆಟ್ ಅರ್ಧ ಮಾತ್ರ ತಗೊತಾ ಇದ್ದೀನಿ ಅಷ್ಟೇ. ಇವಾಗ ಆರಾಮಾಗಿದ್ದೀನಿ, ಫ್ರೀಯಾಗಿ ವಾಕ್ ಮಾಡ್ತೀನಿ, ಎಕ್ಸಸೈಸ್ ಮಾಡ್ತೀನಿ. ಮೊದಲು ಬೊಗ್ಗಕ್ಕಾಯ್ತಿರ್ಲಿಲ್ಲ, ಕೂತ್ಕೊಳ್ಳೋಕ್ಕಾಯ್ತಿರ್ಲಿಲ್ಲ. ಇವಾಗ ವಾಕ್
3 ಕಿಲೋಮೀಟರ್ 4 ಕಿಲೋಮೀಟರ್ ವಾಕಿಂಗ್ ಮಾಡ್ತೀನಿ. ಆದರೆ ಹೊಟ್ಟೆ ದಪ್ಪ ಆಗಿತ್ತು, ನನಗೆ ಇಷ್ಟು ದಪ್ಪ ಇತ್ತು, ಇವಾಗ ನಾರ್ಮಲ್ ಆಗಿದ್ದೀನಿ. ಇದರಿಂದ ನನಗೆ ತುಂಬ ಒಳ್ಳೆಯದಾಗಿದೆ, ಏನು ತೊಂದರೆ ಇಲ್ಲ, ಆರಾಮಾಗಿದ್ದೀನಿ. ಎಲ್ಲರಿಗೂ ನಮಸ್ಕಾರ. ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಬೇಸಿಕಲಿ 3 ಮಹತ್ವದ ಸಂಗತಿಗಳನ್ನ ಅವ್ರು ಹೇಳಿದ್ರು. ಒಂದು, ಅವ್ರ ವೇಟ್ ಕಡಿಮೆ ಆಯ್ತು, ಹಾಗಾಗಿ ಫ್ಯಾಟ್ ಕಡಿಮೆ ಆದ್ರೆ ನಮಗೆ ಡಯಾಬಿಟೀಸ್ ಕಡಿಮೆ ಆಗುತ್ತೆ. ಔಷಧಿಗಳು ಇಲ್ಲದೇನೆ ಇವತ್ತು ಅವರು ಎಲ್ಲದರಲ್ಲಿ ಮಹತ್ವದ್ದು ಇವತ್ತು ಆರಾಮವಾಗಿ ಸ್ವಚ್ಛಂದವಾಗಿದ್ದಾರೆ. ದಟ್ ಈಸ್ ಅ ಬಿಗ್ಗೆಸ್ಟ್ ಥಿಂಗ್ ವಾಟ್ ವಿ ನೀಡ್ ಟು ಹ್ಯಾವ್. ಯಾಕಂದ್ರೆ ಲೈಫ್ ಎಷ್ಟು ದೊಡ್ಡದಿದೆ ಎಲ್ಲರಿಗೂ ಗೊತ್ತಿಲ್ಲ, ಹಾಗಾದ್ರೆ ಎಷ್ಟಿದೆ ಅದನ್ನ ಚೆನ್ನಾಗಿ ಯಾವ ತರ ಬದುಕಬೇಕು ಅನ್ನೋದಕ್ಕೆ ಇವರೊಂದು ಉದಾಹರಣೆ. ಸೊ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಇವತ್ತು ಇನ್ಸುಲಿನ್ ಅವರು ನಿಲ್ಲಿಸಿದ್ದಾರೆ. ಸೊ ದಟ್ ಈಸ್ ಅ ಬಿಗ್ಗೆಸ್ಟ್ ಕ್ರೆಡಿಟ್. ಬೆಳಿಗ್ಗೆ 26, ಸಾಯಂಕಾಲ 20 ಅಷ್ಟು ತಗೊಂತಾ ಇದ್ದೆ. ಇವಾಗ ಇನ್ಸುಲಿನೇ ಇಲ್ಲ, ಟ್ಯಾಬ್ಲೆಟು ಇಲ್ಲ. ಜೋರಾದ ಚಪ್ಪಾಳೆ ಈ ಒಂದು ಡೆಡಿಕೇಶನ್ ಹಾಗೂ ಒಂದು ಡಿಸಿಷನ್ಗೋಸ್ಕರ ನೀವು ತಗೊಂಡಿದ್ದು ನಮ್ಮ ಮಾಧವ್ ಭಾಗಿಂದ. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಅದಕ್ಕೆಲ್ಲ ಕಾರಣ ಸ್ಫೂರ್ತಿ ನಾರಾಯಣ. ಹಲೋ, ಜೈ ಗುರುದೇವ್. ನಾನು ಚಿದಾನಂದಯ್ಯ ಅಂತಂದೇಳಿ 67 ಇಯರ್ಸು, ಫ್ರಮ್ ಮಲ್ಲೇಶ್ವರಮ್. ನನಗೆ ಹೆವಿ ವೆಯ್ಟ್ ಇರೋದ್ರಿಂದ ನಾನು ವಾಕ್ ಮಾಡೋಕ್ಕಾಗ್ತಿದ್ದಿಲ್ಲ. ವಾಕ್ ಒಂದು ಅರ್ಧ ಕಿಲೋಮೀಟ್ರ್ ಹೋದರೆ ಪೇಯ್ನ್ ಬರೋದು. ಸೊ ನನಗೆ ಶುಗರು ಇತ್ತು, ಶುಗರ್ ನಾನು ಅರೌಂಡ್ 7 ಇತ್ತು HbA1c. ಆದರೆ ವಾಕ್ ಮಾಡೋದೇ ಪ್ರಾಬ್ಲಮ್ ಆಗಿತ್ತು. ಡಾಕ್ಟರ್ಸ್ ಎಲ್ಲ ವಾಕ್ ಮಾಡಿರಿ ಅಂತ ಹೇಳ್ತಾ ಇದ್ರು. ವಾಕ್ ಮಾಡೋಕ್ಕಾಗ್ತಿದ್ದಿಲ್ಲ. ಸೊ ನಾನು ಯೂಟ್ಯೂಬ್ನೇ ಸುಮಾರು ನೋಡ್ತಾ ಇದ್ದೆ ರಿವರ್ಸಲ್ ಆಫ್ ಡಯಾಬಿಟೀಸ್ ಬಗ್ಗೆ. ಅದರಲ್ಲಿ ಇವರು ಮಾಧವಬಾಗ್ನವರು 1 hour ಸೆಮಿನಾರ್ ಕೊಟ್ಟರು ಆಗಸ್ಟ್ 24th. ನೋಡಿದೆ, ನನಗೆ ಯಾಕೋ ಇದು ಸರಿ ಅನ್ನಿಸ್ತು. ಇಲ್ಲೇ ಬಸವೇಶ್ವರ ನಗರದಾಗೆ ಕ್ಲಿನಿಕ್ ಇರೋದ್ರಿಂದ ಡೈರೆಕ್ಟಾಗಿ ಇಂಟರ್ವ್ಯೂನ್ ಮಾಡ್ಬೋದು ಅಂತಂದೇಳಿ ಆಮೇಲೆ ಆನ್ಲೈನಾಗೆ ನಾನು ದುಡ್ಡು ಕಟ್ಟಿದೆ. ಆಮೇಲೆ ನೋಡೋಣ ಅಂತಂದೇಳಿ ಒಂದು ವಾರ ಆದಮೇಲೆ ಹೋದೆ. ಅವರೇ ಕಾಲ್ ಮಾಡಿದರು, ದುಡ್ಡು ಕಟ್ಟಿದ್ದೀರಾ ಬರ್ತಾ ಇಲ್ಲ ಅಂತಂದೇಳಿ. ಹೋದೆ ಬಸವೇಶ್ವರ ಕ್ಲಿನಿಕ್ ಹೋದರೆ ಅಲ್ಲಿ ಅವರು ಇಲ್ಲ ಜಾಯಿನ್ ಆಗಿಬಿಡ್ಬೇಕಂತ ಏನೇನೋ ಹೇಳಿದರು. ನಾನು ಆಗಲ್ಲ ಅಂತಂದೇಳಿ 1 hour ಡಿಸ್ಕಸ್ ಮಾಡಿದ್ವಿ ಸ್ಫೂರ್ತಿ ನಾರಾಯಣ್ ಅಂತಂದೇಳಿ. 1 hour 2 hours ಮಾತಾಡಿದ್ರು ಅವರು. ಭಾಳ ಕನ್ವಿನ್ಸ್ ಮಾಡಿದರು. ನನಗೆ ಸೋ ಮೆನಿ ಪ್ರಾಬ್ಲಮ್ಸ್ ಇರೋದ್ರಿಂದ ಮನೆ ಕಡೆ ನಾನು ಅತ್ಲಾಗ 1.5 ತಿಂಗಳು 2 ತಿಂಗಳಿಗೆ ಹೋಗೋಕ್ಕಾಗಲಿಲ್ಲ. ಆಮೇಲೆ ಹೋದೆ ನಾನು ನವಂಬರ್ 1st ವೀಕ್ನಾಗ ಹೋಗಿ ನನಗೆ ಮೈನ್ ಪ್ರಾಬ್ಲಮ್ 10 kg ಡೌನ್ ಮಾಡಿ ಅಂತ ಹೇಳಿದ್ದೆ. ನಾನು 93 ಇದ್ದೆ, ಫಸ್ಟ್ 96 ಇದ್ದೆ. ನಾನು 3 years ಸ್ಟ್ರಗಲ್ ಮಾಡಿದ್ದೀನಿ. ವೆಯ್ಟ್ ಲಾಸ್ ಕಡಿಮೆ ಮಾಡ್ಬೇಕಂತ ಎಲ್ಲ ಡಾಕ್ಟರ್ಸು ಅದೇ ಹೇಳ್ತಿದ್ರು, ವೆಯ್ಟ್ ಕಡಿಮೆ ಮಾಡ್ಬೇಕಂತ. 3 kg 3 ವರ್ಷ ಆದ್ರೂ 3 kg ಕಡಿಮೆ ಮಾಡೋಕ್ಕಾಗಲಿಲ್ಲ. ಒಂದು ಟೈಮ್ ಊಟನೂ ಬಿಟ್ಟಿದ್ದೆ ನಾನು. ಬೆಳಗ್ಗೆ ಊಟ ಮಾಡ್ತಿದ್ದೆ, ಸಾಯಂಕಾಲ ಊಟ ಮಾಡ್ತಿದ್ದೆ. ಮುಂದೆ ಊಟ ಎರಾಬರಿ, ಸುಮ್ಮನೆ ಏನೋ ಬೆಳಗ್ಗೆ ಅಂದರೆ ಏನೋ ಅದೋ ಇದೋ ತಿಂದ್ಬಿಡ್ತಿದ್ವಿ. ನಮ್ಮ ಊಟ ನಾವು ಮಾಡ್ತಾಯಿದ್ವಿ. ಬಟ್ ಇವು ವೆಯ್ಟ್ ಕಡಿಮೆನೇ ಆಗಲಿಲ್ಲ, ಕಾಲು ನೋವು ಕಡಿಮೆ ಆಗಿರಲಿಲ್ಲ. ಇವ್ರ ಹತ್ರ ಹೋದಾಗ ನಿಮಗೆ 10 kg ಅಂದರೆ ನಿಮಗೆ 1 monthನಾಗ ಆಗಲ್ಲ ಸರ್, 3 months ತಗೊಳ್ಳಿ, 1 monthಗೆ 5 kg ಅಷ್ಟೇ ನಾನು ಗ್ಯಾರಂಟಿ ಕೊಡೋದು ಅಂದರು ಸ್ಫೂರ್ತಿ ನಾರಾಯಣ. ಇಲ್ಲ ಮೇಡಮ್ ನನಗೆ 10 kg ಆಗ್ಬೇಕಂದೆ. ಇಲ್ಲ ಅಷ್ಟೇ ಆಗೋದು, ನೀವು 3 kit ತಗೊಳ್ರಿ ಡಯಟ್ ಕಿಟ್ ಅಂತ ಹೇಳಿದರು. ಆ ಡಯಟ್ ಕಿಟ್ ನೋಡಿದ್ರೆ ಭಾಳ ಥರ ಕಂಬರ್ಸಮ್ನಾಗಿತ್ತು. ಭಾಳ ಕಂಟಿನ್ಯೂಸ್ ಪಂಕ್ಚುಯಲ್ಲಾಗಿ ವರ್ಕ್ ಮಾಡ್ಬೇಕು ಅದ್ರ ಮೇಲೆ. ಬೆಳಗ್ಗೆ 6 o'clock ಸಾಯಂಕಾಲ 8 ಗಂಟೆವರೆಗೂ ಭಾಳ ಪಂಕ್ಚುಯಲ್ಲಾಗಿ ಅದ್ರ ಮೇಲೆ ವರ್ಕ್ ಮಾಡೋಂಗಿತ್ತು ಡಯಟ್ ಕಿಟ್ಟು. ಸೊ ಅದು ಎಲ್ಲ ಎಲ್ಲಿ ಆಗುತ್ತೆ ಇವಾಗ ನಮಗೆ ರಿಟೈರ್ಡ್ ಅಫಿಷಿಯಲ್ಸ್ಗೆ ಅಂತಂದು ನಾನು ಲೆಕ್ಕ ಹಾಕಿದ್ದೆ. ಆದರೂ 1 month ಕೊಡಿ ಮೇಡಮ್, 1 month ಟ್ರೈ ಮಾಡ್ತೀನಿ, 1 month ಆದಮೇಲೆ ವಿಲ್ ಕಂಟಿನ್ಯೂ ಅಂತ ಹೇಳಿದೆ ನಾನು. ಆಯ್ತು ಅಂತಂದಮೇಲೆ 1 month ನವಂಬರ್ 1st ವೀಕ್ನಾಗ ಇಟ್ಕೊಂಡೆ. 1 monthನಾಗೆ ನನಗೆ ವೆಯ್ಟ್ 8 kg ಕಡಿಮೆ ಆದೆ. ನಾನು ಆಟೋಮೆಟಿಕಲಿ ನೀ ಜಾಯಿಂಟ್ಸ್ ಎಲ್ಲ ಕಂಪ್ಲೀಟ್ ಕಿತ್ಕೊಂಡು ಹೋಗ್ಬಿಟ್ಟು, ನೀ ಜಾಯಿಂಟ್ಸ್ ಅನ್ನೋದೇ ಇಲ್ಲ. ಇವಾಗ ನಾನು 2ನೇ ತಿಂಗಳು 3ನೇ ತಿಂಗಳಿಗೆ ನಾನು 4 ಕಿಲೋಮೀಟ್ರ್ ಬೆಳಗ್ಗೆ ವಾಕ್ ಮಾಡ್ತೀನಿ, ಸಾಯಂಕಾಲ 2 ಕಿಲೋಮೀಟ್ರ್ ವಾಕ್ ಮಾಡ್ತೀನಿ. ದರ್ ಈಸ್ ನೋ ಸ್ಟ್ರೈನ್ ಅಟ್ ಆಲ್. ಆ್ಯಂಡ್ ಆಲ್ಸೋ ನಾನು HbA1c ಚೆಕ್ ಮಾಡಿಸಿದಾಗ ಈ 3 months ಆದಮೇಲೆ 5.2 ಬಂದಿದೆ. ಸೊ ನಾನು ಈವನ್ ಟುಡೇ, ಮೊದಲು ಆಲೋಪತಿಕ್ ಮೆಡಿಸಿನ್ಸ್ ತಗೊಂತ ಇದ್ದಾಗ ಏನಾಗ್ತಿತ್ತಂದರೆ ಆ ಟೈಮ್ ಸರಿಯಾಗಿ ಊಟ ಮಾಡದಿದ್ರೆ ಶಿವರಿಂಗ್ ಆಗಿ ಮೈಯೆಲ್ಲ ಬೆವತ್ತು ಬಿಡೋದು. ಇವಾಗ ನೀವು ಊಟ ಇಲ್ದಂಗಿದ್ರು ಯಾವ ಬೆವರು ಇಲ್ಲ, ಏನೂ ಇಲ್ಲ. ಊಟ ಇಲ್ದಂಗೆ ಒಂದ್ಸತಿ ಟೆಸ್ಟ್ ಮಾಡಿಸಿದ್ದೀನಿ. ನಂದು ಬ್ಲಡ್ ಶುಗರ್ 55 ಏನೋ ಇತ್ತು. ಅವರೇ ಕ್ವಶನ್ ಮಾಡಿದ್ರು, ಯಾಕೆ ಇಟ್ ಶುಡ್ ಬಿ ಕ್ವಶನ್ಡ್ ಅಂತ. ಆದರೆ ನಾನು ವಾಕ್ ಮಾಡಿ ಬಂದಿದ್ದೆ. ಅವಾಗ ಮಾಧವಬಾಗ್ನ ಬಾಂಬೆ ಕಡೆಯಿಂದ ಒಂದು ಏಜೆನ್ಸಿ ಕಳಿಸಿದ್ರು ಟೆಸ್ಟ್ ಮಾಡೋಕ್ಕೆ ಅಂತ. ಅದರ ಮಾಡಿಸಿದ್ದೆ ನಾನು. ಅದು 55 ಬಂದಿತ್ತು, ಒಂದು ಬೇರೆ ಯಾವುದೋ ಒಂದು.
ಇದ್ಯಾಕೆ ಹಿಂಗೆ ಬಂತು ಅಂತೇಳಿ ಮೇಡಮ್ ಅವ್ರನ್ನ ಕೇಳಿದೆ. ಅದು ನಾನು ವಾಕ್ ಮಾಡಿಬಿಟ್ಟಿದ್ದೆ, ವಾಕ್ ಮಾಡಿ ಬಂದು ಮಾಡಿಸ್ತೆ ಅಂತ. ಆದರೂ ಸ್ಟ್ರೈನ್ ಆಗಿರಲಿಲ್ಲ, ಬಾಡಿಗೆ ಏನೇನು ಆಗಿರಲಿಲ್ಲ, ನಾರ್ಮಲ್ ಪೊಸಿಷನ್ ಆಗಿದೆ. ಸೊ ಮೊದಲಾದ್ರೆ ಮೆಡಿಸಿನ್ಸ್ ತಗೊಂಡು ಇನ್ ಟೈಮ್ ಊಟ ಮಾಡಿದ್ರೆ ನನಗೆ ಬಾಡಿ ಎಲ್ಲ ಶಿವರ್ ಆಗಿದ್ದಾಗ. ಸೊ ಐ ಆಮ್ ವೆರಿ ಮಚ್ ಥ್ಯಾಂಕ್ಫುಲ್ ಟು ಮಾಧವಬಾಗ್. ನಾನು ಇವಾಗ ವೆಲ್ಲಿ ಫ್ರೆಶ್ ಪರ್ಸನ್ ಆಗಿದ್ದೀನಿ, ತಿರುಗಿ ವೆರಿ ಆ್ಯಕ್ಟಿವ್ ಆಗಿದ್ದೀನಿ. ತಿರುಗಿ ನಾನು ಯೂಶಲಿ ಮೆಡಿಟೇಷನ್ ಮಾಡ್ತಿರ್ತೀನಿ. ಬೆಳಿಗ್ಗೆ ಮೆಡಿಟೇಷನ್ ಮಾಡಬೇಕಾದ್ರೆ ಈವನ್ 1 hour ಎದ್ದೇಳಕ್ಕೆ ಮನಸ್ಸಾಗಲ್ಲ, ಅಷ್ಟು ಕಾನ್ಸಂಟ್ರೇಷನ್ ಬರುತ್ತೆ. ನಿದ್ದೆ 8 hours ನಾನು ಹೆಂಗೆ ಮನೆಗಿಂದ ನಮ್ಮದೇ ಗೊತ್ತಾಗಲ್ಲ. ಬೆಡ್ಡಿಗೆ ತಲೆ ಹಾಕಿಬಿಟ್ರೆ ಬೆಳಿಗ್ಗೆ 4 ಗಂಟೆವರೆಗೆ ಎಚ್ಚರನೇ ಆಗೋದಿಲ್ಲ. ಸೊ ಹಂಗಿದೆ, ಒಳ್ಳೆ ನಿದ್ದೆ ಬರ್ತಾ ಇದೆ, ಒಳ್ಳೆ ಆ್ಯಕ್ಟಿವ್ ಲೈಫ್ ಜೀವನ ಮಾಡ್ತಾ ಇದ್ದೀನಿ. ಆದ್ದರಿಂದ ಇದು ಎಲ್ಲರಿಗೂ ಒಳ್ಳೆಯದು. ಇದು ದಯವಿಟ್ಟು ಎಲ್ಲರೂ ಉಪಯೋಗಿಸ್ಕೇಳ್ರಿ. ಆಯುರ್ವೇದಕ್ಕೆ ಏನೇನು ಫಾರಿನಿಂದ ಬಂದಿಲ್ಲ, ಇದು ನಮ್ಮ ಇಂಡಿಯಾದೇ ಉಪನಿಷತ್ತುಗಳು ವೇದಗಳನ್ನೇ ಇರೋದನ್ನೇ ಆಯುರ್ವೇದಕ್ಕೆ ಇವರು ಮಾಡಿಫೈಡ್ ಮಾಡಿ ನಾವು ಯಾವ ಥರ ಯೂಸ್ ಮಾಡ್ಬೇಕು ಅನ್ನೋದು ಹೇಳ್ತಾ ಇದ್ದಾರೆ ಅಷ್ಟೇ. ಆದ್ದರಿಂದ ಅದಕ್ಕೊಬ್ರು ಮಾನಿಟರ್ ಬೇಕಲ್ಲ ಅಂತಂದೇಳಿ ಅವ್ರು ಪ್ರಸಾದ್ ಸಾಹೇಬರು ಆ್ಯಂಡ್ ಡಾಕ್ಟ್ರು ಸಾಹೇಬರು ಭಾಳ ಡೀಟೇಲಾಗಿ ಹೇಳಿದ್ರು. ಅವರೆಲ್ಲವೂ 100% ಟ್ರೂ. ಅದಕ್ಕೆಲ್ಲವೂ ನಾನು ಎಸ್ ಅಂತೀನಿ. ಸೊ ಇವರು ಮಾಡಿದ್ದು 1 ತಿಂಗಳು ನೀವು ಅಟೆಂಡ್ ಮಾಡಿರಿ, ನಿಮಗೆ ಗೊತ್ತಾಗ್ಬಿಡುತ್ತೆ, ನಿಮ್ಮ ಹೆಲ್ತ್ ಯೂನಿಟ್ ನಿಮಗೆ ಗೊತ್ತಾಗ್ಬಿಡುತ್ತೆ. ಸೊ ಆದ್ದರಿಂದ ಮಾಧವಬಾಗ್ ಎಲ್ಲರೂ ಜಾಯಿನ್ ಆಗಿರಿ. ನಮ್ಮ ಇಂಡಿಯಾನ ಡಯಾಬಿಟಿಸ್ ಮುಕ್ತವನ್ನಾಗಿ ಮಾಡಿ. ಆ್ಯಂಡ್ ಆಲ್ಸೋ ಎಲ್ಲ ನಿಮ್ಮ ಪ್ರಾಬ್ಲಮ್ಸು ಸಾಲ್ವ್ ಆಗ್ತವೆ. ನೋಡೋಣ ಅಂತಂದೇಳಿ ನಾನು ಮೊನ್ನೆ 2 months ಆದಮೇಲೆ ಎಂಟೈರ್ ಬಾಡಿ ಪ್ಯಾರಾಮೀಟರ್ಸ್ನೆಲ್ಲ ಚೆಕ್ ಮಾಡಿಸಿದೆ. ಎಲ್ಲ ಪ್ಯಾರಾಮೀಟರ್ಸು ನಾರ್ಮಲ್ ಸ್ಟೇಜ್ನಾಗ ಇದ್ದಾವೆ. ವಿಟಮಿನ್ಸ್ ಆಗಲಿ, ಆಲ್ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಆಗಲಿ, ಎಲ್ಲವೂ ನಾರ್ಮಲ್ ಪೊಸಿಷನ್ ಆಗಿದ್ದಾವೆ. ಇದಕ್ಕಿಂತ ನಮ್ಗೆ ಇನ್ನೇನು ಬೇಕು ಆರೋಗ್ಯ. ಐ ಆಮ್ ವೆರಿ ಹ್ಯಾಪಿ. ಸೊ ಇದಕ್ಕೆಲ್ಲ ಕಾರಣಕರ್ತರು ನಮ್ಮ ಡಾಕ್ಟರ್ ಇದಾರಲ್ಲ, ಸ್ಫೂರ್ತಿ ನಾರಾಯಣ, ಅವರಿಗೆ ವೆರಿ ಮಚ್ ಥ್ಯಾಂಕ್ಫುಲ್. ನಾನು ಈಚ್ ಟೈಮಿಂಗ್ಸ್ ಹೋದಾಗೆಲ್ಲ ನಾನು 2 hours ಮಾತಾಡ್ತಿರ್ತೀನಿ. ಆದರೂ ದೇ ಆರ್ ವೆರಿ ಗುಡ್ ಪೇಷನ್ಸು. ಆದ್ದರಿಂದ ಒಳ್ಳೆ ಫ್ಯಾಮಿಲಿ ಮೆಂಬರ್ಸ್ ಮಾತಾಡ್ದಂಗೆ ನಾವು ಆ ಕ್ಲಿನಿಕ್ ಹೋದ ತಕ್ಷಣ ಅಷ್ಟೇ, ಯಾರೇ ರಿಸೆಪ್ಷನಿಸ್ಟ್ ಆಗಲಿ, ನಮ್ಮ ಮಾನಸ ಆಗಲಿ, ಟರ್ಫಿ ಮಾಡೋರಾಗಲಿ, ಭಾಳ ಕ್ಲೋಸಾಗಿ ಫ್ಯಾಮಿಲಿ ಫ್ರೆಂಡ್ಸ್ ಟೈಪ್ ಮಾಡ್ಕೊಂಡು ಬರ್ತೀವಿ. ಕ್ಲಿನಿಕ್ ಹೋದಂಗೆ ಕಾಣಲ್ಲ. ಎಲ್ಲನ ಹಾಸ್ಪಿಟ್ಲಿಗೆ ಹೋದ್ರೆ ಏನಪ್ಪ ಹಾಸ್ಪಿಟ್ಲ್ ಅಂತ BP ರೈಸ್ ಆಗ್ಬೋದು, ಇಲ್ಲಿ BP ರೈಸ್ ಆಗಲ್ಲ. ಸೊ ಇನ್ನೂ ಒಂದು ನಾನು ಕಾನ್ಸೆಪ್ಟ್ ಹೇಳ್ಬೇಕಂದ್ರೆ, ನನಗೆ BP ಜಾಸ್ತಿ ಇತ್ತು, 69 ಇತ್ತು. ಬಟ್ ಆಲೋಪತಿಕ್ ಡಾಕ್ಟರ್ ಏನು ಮೆಡಿಸಿನ್ಸ್ ಕೊಟ್ಟಿರಲಿಲ್ಲ. ಮೇಡಮ್ ಕೇಳಿದೆ, ಇಲ್ಲ 69 ಹೆಂಗೆ ಇಟ್ಕೊಂಡಿದ್ದೀರಿ ನೀವು 169 ಅಂತಂದೇಳಿ. ಕೊಟ್ಟಿಲ್ಲ ಮೇಡಮ್, ನೀವ್ಯಾಕೆ ಕೊಡೋಕೆ ಹೋಗ್ತೀರಂದ್ರೆ, ಇಲ್ಲ ಇದು ಬೇಡ ಅಂತಾರೆ. ಇವಾಗ 130 ಬಂದಿದೆ ನಾವು. ಸೊ BP-ಗೂ ಯಾವುದೇ ಟ್ಯಾಬ್ಲೆಟ್ಸ್ ತಗೊಂಡಿಲ್ಲ ನಾನು. ಇವಾಗ ನನಗೆ ಆಲೋಪತಿಕ್ ಮೆಡಿಸಿನ್ಸ್ ಏನು ಶುಗರ್ ಟ್ಯಾಬ್ಲೆಟ್ಸ್ ಇತ್ತಲ್ಲ, 1 ತಿಂಗಳಿಗೆ ಎಲ್ಲ ಕ್ಲೋಸ್ ಮಾಡಿದ್ದಾರೆ. ಯಾವುದು ಟ್ಯಾಬ್ಲೆಟ್ಸ್ ತಗೊಂತಾ ಇಲ್ಲ ನಾನು. ಓನ್ಲಿ ಆಯುರ್ವೇದಿಕ್ದು ಟೇಪರಿಂಗ್ ಮಾಡ್ತಾ ಇದ್ದಾರೆ, 1 ಟ್ಯಾಬ್ಲೆಟ್ಸ್ ತಗೊಂತಾ ಇದ್ದೀನಿ ಅಷ್ಟೇ. ಸೊ ಥ್ಯಾಂಕ್ಸ್ ಟು ಮಾಧವಬಾಗ್. ಥ್ಯಾಂಕ್ ಯು ಸರ್. ಓಕೆ, ಏನಾದರೂ ಕ್ವಶನ್ಸ್ ಕೇಳೋಗಿದ್ರೆ, ಯಾಕಂದ್ರೆ ಇವ್ರಿಗೆ ನಾವು ಸನ್ಮಾನ ಮಾಡ್ತಿರೋ ಒಂದು ರೀಸನ್, ಇವರು ಒಂದು ಸ್ಟ್ರಾಂಗ್ ಒಂದು ಮೈಂಡ್ ಸೆಟ್ ಇಂದ ನಾನು ಆರೋಗ್ಯಕರವಾಗಿ ಇರಬೇಕು ಅಂತ ಛಲ ತೊಟ್ಟು ಸಾಲ್ವ್ ಆಗಿ ಇವತ್ತು ಮುಂದೆ ಇದ್ದಾರೆ. ಸೊ ಯಾರಿಗಾದ್ರೂ ಇವರಿಂದ ಏನಾದ್ರು ಆನ್ಸರ್ಸ್ ಎಕ್ಸ್ಪೆಕ್ಟೇಷನ್ ಇದ್ರೆ ಸೊ ದಯವಿಟ್ಟು ಕ್ವಶನ್ಸ್ ಕೇಳಬಹುದು. ಸಾಹೇಬ್ರು ಹೇಳ್ದಂಗೆ ನಾವು ಆರೋಗ್ಯ ಅಂದ್ರೆ ಬರೀ ಫಿಸಿಕಲಿ ಬಾಡಿ ಆರೋಗ್ಯ ಇರೋದಲ್ಲ. ವಿ ಶುಡ್ ಮೆಂಟಲಿ, ಫಿಸಿಕಲಿ ಆ್ಯಂಡ್ ಆಧ್ಯಾತ್ಮಿಕವಾಗಿ ಅಂದ್ರೆ ವೆರಿ ಸೌಂಡ್ ಸ್ಲೀಪ್ ಬರುತ್ತದೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. Requesting Gurudat sir to please join them for the group photograph. Spurti agni vallu please come. ಓಕೆ, ಈಗ ಪ್ರಸಾದ್ ಸರ್ ಅಲ್ಲಿ ಒಂದು ಮನವಿ. ಇಷ್ಟು ಜನ ಬಂದು ನಿಮ್ಮ ಮಾಧವಬಾಗ್ ಟ್ರೀಟ್ಮೆಂಟ್ಗೆ ಹೊಗಳ್ತಾ ಇದ್ದಾರೆ. ಅಂಡ್ ಡಾಕ್ಟರ್ಸ್ ಹೆಸರು ಕೂಡ ಕೇಳಿದ್ರು. ಮೇ ಐ ರಿಕ್ವೆಸ್ಟ್ ಯು ಟು ಪ್ಲೀಸ್ ಇಂಟ್ರೊಡ್ಯೂಸ್ ದಿ ಡಾಕ್ಟರ್ಸ್ ಇನ್ ಫ್ರಂಟ್ ಆಫ್ ದಿ ಕ್ರೌಡ್ ಆಡಿಯನ್ಸ್ ಪ್ಲೀಸ್. ಸೊ ಈಗ ನಾವು ಆರೋಗ್ಯ, ರೋಗ ಮುಕ್ತ ಯಾವ ತರ ಇರಬೇಕು ಇದನ್ನೆಲ್ಲ ಮಾಡ್ಲಿಕ್ಕೆ ಒಬ್ಬ ವ್ಯಕ್ತಿ, ಒಂದು ಟೀಮ್, ಒಂದು ಕ್ಲಿನಿಕ್ ಟೀಮ್ ಕಾರಣೀಭೂತ ಇದೆ. ಅದಕ್ಕೆ ಒಂದು
ಕ್ಲಿನಿಕ್ ಮೆಡಿಕಲ್ ಆಫೀಸರ್ಸ್ ಬಹಳ ಪರಿಶ್ರಮ ಪಟ್ಟು ಕೆಲಸ ಮಾಡ್ತಿರ್ತಾರೆ. ಅವರ ಗುರುತನ್ನ ನಿಮಗೆ ಇಲ್ಲಿ ಮಾಡಿಕೊಡ್ತೀನಿ. ಸೊ ಈಗ ಡಾಕ್ಟರ್ ಸ್ಫೂರ್ತಿ ಇಲ್ಲೇ ಇದ್ರು. ಡಾಕ್ಟರ್ ಸ್ಫೂರ್ತಿ ಬಸವೇಶ್ವರ ನಗರ ಕ್ಲಿನಿಕ್ ಅನ್ನ ಡಾಕ್ಟರ್ ಸ್ಫೂರ್ತಿ ಅವರು ರಿಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಸೊ ಪ್ಲೀಸ್ ಸ್ಟೇಜ್ ಮೇಲೆ ಬನ್ನಿ ಮೇಡಮ್. ಜೋರಾದ ಚಪ್ಪಾಳೆ ಮೂಲಕ ನಾವು ಎಲ್ಲ ನಮ್ಮ ವೈದ್ಯರನ್ನ ಸಲ್ಲಿಸೋಣ. ಜಯನಗರದ ಕ್ಲಿನಿಕ್ ಅನ್ನ ಡಾಕ್ಟರ್ ನಿಶ್ಚಿತ ಅವರು ರಿಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಪ್ಲೀಸ್ ಡಾಕ್ಟರ್ ನಿಶ್ಚಿತ ಸ್ಟೇಜ್ ಮೇಲೆ ಬನ್ನಿ. ಜಯನಗರಕ್ಕೆ ಜಯನಗರ ಹತ್ರ ಯಾರಿದ್ದಾರೆ ಅವರು ಡಾಕ್ಟರ್ ನಿಶ್ಚಿತ ಅವ್ರನ್ನ ಭೇಟಿಯಾಗಿ, ಬಸವೇಶ್ವರ ನಗರ, ವಿಜಯನಗರ ಈ ಕಡೆ ಯಾರು ಹತ್ರ ಇದ್ದಾರೆ ಅವರು ಡಾಕ್ಟರ್ ಸ್ಫೂರ್ತಿ ಅವ್ರನ್ನ ನೀವು ಭೇಟಿ ಆಗ್ಬೋದು. ಸೊ ಪ್ಲೀಸ್ ಸ್ಟೇಜ್ ಮೇಲೆ ಬನ್ನಿ ಮೇಡಮ್. ಅದ್ರ ಜೊತೆಗೆ ಫ್ರೇಜರ್ ಟೌನ್ ಕ್ಲಿನಿಕ್ ನಮ್ದು ಇದೆ, ಅಲ್ಲಿ ಡಾಕ್ಟರ್ ಪ್ರೀತಿ ಅವರಿದ್ದಾರೆ. ಡಾಕ್ಟರ್ ಪ್ರೀತಿ ಪ್ಲೀಸ್ ಸ್ಟೇಜ್ ಮೇಲೆ ಬನ್ನಿ. ಆಮೇಲೆ ಡಾಕ್ಟರ್ ರಶ್ಮಿ ರಾವ್ ಇದ್ದಾರೆ. ಕೋರ್ಮಂಗಲ ಕ್ಲಿನಿಕ್ಗೆ ಡಾಕ್ಟರ್ ರಶ್ಮಿ ರಾವ್ ಇದ್ದಾರೆ. ಆಮೇಲೆ ಡಾಕ್ಟರ್ ತೇಜಸ್ವಿ ಯಲಹಂಕ ಕ್ಲಿನಿಕ್ ರಿಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಡಾಕ್ಟರ್ ಅಮೃತ ಇಂದಿರಾನಗರ್ ಕ್ಲಿನಿಕ್ ರಿಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಡಾಕ್ಟರ್ ಅನುಕ್ಷ RR ನಗರ್ ಕ್ಲಿನಿಕ್ ರಿಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಡಾಕ್ಟರ್ ಅಶೋಕ್ RT ನಗರ್ ಕ್ಲಿನಿಕ್ ರಿಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಡಾಕ್ಟರ್ ಮಣಿಕಂದನ್ ಇದ್ದಾರೆ, HBR ಕ್ಲಿನಿಕ್ ರಿಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಡಾಕ್ಟರ್ ಶ್ರೀನಿವಾಸ್ ಅವರು ಇದ್ದಾರೆ, ಅವರು ಡಾಕ್ಟರ್ ವೈಟ್ ಫೀಲ್ಡ್ ಕ್ಲಿನಿಕ್ ರಿಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಡಾಕ್ಟರ್ ಕವಿತಾ ನ್ಯೂ BL ರೋಡ್ ಇವ್ರು ರಿಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಸೊ ಇದು ಡಾಕ್ಟರ್ಸ್ ಟೀಮ್ ಆದ್ರೆ ಇದ್ರ ಹಿಂದೆ PCE ಅಂದ್ರೆ ನಮ್ಮ ರಿಸೆಪ್ಷನಿಸ್ಟ್, ಈಗ ಹೇಳಿದ್ರಲ್ಲ ರಿಸೆಪ್ಷನಿಸ್ಟ್ ಚೆನ್ನಾಗಿ ಅವ್ರ ಮನೆಗೆ ಬಂದಂಗೆ ಅನಿಸ್ತದೆ ಅಂತಂದ್ರಲ್ಲ, ರಿಸೆಪ್ಷನಿಸ್ಟ್ ಆಗ್ಲಿ, ನಮ್ಮ ಥೆರಪಿಸ್ಟ್ ಇದಾರೆ, ಮೇಲ್ ಥೆರಪಿಸ್ಟು, ಹೆಣ್ಮಕ್ಳಿಗೆ ಫಿಮೇಲ್ ಥೆರಪಿಸ್ಟು, ಅವರು ಟ್ರೀಟ್ಮೆಂಟ್ ಮಾಡೋದು, ಈ ತರ ಪಂಚಕರ್ಮ ಟ್ರೀಟ್ಮೆಂಟ್ ಯಾವ ತರ ಮಾಡಿ ಅವ್ರನ್ನ ಕ್ಯೂರ್ ಮಾಡೋದು, ಇದೆಲ್ಲ ಮಾಡುವಂತ ಒಂದು ಬಹಳ ಟ್ರೈನ್ಡ್ ಎಕ್ಸ್ಪರ್ಟ್ ಟೀಮ್ ಈ ಎಲ್ಲ ಇದ್ರ ಹಿಂದೆ ಕೆಲಸ ಮಾಡ್ತಾ ಇದೆ. ಸೊ ಹಾಗಾಗಿ ಈ ಒಂದು ಟೀಮ್ ನಿಮ್ಮನ್ನ ಕ್ಯೂರ್ ಮಾಡೋದಿದೆ, ನಿಮ್ಮ ಶರೀರದಿಂದ ರೋಗಗಳನ್ನ, ನಿಮ್ಮನ್ನ ರೋಗ ಮುಕ್ತರನ್ನಾಗಿ ಮಾಡ್ಲಿಕ್ಕೆ ಈ ಡಾಕ್ಟರ್ಸ್ ಇವತ್ತು ಕೆಲವರಿದ್ದಾರೆ. ಸೊ ಒಂದು ಜೋರಾದ ಚಪ್ಪಾಳೆ ಎಲ್ಲ ಡಾಕ್ಟರ್ಸ್ ಸಲುವಾಗಿ. ಡಾಕ್ಟರ್ ಅಶ್ವಿನಿ, ಡಾಕ್ಟರ್ ರಕ್ಷಿತ್ ಪ್ಲೀಸ್ ಡಾಕ್ಟರ್ ಪಲ್ಲವಿ ಹೆಂಗೇರಿ ಬನ್ನಿ ಮೇಡಮ್. HSR ಲೇಔಟ್ ಕ್ಲಿನಿಕ್ ಇದೆ, ಅಲ್ಲಿ ಡಾಕ್ಟರ್ ರಶ್ಮಿ ರಕ್ಷಿತಾ ಇದ್ದಾರೆ. ಪ್ರಕಾರ ನಗರಿಗೆ ಡಾಕ್ಟರ್ ಅಶ್ವಿನಿ ಇದ್ದಾರೆ, ಲಾವಣ್ಯ. ಡಾಕ್ಟರ್ ಪೂಜಾ ಪಲ್ಲವಿ, So we wish you all the best to this team. ಜನ ಇವತ್ತು ಇದನ್ನ ಕೇಳ್ತಾ ಇದ್ದಾರೆ. ಈ ಎಲ್ಲ ಜನರ ಒಂದು ರೋಗವನ್ನ ನಾವು ರೋಗ ಮುಕ್ತ ಮಾಡುವಂತ ಒಂದು ನಾವಿಲ್ಲಿ ಡಾಕ್ಟರ್ಸ್, ಈ ಡಾಕ್ಟರ್ಸ್ ಎಲ್ಲರೂ ಸೇರಿ ನಿಮ್ಮ ರೋಗವನ್ನ ಡೆಫಿನೆಟ್ಲಿ ಟ್ರೀಟ್ ಮಾಡ್ಲಿಕ್ಕೆ ಕಟಿಬದ್ಧರಾಗಿದ್ದಾರೆ ಅಂತ ನಾನಿಲ್ಲಿ ಹೇಳ್ತೀನಿ. ಸೊ ಬಿಗ್ ಥ್ಯಾಂಕ್ ಯು ಫಾರ್ ಯುವರ್ ಜಾಬ್. ನೀವೇನ್ ಮಾಡ್ತಾ ಇದ್ದೀರಿ ಇವತ್ತು ಕೆಲಸ, ಇಟ್ ಈಸ್ ಎಕ್ಸಲೆಂಟ್ ಜಾಬ್. ಅದ್ರ ಜೊತೆಗೆ ಇವತ್ತು ಈ ಜನರ ಎಲ್ಲಾ ಜವಾಬ್ದಾರಿ ನಮ್ಮ ಮೇಲಿದೆ, ಇವರೆಲ್ಲರನ್ನು ರೋಗ ಮುಕ್ತ ಮಾಡುವಂತ ಕೆಲಸ ನಮ್ದು. ಸೊ ಥ್ಯಾಂಕ್ ಯು ವೆರಿ ಮಚ್ ಅಂಡ್ ಅಭಿನಂದನೆಗಳು ನಿಮಗಿದೆಲ್ಲ. ಸೊ ಥ್ಯಾಂಕ್ ಯು. ಮತ್ತೊಮ್ಮೆ ಜೋರಾದ ಚಪ್ಪಾಳೆ ಬರಲಿ ಎಲ್ಲ ಡಾಕ್ಟರ್ಸ್ ಗಳಿಗೆ. ಥ್ಯಾಂಕ್ ಯು ಸೋ ಮಚ್ ಟು ಆಲ್ ದಿ ಲವ್ಲಿ ಡಾಕ್ಟರ್ಸ್. ಓಕೆ, ಇಷ್ಟೊತ್ತು ಪ್ರಸಾದ್ ಸರ್ ಹಾಗೂ ಗುರುದತ್ ಸರ್ ಸಾಕಷ್ಟು ಒಂದು ಅಡ್ರೆಸ್ ಮಾಡಿ ನಿಮಗೆ ಪ್ರೆಸೆಂಟೇಷನ್ ಎಲ್ಲ ಕೊಟ್ಟು ನಿಮ್ಮ ಕ್ವೆಶನ್ಸ್ಗೆಲ್ಲ ಆನ್ಸರ್ ಮಾಡಿದ್ದಾರೆ. ಸೊ ಈಗ ಅವ್ರಿಗೆ ನಮ್ಮ ವಿಜಯ ಕರ್ನಾಟಕ ವತಿಯಿಂದ ಮೂಮೆಂಟೋಸ್ ಇದೆ, ಅದನ್ನ ಅಕ್ಸೆಪ್ಟ್ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಅಭಿಜಿತ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಈ ಮೊದಲು ನಾನಿಲ್ಲಿ ಪ್ರತಿಯೊಂದು ಮತ್ತೊಮ್ಮೆ ನಿಮಗೆ ಕೇಳ್ತೀನಿ, ಅಲ್ಲಿ ರಿಜಿಸ್ಟ್ರೇಷನ್ ಯಾರು ಮಾಡಿಸ್ತಾ ಇದ್ದೀರಾ ಅವ್ರಿಗೆ 3 ಕೂಪನ್ಗಳು ಸಿಗ್ತಾ ಇದೆ.
ಒಂದು ಫ್ರೀ ಚೆಕಪ್ ಕೂಪನ್ ಸಿಗ್ತಾ ಇದೆ. ಅದ್ರ ಜೊತೆಗೆ ಪಂಚಕರ್ಮ, ಮೊದಲನೇ ಪಂಚಕರ್ಮದ ಮೇಲೆ 50% ರಿಯಾಯಿತಿ, ಆ ತರದೊಂದು ಕೂಪನ್ ಸಿಗ್ತಾ ಇದೆ. ಆಮೇಲೆ ಸ್ಟ್ರೆಸ್ ಟೆಸ್ಟ್, ಆಗಲೇ ಗುರುದತ್ ಸರ್ ನಮ್ಮ ಹೃದಯದ ಕಾರ್ಯಕ್ಷಮತೆ ಯಾವ ತರ ಇರಬೇಕು ಅದನ್ನ ಹೇಳಿದ್ರು. ಅದನ್ನ ಟೆಸ್ಟ್ ಮಾಡ್ಬೇಕಂದ್ರೆ ಸ್ಟ್ರೆಸ್ ಟೆಸ್ಟ್ ಮಾಡೋದು ಬಹಳ ಇಂಪಾರ್ಟೆಂಟ್. ಹಾಗಾಗಿ ಸ್ಟ್ರೆಸ್ ಟೆಸ್ಟ್ ಕೂಪನ್ ಸಿಗ್ತಾ ಇದೆ. ಈ 3 ಕೂಪನ್ ಗಳನ್ನ ತಗೊಂಡು ನೀವು ಹೋಗ್ಬೇಕು. ಅದರ ಉಪಯೋಗವನ್ನು ಮಾಡಿ. ಯಾವುದೇ ತರದ ನಿಮಗೆ ಸಮಸ್ಯೆ ಅನ್ಸಿದ್ರೆ ಅದ್ರ ಮೇಲೆ ಒಂದು ನಂಬರ್ ಇದೆ, ಆ ನಂಬರ್ ಮೇಲೆ ನೀವು ಮಿಸ್ ಕಾಲ್ ಕೊಡಿ. ಸೊ ಆ ಮಿಸ್ ಕಾಲ್ ಕೊಟ್ಟ ನಂತರ ನಿಮಗೊಂದು ಕಾಲ್ ಬರುತ್ತೆ. ಅವರೆಲ್ಲ ಡೀಟೇಲ್ಸ್, ಯಾವ ಕ್ಲಿನಿಕ್ ಹತ್ರ ನೀವು ಯಾವಾಗ ನಿಮ್ಮ ಮಾಡ್ತಾರೆ, ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಕೊಂಡು ನೀವು ಹೋಗ್ಬೋದು. ಸೊ ಅದ್ರ ಜೊತೆಗೆ ಈಗ HbA1c ಟೆಸ್ಟ್ ಇಲ್ಲಿ ಫ್ರೀ ಆಫ್ ಕಾಸ್ಟ್ ಮಾಡ್ತಾ ಇದೆ. ಆ ಬ್ಲಡ್ ಸ್ಯಾಂಪಲ್ ಈಗ ಅವತ್ತು ಕೊಟ್ಟು ಹೋಗಿ, ನಿಮಗೆ ಒಂದು ಕಾಲ್ ಬರುತ್ತೆ. ಆ ಕಾಲ್ ಬಂದ ತಕ್ಷಣ ನಿಮಗೆ ಅಪಾಯಿಂಟ್ಮೆಂಟ್ ಡಾಕ್ಟರ್ ಜೊತೆ ಫಿಕ್ಸ್ ಮಾಡ್ತಾರೆ. ಆವಾಗ ನೀವು ಡಾಕ್ಟರ್ ಜೊತೆ ಮಾತಾಡಿ ನಿಮ್ಮ HbA1c ರಿಪೋರ್ಟ್ ಅನ್ನ ತಗೊಂಡು ನೀವು ಹೋಗ್ಬೋದು. ಅದರ ಜೊತೆಗೆ ಕನ್ಸಲ್ಟೇಷನ್ ಅಲ್ಲಿನೂ ಫ್ರೀ ಆಫ್ ಕನ್ಸಲ್ಟೇಷನ್ ನಿಮಗೆ ಮಾಡಿಕೊಡ್ಲಾಗಿದೆ. ಸೊ ಇದು ಎಲ್ಲವೂ ಇವತ್ತು ಯಾರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವರು ಇದರ ಲಾಭವನ್ನು ಪಡಿಬೇಕು. ಥ್ಯಾಂಕ್ ಯು ಸೋ ಮಚ್ ಮತ್ತೊಮ್ಮೆ ಪ್ರಸಾದ್ ಸರ್. ಸೊ ಐ ರಿಕ್ವೆಸ್ಟ್ ಶಿವರಾಮ್ ಸರ್, ನಮ್ಮ ರೆಸಿಡೆಂಟ್ ಎಡಿಟರ್ ವಿಜಯ ಕರ್ನಾಟಕ ವತಿಯಿಂದ ನಮ್ಮ ಗುರುದತ್ ಸರ್ ಅವರಿಗೆ ಮೂಮೆಂಟ್ ಅನ್ನು ಕೊಟ್ಟು ಅವ್ರಿಗೆ ಅಭಿನಂದಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ. ತಮ್ಮೆಲ್ಲರ ಜೋರ ಚಪ್ಪಾಳೆ ಬರಬೇಕು ಗುರುದತ್ ಸರ್ ಅವರಿಗೆ. ಯಾಕಂದ್ರೆ ಮುಂಬೈನಿಂದ ಬೆಂಗಳೂರಿಗೂ ನಿಮ್ಮೆಲ್ಲರಿಗೂ ನೋಡಿ ಇದೊಂದು ಕಾರ್ಯಕ್ರಮನ ನಡೆಸ್ಕೊಡಕ್ ಬಂದಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ಗುರುದತ್ ಸರ್ ಫಾರ್ ಮೇಕಿಂಗ್ ದಿಸ್ ಇವೆಂಟ್ ಸೋ ಹ್ಯಾಪನಿಂಗ್ ಅಂಡ್ ಸೋ ಹೆಲ್ದಿ. And may I request Mr. Rohit Shukla sir to please hand over the moment to Dr. Prasad sir and thank him. So Dr. ಮಂಜುನಾಥ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಡಾಕ್ಟರ್ ಮಂಜುನಾಥ್. ವಿಜಯ ಕರ್ನಾಟಕ ವತಿಯಿಂದ ಶ್ರೀ ಸಚಿನ್ ಅವರು ಅವ್ರಿಗೆ ಮೂಮೆಂಟ್ ಅನ್ನು ಕೊಟ್ಟು ಧನ್ಯವಾದಗಳನ್ನ ಸಲ್ಲಿಸಬೇಕು. ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಹಿಯರ್. ಥ್ಯಾಂಕ್ ಯು ಸೋ ಮಚ್. ಹಾಗೂ ಅಡ್ಮಿನ್ ಆಗಿರ್ತಕ್ಕಂಥ ಶ್ರೀ ಪ್ರವೀಣ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಸೊ ವಿಜಯ ಕರ್ನಾಟಕ ವತಿಯಿಂದ ಮಧುಸೂದನ್ ಸರ್ ಅವರು ಅವ್ರಿಗೆ ಮೂಮೆಂಟ್ ಅನ್ನು ಕೊಟ್ಟು ಅಭಿನಂದಿಸಬೇಕು. ಹಾಗೆ ನಮ್ಮ ಇಡೀ ವಿಜಯ ಕರ್ನಾಟಕ ತಂಡಕ್ಕೆ ಜೋರಾದ ಚಪ್ಪಾಳೆ ಮೂಲಕ ನಾವು ಅವ್ರಿಗೂ ಕೂಡ ಅಭಿನಂದನೆಗಳು ಸಲ್ಲಿಸೋಣ. ಯಾಕಂದ್ರೆ ಅವರು ಕೂಡ ಸಾಕಷ್ಟು ಈ ಕಾರ್ಯಕ್ರಮ ಯಶಸ್ಸಲ್ಲಿ ಪಾತ್ರ ವಹಿಸಿದ್ದಾರೆ. ಅಂಡ್ ವಿಜಯ ಕರ್ನಾಟಕ ಪ್ರೆಸೆನ್ಸ್ ಮಾಧವಭಾಗ ಹೃದಯ ಸಂಜೀವಿನಿ ಈ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ ಆಗುತ್ತೆ. ಸೊ ಹೇಳ್ದಾಗೆ ದಯವಿಟ್ಟು ಎಲ್ಲರೂ ನಿಮ್ಮ ಹೆಲ್ತ್ ಬಗ್ಗೆ ಫೋಕಸ್ ಮಾಡಿದಾಗ ಹ್ಯಾಪಿನೆಸ್ ಆಟೋಮ್ಯಾಟಿಕ್ಲಿ ಬರುತ್ತೆ. ಸೊ ಸ್ಟೇ ಹೆಲ್ದಿ, ಸ್ಟೇ ಸೇಫ್, ಸ್ಟೇ ಹ್ಯಾಪಿ ಅಂತ ಹೇಳ್ತಾ ವಿ ಆರ್ ವೈಂಡಿಂಗ್ ಅಪ್. ಸೊ ಥ್ಯಾಂಕ್ ಯು ಸೋ ಮಚ್. ಮೀಟ್ ಯು ಇನ್ ದ ನೆಕ್ಸ್ಟ್ ಸೆಷನ್. ಥ್ಯಾಂಕ್ ಯು. ಅಂಡ್ ಎಲ್ಲರಿಗೂ ಲಘು ಉಪಹಾರ ಅರೇಂಜ್ ಮಾಡಿದ್ದಾರೆ ಕೆಳಗೆ ಡೈನಿಂಗ್ ರೂಮ್ ಅಲ್ಲಿ. ಸೊ ದಯವಿಟ್ಟು ಎಲ್ಲರೂ ತಿನ್ಕೊಂಡು ಹೋಗ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು. I request Vijaya Karnataka team to please come up on stage for a group photograph. ಮಹೇಶ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು.
Thank you so much, and once again, Jayanagar, may I request